ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಯು ಡೂಯಿಂಗ್ ವೆರಿ ವೆಲ್ ಅಂತ ಅನ್ಕೊಳ್ತೀನಿ ನಾನು. ಸೊ ವೆಲ್ಕಮ್ ಟು ದ ಟುಡೇಸ್ ಲೆಕ್ಚರ್. ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಲೆಕ್ಚರ್ ಏನಿದೆ, ಸೊ ನಿಮ್ಮ ದಿ ಜುಡಿಷಿಯರಿ ಚಾಪ್ಟರ್, ಈ ಚಾಪ್ಟರ್ ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಒನ್ ಶಾರ್ಟ್ ಲೆಕ್ಚರ್ಸ್ ಮುಖಾಂತರ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ನಿಮ್ಮ ಎಲ್ಲ ಕ್ಲಾಸ್ 9th ನ ಸೋಷಿಯಲ್ ಸೈನ್ಸ್ ಕ್ಲಾಸಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದೀವಿ. ಸೊ ಅದೇ ರೀತಿ ಇವತ್ತಿನ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ದಿ ಜುಡಿಷಿಯರಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ಈ ಒಂದು ಚಾಪ್ಟರ್ ನ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಇದು. ವೆರಿ ಈಸಿ ಮತ್ತೆ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಮತ್ತೆ ತುಂಬಾ ಸುಲಭವಾಗಿರ್ತಕ್ಕಂಥ ಚಾಪ್ಟರ್ ಕೂಡ ಇದು. ಸೊ ವೆರಿ ಈಸಿ ಆಗಿದೆ, ಆರಾಮಾಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ ನಾನು. ಸೊ ಇವತ್ತಿನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ನಾವು. ಚಾಪ್ಟರ್ ನೇಮ್ ಯಾವ್ದು ಅನ್ನೋದು ನೀವು ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ದಿ ಜುಡಿಷಿಯರಿ. ಜುಡಿಷಿಯರಿ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಸೊ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಬಗ್ಗೆ ಎಲ್ಲ ಕಲ್ತಿದ್ವಿ ಅಲ್ವಾ. ಸೊ ನೀವು ಅದ್ರ ಬಗ್ಗೆ ಎಲ್ಲರೂ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಾ. ಸೊ 3 ಅಂಗಗಳು ಬರುತ್ತೆ. ಸೊ ನೋಡಿ ಫಸ್ಟ್ ನೋಡ್ತಾ ಹೋಗೋಣ. ಓಕೆ, ಈಗ ಲಾಸ್ಟ್ ಕ್ಲಾಸ್ ಸ್ವಲ್ಪ ನೋಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದು ಕಲ್ತಿದ್ವಿ, ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಪ್ಪ ಅಂದ್ರೆ ಸ್ಟೇಟ್ ಗವರ್ನಮೆಂಟ್. ಸ್ಟೇಟ್ ಗವರ್ನಮೆಂಟ್ ಚಾಪ್ಟರ್ ಬಗ್ಗೆ ನಾವು ಕಲ್ತಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಅಲ್ಲಿ ಏನೇನ್ ಕಲ್ತಿದ್ವಪ್ಪ ನಾವು ಅಂತಂದ್ರೆ ನೇಚರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಲ್ತಿದ್ವಿ. ಓಕೆ, ನಿಮ್ಗೆ ಅದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಅದಾದ ನಂತರ ನಾವು ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭಾ ಅಥವಾ ವಿಧಾನಸಭೆ ಅಂತ ಹೇಳ್ತೀವಲ್ವಾ ನಾವು, ಆ ಒಂದು ವಿಧಾನಸಭೆ ಅಥವಾ ವಿಧಾನ ಸಭಾದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಸ್ಟೂಡೆಂಟ್ಸ್. ದೆನ್ ಅದರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ನಾವು ಕ್ಲಿಯರ್ ಆಗಿ. ಸೊ ಪವರ್ಸ್ ಮತ್ತೆ ಫಂಕ್ಷನ್ಸ್ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ. ಸೊ ಅದ್ರ ಪವರ್ಸ್ ಏನೇನಿದೆ ಅನ್ನೋದು. ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತಿನ ಬಗ್ಗೆ ನಾವು ತಿಳ್ಕೊಂಡಿದೀವಿ ಸ್ಟೂಡೆಂಟ್ಸ್. ಅದು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ. ಅದರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಏನು ಅನ್ನೋದು ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದೀವಿ. ಯಾವುದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್, MLA ಮತ್ತೆ MLCs ಅಂತ ಕರಿತೀವಲ್ವಾ. MLA ಅಂತ ಯಾರನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಅನ್ನ ಕರೀತಾರೆ. ಸೊ ಏನಂತ MLC ಅಂತ ಹೇಳ್ಬಿಟ್ಟು ನಾವ್ ಯಾರನ್ನ ಕರಿತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಅನ್ನ ನಾವು MLC ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದು ನಿಮ್ಗೆ ಏನಾಗಿದೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ. ಸೊ ಇನ್ನು ಕೂಡ ಯಾರಾದ್ರೂ ಕ್ಲಾಸ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಕ್ಲಾಸ್ ಅನ್ನ ಹೋಗ್ಬಿಟ್ಟು ವಾಚ್ ಮಾಡಿ. ಓಕೆ, ಸೊ ದೆನ್ ಅದಾದ್ಮೇಲೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಬಗ್ಗೆ ಕಲ್ತಿದ್ವಿ, ರಾಜ್ಯ ಕಾರ್ಯಾಂಗದ ಬಗ್ಗೆ ಕಲ್ತಿದ್ವಿ ಸ್ಟೂಡೆಂಟ್ಸ್. ಓಕೆ, ಗವರ್ನರ್ ಅಂಡ್ ಇಸ್ ಪವರ್ಸ್ ಮತ್ತೆ ಫಂಕ್ಷನ್ಸ್ ಬಗ್ಗೆ ಕಲ್ತಿದ್ವಿ ನಾವು. ಓಕೆ, ಸೊ ಅದು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀವಿ ನಾವು. ಗವರ್ನರ್ ಬಗ್ಗೆ ಅವರ ಅಧಿಕಾರಗಳೇನು, ಫಂಕ್ಷನ್ಸ್ ಗಳೇನು ಅದ್ರ ಬಗ್ಗೆ ಕಲ್ತಿದ್ವಿ. ಸೊ ದೆನ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಯಾವ ರೀತಿ ಆಯ್ಕೆ ಆಗ್ತಾರೆ ಮತ್ತೆ ಅವರ ಒಂದು ಕೆಲಸ ಏನು, ಫಂಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದಾದ ನಂತರ ನಾವು ಇದಿಷ್ಟು ಕೂಡ ಯಾವುದು ಲಾಸ್ಟ್ ಚಾಪ್ಟರ್ ಬಗ್ಗೆ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರು ಕೂಡ ಇನ್ನು ಕ್ಲಾಸ್ ಅನ್ನ ವಾಚ್ ಮಾಡಿಲ್ಲ ಅಂತಾದ್ರೆ, ಯಾರಾದ್ರೂ ಕೂಡ ಲಾಸ್ಟ್ ಕ್ಲಾಸ್ ಅನ್ನ ದಯವಿಟ್ಟು ಹೋಗಿ ಕ್ಲಾಸ್ ಅನ್ನ ವಾಚ್ ಮಾಡಿ. ಓಕೆ, ಸೊ ಈಗ ನಾವು ಮೂವ್ ಆನ್ ಟು ದ ನೆಕ್ಸ್ಟ್. ಇವತ್ತಿನ ಕ್ಲಾಸ್ ಯಾವ್ದಿದೆ ಆ ಕ್ಲಾಸ್ ಕಡೆ ಮೂವ್ ಆಗ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಇವತ್ತಿನ ಇನ್ ಟುಡೇಸ್ ಕ್ಲಾಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್, ಸೊ ಈ ಫಸ್ಟ್ ಯಾವ ಒಂದು ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಪ್ಪ ಅಂತಂದ್ರೆ, ದಿ ಫಸ್ಟ್ ಒನ್ ನೋಡಿ, ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಫಂಕ್ಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಇಲ್ಲಿ ನಾವು ಯಾವ್ದ್ರ ಬಗ್ಗೆ ಕಲಿತಾ ಇದೀವಪ್ಪ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ, ಜುಡಿಷಿಯರಿ ಸಿಸ್ಟಮ್ ಬಗ್ಗೆ ನಾವು ಕಲಿತಾ ಇದ್ವಿ. ಓಕೆ, ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆ, ಕೋರ್ಟ್ ಬರ್ತಾವಲ್ವಾ, ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆ. ಓಕೆ, ನ್ಯಾಯಾಂಗದ ಬಗ್ಗೆ ಕಲಿತಾ ಇದೀವಿ. ನ್ಯಾಯಾಂಗ ಅಂತಂದ್ರೆ ಕೋರ್ಟ್, ಆ ಒಂದು ಕೋರ್ಟ್ ಬಗ್ಗೆ ಕಲಿತಾ ಇದೀವಿ. ಅಲ್ಲಿ ನಮಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ದೆನ್ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರುತ್ತೆ, ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಓಕೆ, ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಫಂಕ್ಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಓಕೆ, ಇಷ್ಟು ನಿಮಗೆ ಕ್ಲಿಯರ್ ಆಗಿಲ್ಲ, ಇಷ್ಟನ್ನ ನಾವು ಕಲಿತೀವಿ. ದೆನ್ ಇದಾದ ನಂತರ ಸುಪ್ರೀಂ ಕೋರ್ಟ್ ಆದ್ಮೇಲೆ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಫಂಕ್ಷನ್ಸ್ ಆಫ್ ದ ಹೈಕೋರ್ಟ್. ಹೈಕೋರ್ಟ್ ಹೈಕೋರ್ಟ್ ಬಗ್ಗೆ ಕಲಿತಾ ಹೋಗ್ತೀವಿ. ಪ್ರತಿ ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರುತ್ತೆ. ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಹೈಕೋರ್ಟ್. ಓಕೆ, ಆ ಒಂದು ಹೈಕೋರ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ. ದೆನ್ ಯೂನಿಫಾರ್ಮ್ ಜುಡಿಷಿಯರಿ ಸಿಸ್ಟಮ್, ಆ ಜುಡಿಷಿಯರಿ ಸಿಸ್ಟಮ್ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ನಮ್ಮ ದೇಶದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಓಕೆ, ದೆನ್ ಫಂಕ್ಷನ್ಸ್ ಆಫ್ ದ ವೇರಿಯಸ್ ಲೆವೆಲ್ಸ್ ಆಫ್ ಸಬಾರ್ಡಿನೇಟ್ ಕೋರ್ಟ್ಸ್.
ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಆ ಒಂದು ಏನು ತಾಲೂಕು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಬರ್ತಕ್ಕಂಥ ಕೋರ್ಟ್ಸ್ಗಳೇನಿದೆ ಅವುಗಳ ಒಂದು ಫಂಕ್ಷನ್ಸ್, ಅವು ಯಾವ ರೀತಿ ಫಾರ್ಮ್ ಆಗಿದೆ, ಅವುಗಳ ಕೆಲಸ ಏನು, ಯಾವ ಒಂದು ವಿಷಯದ ಮೇಲೆ ಅವು ವರ್ಕ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತೀವಿ ಇಲ್ಲಿ ನಾವು. ನೇಚರ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಲೋಕ್ ಅದಾಲತ್ಸ್. ಈ ಲೋಕ್ ಅದಾಲತ್ಸ್ ಅಂತಂದ್ರೆ ಏನು, ಸೊ ಇದನ್ನ ಏನಕ್ಕೋಸ್ಕರ ಜಾರಿ ತಂದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ಕಲಿತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಐ ಹೋಪ್ ನಿಮ್ಗೆ ಇಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸೊ ಫಸ್ಟ್ ಒನ್ ಯಾವುದು, ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ನಲ್ವಾ, ಅಲ್ಲಿಂದ ನಾವು ಫಸ್ಟ್ ಕಲಿತಾ ಹೋಗೋಣ ಸ್ಟೂಡೆಂಟ್ಸ್. ವೆರಿ ಈಸಿ ಇದೆ, ಆರಾಮಾಗಿ ನೋಡ್ತಾ ಹೋಗಿ. ಓಕೆ, ಎಸ್ ಸ್ಟೂಡೆಂಟ್, ಫಸ್ಟ್ ಒನ್ ಇಂಟ್ರೊಡಕ್ಷನ್ ಬಗ್ಗೆ ಕಲಿತಾ ಹೋಗೋಣ. ಓಕೆ, ಇಂಟ್ರೊಡಕ್ಷನ್ ಬಗ್ಗೆ ನಾವು ಫಸ್ಟ್ ಡಿಸ್ಕಷನ್ ಮಾಡೋಣ. ಸೊ ಅಂದ್ರೆ ಕೆಲವೊಂದು ಇಂಟ್ರೊಡಕ್ಷನ್ ಬೇಸಿಕ್ ಆಗಿ ಕೆಲವೊಂದು ಅಂಶಗಳನ್ನ ಈ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಜನರಲ್ ಆಗಿರ್ತಕ್ಕಂಥ ಅಂಶಗಳನ್ನ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಅದ್ರ ಬಗ್ಗೆ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ, ಸಿ ಫಸ್ಟ್ ಒನ್, ವಿ ಹ್ಯಾವ್ ಅ ಕಾಮನ್ ಜುಡಿಷಿಯಲ್ ಸಿಸ್ಟಮ್ ಫಾರ್ ದ ಎಂಟೈರ್ ಕಂಟ್ರಿ ಅನ್ಲೈಕ್ ದ ಅಮೆರಿಕನ್ ಜುಡಿಷಿಯಲ್ ಸಿಸ್ಟಮ್ ವೇರ್ ದೇರ್ ಆರ್ ಸಪರೇಟ್ ಕೋರ್ಟ್ಸ್ ಫಾರ್ ದ ಸೆಂಟರ್ ಅಂಡ್ ದ ಸ್ಟೇಟ್. ಸೊ ನಮ್ಮಲ್ಲಿ, ನಮ್ಮ ಭಾರತದಲ್ಲಿ, ನೆನಪಿರ್ಲಿ ನಿಮಗೆ, ನಮ್ಮ ಭಾರತ ಇದೆಯಲ್ವಾ, ನಮ್ಮ ಭಾರತದಲ್ಲಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ, ಮತ್ತೆ ಏನಿದೆ ನೋಡಿಲಿ, ಕಾಮನ್ ಮೀನ್ಸ್, ನಾನು ಏನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ಇಂಟಿಗ್ರೇಟೆಡ್ ಅಂತ, ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಇದೆ. ಇಂಟಿಗ್ರೇಟೆಡ್ ಅಂತಂದ್ರೆ ಈಗ ಬೇರೆ ಕಂಟ್ರಿಗಳ ಯಾವ ರೀತಿ ಇದೆ ಅಂತಂದ್ರೆ, ಅಮೆರಿಕದಲ್ಲಿ ಏನು ನೋಡಿ, ಇದು ಅಮೆರಿಕ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಂತ ಇರುತ್ತಲ್ವಾ, ಆ ಸೆಂಟ್ರಲ್ ಗವರ್ನಮೆಂಟ್ಗೆ ಒಂದು ಸಪರೇಟ್ ಕೋರ್ಟು, ಮತ್ತೆ ಸ್ಟೇಟ್ ಗವರ್ನಮೆಂಟ್ ಇರುತ್ತಲ್ವಾ, ರಾಜ್ಯ ಸರ್ಕಾರಗಳು, ಆ ರಾಜ್ಯ ಸರ್ಕಾರಗಳಿಗೆ ಇನ್ನೊಂದು ಏನು ಸಪರೇಟ್ ಕೋರ್ಟ್, ಬೇರೆ ಕೋರ್ಟ್. ಈ ರೀತಿ ಎಲ್ಲಿರುತ್ತೆ, ಅಮೆರಿಕದಲ್ಲಿ ಇರುತ್ತೆ. ಓಕೆ, ಸೊ ಬಟ್ ನಮ್ಮ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಕಾಮನ್ ಜುಡಿಷಿಯಲ್ ಸಿಸ್ಟಮ್ ಫಾರ್ ದ ಎಂಟೈರ್ ಕಂಟ್ರಿ ಅನ್ಲೈಕ್, ಅಂದ್ರೆ ಕಾಮನ್ ಜುಡಿಷಿಯಲ್ ಸಿಸ್ಟಮ್ ಇದೆ ಅಂದ್ರೆ ಏನು, ಈ ಸರ್ಕಾರಗಳಿಗೆ ಏನು ಸಪರೇಟ್ ಸಿಸ್ಟಮ್ ಅನ್ನೋದಿಲ್ಲ. ಎಲ್ಲಾ ಕೋರ್ಟ್ಸ್ಗಳು ಕೂಡ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇದೆಲ್ಲದೂ ಕೂಡ ಏನು ಒಂದು ಅಂಡರ್ ಅಲ್ಲಿ ಒಂದು ಕೆಲಸ ಮಾಡುತ್ತೆ. ಓಕೆ, ಸ್ಟೇಟ್ಗೆ ಬೇರೆ, ಕೇಂದ್ರ ಸರ್ಕಾರ ತರ್ತಕ್ಕಂಥ ಕಾನೂನುಗಳನ್ನ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ನೋಡಬೇಕು, ರಾಜ್ಯ ಸರ್ಕಾರಗಳು ಜಾರಿ ತರ್ತಕ್ಕಂಥ ಕಾನೂನುಗಳನ್ನ ಕೇವಲ ಏನು ಹೈಕೋರ್ಟ್ ಮಾತ್ರ ನೋಡಬೇಕು, ಆ ರೀತಿ ಏನಿಲ್ಲ. ಸುಪ್ರೀಂ ಕೋರ್ಟ್ ತಂದಂತ ಯಾವುದೇ ಕಾನೂನನ್ನು ಕೂಡ ಯಾವುದೇ ರಾಜ್ಯ ಸರ್ಕಾರ, ರಾಜ್ಯದಲ್ಲಿ ಇರ್ತಕ್ಕಂಥ ಹೈಕೋರ್ಟ್ ಗಳಲ್ಲಿ ಪ್ರಶ್ನೆ ಮಾಡಬಹುದು ಆ ಕಾನೂನನ್ನ ವಿರುದ್ಧವಾಗಿ. ಓಕೆ, ಆ ಕಾನೂನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಅದನ್ನ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ಹೈಕೋರ್ಟ್ ಗಳಲ್ಲೂ ಪ್ರಶ್ನೆ ಮಾಡಬಹುದು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಮತ್ತೆ ಯಾವುದೇ ರಾಜ್ಯ ತರ್ತಕ್ಕಂಥ ಕಾನೂನುಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡಬಹುದು. ಓಕೆ, ಸೊ ಇದು ಕ್ಲಿಯರ್ ಇರಲಿ. ಸಪರೇಟ್ ಏನು ಕೇಂದ್ರಕ್ಕೆ ಸಪರೇಟು ಮತ್ತೆ ರಾಜ್ಯಗಳಿಗೆ ಸಪರೇಟು ಆ ರೀತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಅವರ್ ಜುಡಿಷಿಯರಿ ಇಸ್ ಇಂಡಿಪೆಂಡೆಂಟ್ ಆಫ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಸೊ 3 ಆರ್ಗನ್ಸ್ ಬರುತ್ತೆ. 3 ಆರ್ಗನ್ಸ್ ನಿಮ್ಗೆ ಕ್ಲಿಯರ್ ಇದೆ, ಯಾವ್ದಾವ್ದು ಹೇಳಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ ಅಂತ ಬರುತ್ತಲ್ವಾ. ಆ ಜುಡಿಷಿಯರಿ ಅನ್ನೋದು ಏನಾಗಿದೆ, ಇಂಡಿಪೆಂಡೆಂಟ್ ಆಗಿದೆ. ಇಂಡಿಪೆಂಡೆಂಟ್ ಅಂತಂದ್ರೆ ಸ್ವತಂತ್ರವಾಗಿದೆ. ಸ್ವತಂತ್ರ ಅಂದ್ರೆ ನಾಟ್ 100% ಸ್ವತಂತ್ರ ಆಗಿದೆ ಅಂತಲ್ಲ, ಬಟ್ ಆ ರೀತಿ ಅಂದ್ರೆ ಈ ಒಂದು ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಅದ್ರ ಮೇಲೆ ಏನು ಆ ಒಂದು ಜುಡಿಷಿಯರಿಯ ಏನು ಡೇ ಟು ಡೇ ಏನಿದೆ ಅಲ್ವಾ ವರ್ಕ್ಸ್, ಅದ್ರ ಮೇಲೆ ಈ ಒಂದು ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ನ ಅಂಗಗಳ ಏನು ಇನ್ಫ್ಲೂಯೆನ್ಸ್ ಅನ್ನೋದು ಅಷ್ಟೊಂದಾಗಿ ಇರೋದಿಲ್ಲ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕು. ಲೆಜಿಸ್ಲೇಚರ್ ಅಂದ್ರೆ ಯಾರು ಹೇಳಿ, ರೂಲ್ ಮೇಕ್ ಮಾಡ್ತಾರಲ್ವಾ, MLAs, MP ಗಳು, MLA MP ಗಳು ಅವರು. ಓಕೆ, ಎಕ್ಸಿಕ್ಯೂಟಿವ್ ಅಂತಂದ್ರೆ ಗವರ್ನಮೆಂಟ್, ಮಿನಿಸ್ಟರ್ಸ್, CM ಇರ್ತಾರಲ್ಲ ಅವ್ರುಗಳು ಏನ್ ಮಾಡಂಗಿಲ್ಲ, ಈ ಒಂದು ಕೋರ್ಟ್ ನ ಒಂದು ಏನು ಒಂದು ಕಾರ್ಯದಲ್ಲಿ ಏನ್ ಮಾಡಂಗಿಲ್ಲ, ಇನ್ಫ್ಲೂಯೆನ್ಸ್ ಮಾಡಂಗಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬಹುದು. ಓಕೆ, ಕೋರ್ಟ್ ಅದರ ಕೆಲಸ ಕಾರ್ಯಗಳನ್ನ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಹೇಳ್ತಾ ಇದ್ವಿ. ಸೊ ಇಲ್ಲಿ ಏನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಪಿಂಕ್ ಕಲರ್ ಅಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲೂ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಕಾಮನ್ ಜುಡಿಷಿಯಲ್ ಸಿಸ್ಟಮ್, ಹಿಯರ್ ಇಂಡಿಪೆಂಡೆಂಟ್. ಇದು ಈ ಕೀ ಟರ್ಮ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳಬೇಕು. ಇವನ್ನ ಯಾವ ಕಾರಣಕ್ಕೂ ಕೂಡ ನೀವೇನ್ ಮಾಡಬಾರ್ದು, ಮಿಸ್ ಮಾಡಬಾರ್ದು. ಓಕೆ, ದಿ ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ ಅಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಫಂಕ್ಷನ್ ಅಂಡರ್ ದ ಸುಪ್ರೀಂ ಕೋರ್ಟ್. ಸೊ ಇಲ್ಲಿ ನಾನು ಅದನ್ನೇ ಹೇಳಿದ್ದೆ ನೋಡಿ, ಫಸ್ಟ್ ಹೈಕೋರ್ಟ್ ಬರುತ್ತೆ, ಅದಾದ ನಂತರ ಅದ್ರ ಅಂಡರ್ ಅಲ್ಲಿ ಹೈಕೋರ್ಟ್ ಬರುತ್ತೆ, ಸೊ ದೆನ್ ಸಬಾರ್ಡಿನೇಟ್ ಕೋರ್ಟ್ ಬರುತ್ತೆ, ಸೊ ದೆನ್ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್. ಈ ರೀತಿ ಎಲ್ಲದೂ ಕೂಡ ಏನು ಇಂಟಿಗ್ರೇಟೆಡ್ ಆಗಿದೆ. ಈ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಇದೆಲ್ಲ ಬರೋದು. ಓಕೆ, ಸುಪ್ರೀಂ ಕೋರ್ಟ್ ಸುಪ್ರೀಂ ಆಗಿ ಬರುತ್ತೆ, ಹೈಯೆಸ್ಟ್. ಅದಾದ ನಂತರ ಈ ಕೋರ್ಟ್ಸ್ ಗಳು ಇದೇ ಆರ್ಡರ್ ಅಲ್ಲಿ ಬರುತ್ತೆ. ಓಕೆ, ಆರ್ಡರ್ ಇದೇ ಇರಬೇಕು. ಫಸ್ಟ್ ಸುಪ್ರೀಂ ಕೋರ್ಟ್,
ದೆನ್ ಹೈಕೋರ್ಟ್, ದೆನ್ ಸಬಾರ್ಡಿನೇಟ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಇದೇ ರೀತಿ ಇರ್ಬೇಕು ಸ್ಟೂಡೆಂಟ್ಸ್. ಓಕೆ, ದ ಕಾನ್ಸ್ಟಿಟ್ಯೂಷನ್, ವೇರಿಯಸ್ ಆಕ್ಟ್ಸ್, ಕನ್ವೆನ್ಷನ್ಸ್, ಪ್ರೆಸಿಡೆಂಟ್ಸ್ ಆಫ್ ಕೇಸಸ್ ಆರ್ ದ ಬೇಸಿಸ್ ಫಾರ್ ಜುಡಿಷಿಯಲ್ ಜಡ್ಜ್ಮೆಂಟ್. ಅಂದ್ರೆ ಈಗ ಕೋರ್ಟ್ ಅಲ್ಲಿ ತೀರ್ಮಾನ ಎಲ್ಲ ಕೊಡ್ತಾರಲ್ವಾ, ತೀರ್ಮಾನ ಕೊಡ್ತಾರೆ ಕೇಸ್ಗಳಿಗೆ, ಯಾವ್ದ್ರ ಬೇಸಿಸ್ ಮೇಲೆ ಕೊಡ್ತಾರೆ, ಅವರು ಯಾವ್ದನ್ನ ರೆಫರ್ ಮಾಡಿ ಕೊಡ್ತಾರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಇದೆಯಲ್ವಾ, ಆ ಸಂವಿಧಾನದಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಫಸ್ಟ್ ಏನ್ ಮಾಡ್ತಾರೆ, ಒಂದು ತೀರ್ಪನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಅದಾದ ನಂತರ ವೇರಿಯಸ್ ಆಕ್ಟ್ಸ್, ಮತ್ತೆ ಬೇರೆ ಬೇರೆ ಆಕ್ಟ್ಸ್ ಗಳನ್ನೆಲ್ಲ ತರ್ತಾರಲ್ವಾ, ಕನ್ವೆನ್ಷನ್ಸ್, ಬೇರೆ ಬೇರೆ ರೂಲ್ಸ್ ಗಳು, ಅವಾಗ ಆರ್ಡಿನೆನ್ಸ್ ಎಲ್ಲ ಜಾರಿಗೆ ತರ್ತಾರೆ ಅವಾಗ. ಸೊ ಮತ್ತೆ ಮಧ್ಯದಲ್ಲಿ ಆಕ್ಟ್ ಗಳನ್ನ ತರ್ತಾರೆ, ಬೇರೆ ಬೇರೆ ಆಕ್ಟ್ ಗಳು, ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಆಕ್ಟ್ ಎಲ್ಲ ತರ್ತಾರೆ, ಮತ್ತೆ ಆರ್ಡಿನೆನ್ಸ್ ಅಂತ ಮಧ್ಯದಲ್ಲಿ ತರ್ತಾರೆ. ಇವುಗಳನ್ನೆಲ್ಲ ಏನು ಮತ್ತೆ ಇವನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಅನ್ನ ಜುಡಿಷಿಯರಿಯಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಯಾವ ರೀತಿ ತೀರ್ಪು ಕೊಡಬೇಕು, ಯಾವ್ದು ತಪ್ಪು ಸರಿ ಅನ್ನೋದು ಜಡ್ಜ್ ಮಾಡೋದೆ. ಸೊ ಇವುಗಳ ಬೇಸಿಸ್ ಆಗಿ ಇಟ್ಕೊಂಡು ನೋಡಿ ಕಾನ್ಸ್ಟಿಟ್ಯೂಷನ್ ಇಷ್ಟು ಕೂಡ ಏನು ವೆರಿ ಇಂಪಾರ್ಟೆಂಟ್. ಓಕೆ, ಪ್ರೆಸಿಡೆಂಟ್ಸ್ ಆಫ್ ಕೇಸಸ್ ಅಂದ್ರೆ ಬೇರೆ ಬೇರೆ ಕೇಸ್ಗಳ ಒಂದು ತೀರ್ಪುಗಳು. ಈಗ ನೋಡಿ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು 1950 ಅಲ್ಲಿ, 1950 ಇಂದ ಇವಾಗ 2025 ಅಲ್ಲಿ ಇದೀವಿ. ಇಷ್ಟು ವರ್ಷದಲ್ಲಿ ಎಷ್ಟೋ ಕೇಸಸ್ಗಳು ನಡೆದಿದೆ. ಆ ಕೇಸ್ಗಳ ತೀರ್ಪುಗಳನ್ನು ಕೂಡ ಏನು ಕೋರ್ಟ್ ಕೊಟ್ಟಿರ್ತಲ್ವಾ, ಆ ಕೋರ್ಟ್ ತೀರ್ಪುಗಳನ್ನು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ತೀರ್ಪು ಕೊಡ್ಬೇಕಂದ್ರೆ, ಯಾವ್ದಾರ ಒಂದು ಕೇಸ್ಗೆ ತೀರ್ಪು ಕೊಡ್ಬೇಕಂದ್ರೆ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ದ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಲಾ, ಇಟ್ಸ್ ಜಡ್ಜ್ಮೆಂಟ್ ಇಸ್ ಫೈನಲ್. ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಕೋರ್ಟ್, ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸುಪ್ರೀಂ ಕೋರ್ಟ್ ಏನು ಹೈಯೆಸ್ಟ್ ಕೋರ್ಟ್, ಭಾರತದ ಅತ್ಯುನ್ನತ ಸರ್ವೋಚ್ಚ ಕೋರ್ಟ್ ಯಾವ್ದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್. ಓಕೆ, ಇಟ್ಸ್ ಜಡ್ಜ್ಮೆಂಟ್ ಇಸ್ ಫೈನಲ್, ಅದರ ಒಂದು ತೀರ್ಪೇನೆ ಏನಾಗಿರುತ್ತೆ, ಫೈನಲ್ ಆಗಿರುತ್ತೆ. ಅದನ್ನ ಪ್ರೊಟೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆ ಸುಪ್ರೀಂ ಕೋರ್ಟ್ ಏನ್ ಕೊಡುತ್ತೋ ಆ ತೀರ್ಪೇನೆ ದೇಶಕ್ಕೆ ಫೈನಲ್ ಆಗಿರುತ್ತೆ. ಓಕೆ, ಸೊ ಬೇರೆ ಕೋರ್ಟ್ಗಳು ಕೊಡ್ತಕ್ಕಂಥ ತೀರ್ಪೇನಿದೆಯಲ್ವಾ, ಈಗ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು, ಹೈಕೋರ್ಟ್ಗಳು ಕೊಡ್ತಕ್ಕಂಥ ತೀರ್ಪನ್ನ ಪ್ರಶ್ನೆ ಮಾಡ್ಬೋದು, ಮೇಲ್ಮನವಿ ಅಂತ ಬರುತ್ತೆ, ಅದು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಓಕೆ, ಬಟ್ ಒಂದ್ಸತಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತಲ್ವಾ, ಆ ತೀರ್ಪು ಏನಾಗಿರುತ್ತೆ, ಫೈನಲ್ ಆಗಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕು ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಯಾವ್ದ್ರ ಬಗ್ಗೆ, ಇಂಟ್ರೊಡಕ್ಷನ್ ಬಗ್ಗೆ. ಸೊ ಇದಾದ ನಂತರ ನಾವು ಒಂದೊಂದೇ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಏನು ಡೀಟೇಲ್ ಆಗಿ ಒಂದೊಂದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್. ಇಲ್ಲಿ ಚಿತ್ರ ನೀವು ನೋಡ್ತಾ ಇದ್ದೀರಾ. ಓಕೆ, ಇದು ಎಲ್ಲಿ ಇರೋದು, ದೆಹಲಿ. ಓಕೆ, ದೆಹಲಿಯಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ ಪಿಕ್ಚರ್ ನಾನು ಇಲ್ಲಿ ಹಾಕಿದ್ದೀನಿ ಸ್ಟೂಡೆಂಟ್ಸ್. ನಿಮಗೆ ಕ್ಲಿಯರ್ ಆಗಿದೆ, ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಫಸ್ಟ್ ಪಿಕ್ಚರ್ ಗೊತ್ತಿರ್ಬೇಕಲ್ವಾ, ಆ ಪೇಪರ್ ಅಲ್ಲಿ ನೀವು ಶಾಲೆಗಳಲ್ಲಿ ಪೇಪರ್ ಓದ್ಬೇಕಾದ್ರೆ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಸುಪ್ರೀಂ ಕೋರ್ಟ್ ನ ಚಿತ್ರ ನೋಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಒನ್, ದ ಸುಪ್ರೀಂ ಕೋರ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆನ್ January 28, 1950. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಆನ್ January 28, 1950. ಓಕೆ, ಯಾವಾಗ ಜಾರಿಗೆ ಬಂದಂತ ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ, ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ January 28, 1950 ಅಲ್ಲಿ. ಯಾವ್ದ್ರ ಮುಖಾಂತರ, ಆಕ್ಟ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನ, ಕಾಯ್ದೆಯನ್ನ ತರುವ ಮುಖಾಂತರ ಏನ್ ಮಾಡ್ತಾರೆ, ನಮ್ಮ ದೇಶಕ್ಕೆ ಒಂದು ಸುಪ್ರೀಂ ಕೋರ್ಟ್ ಬೇಕು ಅಂತ ರೂಲ್ಸ್ ಅನ್ನ ತಂದು ಅದ್ರ ಮುಖಾಂತರ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅನ್ನ January 28, 1950 ಅಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಓಕೆ, ದಿಸ್ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಕ್ಲಿಯರ್ ಆಯ್ತಲ್ವಾ ನಿಮಗೆ, ಯಾವಾಗ ಫೌಂಡ್ ಆಯ್ತು ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ. ದೆನ್ ಇಟ್ ಇಸ್ ಇನ್ ನ್ಯೂ ಡೆಲ್ಲಿ, ನಾನು ಆಲ್ರೆಡಿ ನಿಮಗೆ ಬರೆದಿದ್ದೀನಿ. ಓಕೆ, ದೇಶದ ಸುಪ್ರೀಂ ಕೋರ್ಟ್, ನಮ್ಮ ದೇಶದ ರಾಜಧಾನಿ ದೆಹಲಿ ಅಲ್ವಾ, ನವದೆಹಲಿ. ಸೊ ಅಲ್ಲಿ ಇರ್ತಕ್ಕಂಥದ್ದು ಪಿಕ್ಚರ್ ಈಗ ತಾನೇ ನೀವು ನೋಡಿದ್ದೀರಾ. ಓಕೆ, ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಚೀಫ್ ಜಸ್ಟಿಸ್ ಅಂಡ್ ದ ಅದರ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ನೋಡಿ, ಇಲ್ಲಿ ನಾನು ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ ಸ್ಟೂಡೆಂಟ್ಸ್. ನಿಮಗೆ ಇಲ್ಲಿ ಕೂತಿದಾರಲ್ವಾ, 5 ಮೆಂಬರ್ಸ್ ಇದ್ದಾರೆ. ಸೊ ಇವ್ರುಗಳು ಜಡ್ಜ್. ಸೊ ಇಲ್ಲಿ ನಾನು ಈ ತರ ಇನ್ನೂ ತುಂಬಾ ಜನ ಇರ್ತಾರೆ. ಪ್ರೆಸೆಂಟ್ 34, ಎಷ್ಟು ಹೇಳಿ, ಪ್ರೆಸೆಂಟ್ 34 ಮೆಂಬರ್ಸ್ ಇದ್ದಾರೆ ಜಡ್ಜ್ಗಳು. ಬಟ್ ನಿಮಗೆ ಒಂದು ಜಸ್ಟ್ ರೆಫರೆನ್ಸ್ಗೋಸ್ಕರ, ನೀವು ಸಿನಿಮಾದಲ್ಲೂ ಕೂಡ ನೋಡಿರ್ತೀರ ಜಡ್ಜ್ಗಳಂದ್ರೆ. ಸೊ ಇಲ್ಲಿ ನಿಮ್ಗೊಂದು ರೆಫರೆನ್ಸ್ಗೋಸ್ಕರ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಪಿಕ್ಚರ್ ಹಾಕಿದ್ದೀನಿ. ಸೊ ಈ ಜಡ್ಜ್ಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂತಂದ್ರೆ, ಫಸ್ಟ್ ಥಿಂಗ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ಓಕೆ, ಈ ಮುಖ್ಯ ಏನ, ಈ ಒಂದು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ಆ ಜಡ್ಜಸ್ ಗಳಲ್ಲಿ ಒಬ್ರು ಚೀಫ್ ಜಸ್ಟಿಸ್ ಅಂತ ಇರ್ತಾರೆ. ಓಕೆ, CJI ಅಂತ ಕರಿತೀವಿ ನಾವು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ.
ಇನ್ನ ರಿಮೈನಿಂಗ್ 33 ಜಡ್ಜಸ್ ನಾವು ಅದರ್ ಜಡ್ಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ ಓಕೆ ಸೊ ಇದು ನಿಮಗೆ ಕ್ಲಿಯರ್ ಆಗಲಿ. ಒಬ್ರು ಚೀಫ್ ಜಸ್ಟಿಸ್ ಇರ್ತಾರೆ, ಇನ್ನ 33 ಮೆಂಬರ್ಸ್ ಅದರ್ ಜಡ್ಜಸ್ ಇರ್ತಾರೆ. ಓಕೆ ಸೊ ಇಲ್ಲಿ ಟೋಟಲ್ ಎಷ್ಟಿದ್ದಾರೆ? 34 ಇರೋದು ಸ್ಟೂಡೆಂಟ್ಸ್. ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಅಟ್ ಪ್ರೆಸೆಂಟ್ ದೇರ್ ಆರ್ 34 ಜಡ್ಜಸ್ ಇನ್ಕ್ಲೂಡಿಂಗ್ ದ ಚೀಫ್ ಜಸ್ಟಿಸ್. ಚೀಫ್ ಜಸ್ಟಿಸ್ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳನ್ನು ಸೇರಿ ಕೂಡ ಏನು ಒಟ್ಟು 34 ಜನ ಪ್ರೆಸೆಂಟ್ ಇದ್ದಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ಓಕೆ ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟ್, ಚೀಫ್ ಜಸ್ಟಿಸ್ ನ ಮತ್ತೆ ಅದರ್ ಜಡ್ಜಸ್ ಕೂಡ ಎಲ್ಲರೂ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಜಡ್ಜಸ್ ಗಳನ್ನ, ವೆದರ್ ಇಟ್ ಇಸ್ CJI ಆರ್ ಅದರ್ ಜಡ್ಜಸ್ ಅಪಾಯಿಂಟೆಡ್ ಬೈ ಹೂ? ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ಓಕೆ ಯಾರಿಂದ? ರಾಷ್ಟ್ರಪತಿಗಳಿಂದ. ಕ್ಲಿಯರ್ ಇರಲಿ ನಿಮಗೆ. ಓಕೆ ಪ್ರೆಸೆಂಟ್ ಇಷ್ಟು ಜನ ಇದ್ದಾರೆ ಅನ್ನೋದು. ಓಕೆ ದೆನ್ ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಜಸ್ಟಿಸ್ ಹರಿಲಾಲ್ ಜೆ ಕಾನಿಯಾ ವಾಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಮ್ಮ ಭಾರತ ದೇಶದ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು ಯಾರಪ್ಪ ಅಂತಂದ್ರೆ ನೋಡಿ, ಜಸ್ಟಿಸ್ ಹರಿಲಾಲ್ ಕೆ ಜಾನಿ ಅವರು ಮೊದಲ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗದೆ ಯಾರಪ್ಪ ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಇರ್ತಾರಲ್ವಾ, ಸೊ ಅವರೇನೆ ನಿಮಗೆ ಏನಾಗೋದು ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಓಕೆ ಅದು ನಿಮಗೆ ಕ್ಲಿಯರ್ ಆಗಿರಲಿ. ಜಸ್ಟಿಸ್ ಧನಂಜಯ ಯಶವಂತ್ ಚಂದ್ರಚೂಡ್ ಇಸ್ ದ 50th ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಓಕೆ DY ಚಂದ್ರಚೂಡ್ ಅಂತಲೂ ಕೂಡ ನಾವು ಕರಿತೀವಿ. ಅವರು ಏನಾಗಿದ್ರು 50ನೇ ಮುಖ್ಯ ಚೀಫ್ ಜಸ್ಟಿಸ್ ಆಗಿದ್ರು ಸುಪ್ರೀಂ ಕೋರ್ಟ್ ನ ಅನ್ನೋದು ಕೂಡ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಈ ಎರಡು ಹೆಸರುಗಳು. ಸೊ ಪ್ರೆಸೆಂಟ್ ಯಾರಿದ್ದಾರೆ ಅನ್ನೋದು ಸೊ ಐ ಹೋಪ್ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನೀವು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಓಕೆ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ನ ಜಡ್ಜ್ ಯಾರಿದ್ದಾರೆ ಅನ್ನೋದು ನೀವು ತಿಳಿಸ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಓಕೆ ಸೊ ಈ ರೀತಿ ಏನು ಪ್ರತಿ ಬಾರಿನೂ ಕೂಡ ಒಬ್ರು ಚೀಫ್ ಜಸ್ಟಿಸ್ ಅನ್ನೋರು ಇದ್ದೇ ಇರ್ತಾರೆ. ಓಕೆ ಅದು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂತ ಕೂಡ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ದೆನ್ ನೋಡಿ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಹಾಗಾದ್ರೆ. ಸೊ ಕ್ವಾಲಿಫಿಕೇಶನ್ಸ್ ಆಫ್ ಎ ಸುಪ್ರೀಂ ಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕ್ವಾಲಿಫಿಕೇಶನ್ಸ್ ಇರ್ಬೇಕಪ್ಪ ಅಂತಂದ್ರೆ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರ್ಬೇಕು. ಓಕೆ ಏನಾಗಿರ್ಬೇಕು? ಭಾರತದ ಪ್ರಜೆಯಾಗಿರಬೇಕು. ಓಕೆ ಇದು ಸ್ಟೂಡೆಂಟ್ಸ್ ಇದೊಂದು ವೆರಿ ಇಂಪಾರ್ಟೆಂಟ್. ನಿಮಗೆ ಏನು ಸೆಂಟ್ರಲ್ ಗವರ್ನಮೆಂಟ್ ಚಾಪ್ಟರ್ ಅಲ್ಲಿ, ಸ್ಟೇಟ್ ಗವರ್ನಮೆಂಟ್ ಚಾಪ್ಟರ್ ಅಲ್ಲಿ ಎಲ್ಲ ಕಡೆ ಓದಿದಿರಾ, ಇದಂತೂ ಫಿಕ್ಸ್ ನಿಮಗೆ ಎಲ್ಲ ಕಡೆ ಬರುತ್ತೆ. ಓಕೆ ಎಲ್ಲ ಕಡೆ ಏನಾಗುತ್ತೆ ಬಂದೇ ಬರುತ್ತೆ. ಇದಾದ ನಂತರ ಶುಡ್ ಹ್ಯಾವ್ ಸರ್ವ್ಡ್ ಆಸ್ ದ ಹೈಕೋರ್ಟ್ ಜಡ್ಜ್ ಫಾರ್ ಅಟ್ ಲೀಸ್ಟ್ 5 years ಆರ್ ಶುಡ್ ಹ್ಯಾವ್ ಬೀನ್ ಅಡ್ವೊಕೇಟ್ ಆಫ್ ದ ಹೈಕೋರ್ಟ್ ಫಾರ್ ಲಾಸ್ಟ್ ಅಟ್ ಲೀಸ್ಟ್ 10 years. ಸೊ ನೋಡಿ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದಲ್ವಾ, ನೀವು ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಆಗ್ಬೇಕು ಅಂತಂದ್ರೆ ಸೊ ನಿಮಗೆ ಏನಿರ್ಬೇಕು? ಮೊದಲನೇದು ಸರ್ವ್ಡ್ ಆಸ್ ದ ಹೈಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಬರುತ್ತಲ್ವಾ ಹೈಕೋರ್ಟ್, ಈ ಹೈಕೋರ್ಟ್ ಅಲ್ಲಿ ನೀವೇನಾಗಿರ್ಬೇಕಂತ ಹೇಳ್ತಾ ಇದೆ 5 years ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು. ಓಕೆ ಇದು ಫಸ್ಟ್ ರೂಲ್. 5 year ನೀವು ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು. ಎಲ್ಲಿ? ಹೈಕೋರ್ಟ್ ಅಲ್ಲಿ. ಅವಾಗ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮನ್ನ ಎಲ್ಲಿ ತಗೊಳ್ತಾರೆ? ಮೇಲ್ಗಡೆ. ಪ್ರಮೋಷನ್ ಅಂತ ಹೇಳ್ತೀವಲ್ವಾ ನಾವು, ಒಂದರಿಂದ ಒಂದು ಮೇಲ್ಗಡೆ ಹೋಗ್ತಕ್ಕಂಥದ್ದು. ಸೊ ನೀವು ಯಾವಾಗ ನೀವು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿರ್ತೀರೋ 5 ವರ್ಷ ಜಡ್ಜ್ ಆಗಿ, ಆವಾಗ ಮಾತ್ರ ನಿಮ್ಮನ್ನ ನಾವು ಏನ್ ಮಾಡ್ತೀವಿ? ಸುಪ್ರೀಂ ಕೋರ್ಟ್ ತಗೊಳ್ತೀವಿ. ಓಕೆ ಅದರ್ವೈಸ್ ಇನ್ನೊಂದು ರೂಲ್ ಏನಿದೆಪ್ಪ ಅಂತಂದ್ರೆ 10 ವರ್ಷ ಏನಾಗಿರ್ಬೇಕಪ್ಪ ಅಂತಂದ್ರೆ 10 ವರ್ಷ ಅದೇ ಹೈಕೋರ್ಟ್ ಅಲ್ಲಿ ಏನಾಗಿ ಅಡ್ವೊಕೇಟ್ ಆಗಿ ಅಂದ್ರೆ ವಕೀಲರಾಗಿ ಏನಾಗಿರ್ಬೇಕು? ಸೇವೆಯನ್ನ ಸಲ್ಲಿಸಬೇಕು. ಓಕೆ ಇಷ್ಟೇ. 5 year ಜಡ್ಜ್ ಆಗಿರ್ಬೇಕು, ಇಲ್ಲಾಂದ್ರೆ 10 year ಅಡ್ವೊಕೇಟ್ ಆಗಿರ್ಬೇಕು. ಈ ಎರಡೇ ರೂಲು. ಓಕೆ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಎರಡು ಕೂಡ ಹೈಕೋರ್ಟ್ ಅಲ್ಲಿ ಆಗಿರ್ಬೇಕು. ಈ ಎರಡು ಏನು ಕ್ವಾಲಿಫಿಕೇಶನ್ಸ್, ಇದು ಕಂಪಲ್ಸರಿ. ಓಕೆ ದೆನ್ ಶುಡ್ ಬಿ ಎ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇನ್ ದ ವ್ಯೂ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಅಂತಂದ್ರೆ ಯಾರ ಇನ್ ದ ವ್ಯೂ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ರಾಷ್ಟ್ರಪತಿಗಳ ಒಂದು ಅವರ ಒಂದು ಅಭಿಪ್ರಾಯದ ಪ್ರಕಾರ ಇವ್ರು ಏನಾಗಿರ್ಬೇಕಪ್ಪ ಅಂತಂದ್ರೆ ನ್ಯಾಯ ತಜ್ಞರಾಗಿರ್ಬೇಕು. ಏನಾಗಿರ್ಬೇಕಂತ ಹೇಳ್ತಾರಪ್ಪ ಅಂತಂದ್ರೆ ನ್ಯಾಯ ತಜ್ಞರು. ತಜ್ಞರು ಅಂತಂದ್ರೆ ಏನ್ ಹೇಳಿ ನೋಡುವ? ತಜ್ಞರು ಅಂತಂದ್ರೆ ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ ನಾವು, ಎಲ್ಲ ಫೀಲ್ಡ್ ಅಲ್ಲೂ ಒಬ್ರು ಎಕ್ಸ್ಪರ್ಟ್ ಅಂತ ಇರ್ತಾರೆ ಆಯಾ ಕ್ಷೇತ್ರದಲ್ಲಿ. ಸೊ ಅದೇ ರೀತಿ ಪ್ರೆಸಿಡೆಂಟ್ ಅವರ ದೃಷ್ಟಿಯಲ್ಲಿ, ರಾಷ್ಟ್ರಪತಿಗಳ ದೃಷ್ಟಿಯಿಂದ ಅಂದ್ರೆ ಯಾಕಂದ್ರೆ ಇವರೇ ಅಲ್ವಾ ಅಪಾಯಿಂಟ್ ಮಾಡೋದು, ಸೊ ಇವರ ದೃಷ್ಟಿಯಿಂದ ಯಾರು ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ನ್ಯಾಯ ತಜ್ಞರು ಅಂದ್ರೆ ಆ ಕ್ಷೇತ್ರದಲ್ಲಿ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಡ್ಜ್ ಆಗಿನೋ ಅಥವಾ ವಕೀಲರಾಗಿನೋ ಹಲವಾರು ವರ್ಷ ಸೇವೆ ಸಲ್ಲಿಸಿ ಒಂದು ಎಕ್ಸ್ಪರ್ಟ್ ಅನ್ನ ಹೊಂದಿರ್ತಾರೆ ಅಂತ ಏನಾದ್ರು ಪ್ರೆಸಿಡೆಂಟ್ಗೆ ಅನ್ಸಿದ್ರೆ ಆ ಪ್ರೆಸಿಡೆಂಟ್ ಅವರನ್ನು ಕೂಡ ಏನ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ
ನೇಮಕ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಇದು ನಿಮಗೆ ಕ್ಲಿಯರ್ ಆಗಿರಲಿ ಇನ್ ದ ವ್ಯೂ ಆಫ್ ಪ್ರೆಸಿಡೆಂಟ್. ಓಕೆ, ಇದಿಷ್ಟು ಕೂಡ ಏನು ಕ್ವಾಲಿಫಿಕೇಶನ್ ಸ್ಟೂಡೆಂಟ್ಸ್, ವೆರಿ ಈಸಿ ಇದೆ, ತುಂಬಾ ಸುಲಭವಾಗಿದೆ. ಓಕೆ, ಸೊ ದೆನ್ ನೋಡ್ತಾ ಹೋಗುವ ಅಪಾಯಿಂಟ್ಮೆಂಟ್. ಓಕೆ, ಹಾಗಾದ್ರೆ ಈಗ ಅಪಾಯಿಂಟ್ಮೆಂಟ್ ನೋಡ್ತಾ ಹೋಗೋಣ. ಯಾರು ಅಪಾಯಿಂಟ್ ಮಾಡ್ತಾರೆ ಇವ್ರನ್ನ ಅಂತ, ಮತ್ತೆ ಅವರ ಅಧಿಕಾರ ಎಷ್ಟಿರುತ್ತೆ, ಅವ್ರನ್ನ ಏನಾದ್ರು ಅವರ ಸ್ಥಾನದಿಂದ ತೆಗಿಬೇಕು ಅಂತಂದ್ರೆ ಏನ್ ಮಾಡೋದು, ಜಡ್ಜ್ಗಳಂತಾರೆ ಅವರಿಗೆ ಏನು ಅವ್ರು ಎಷ್ಟು ವರ್ಷ ಬೇಕಾದ್ರೂ ಅಧಿಕಾರದಲ್ಲಿ ಇರ್ಬೋದು, ಅವರಿಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಈ MLA MP ಗಳ ರೀತಿ ಏನಾದ್ರು 5 year 6 year ಆ ರೀತಿ ಇದೆಯಾ ಏನಾದ್ರು, ಸೊ ಅದೆಲ್ಲದನ್ನು ಕೂಡ ಏನ್ ಮಾಡೋಣ ಸ್ಟೂಡೆಂಟ್ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ಅದರ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ರಾಷ್ಟ್ರಪತಿಗಳಿಂದ ಏನಾಗ್ತಾರೆ, ಚೀಫ್ ಜಸ್ಟಿಸ್ ಮತ್ತೆ ಅದರ್ ಜಡ್ಜಸ್ ಏನಾಗ್ತಾರೆ, ಅಪಾಯಿಂಟ್ ಆಗ್ತಾರೆ. ಇದು ನಿಮಗೆ ಕ್ಲಿಯರ್ ಆಗಿದೆ, ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೆ. ಓಕೆ, ದೆನ್ ದ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ರೆಕಮೆಂಡ್ಸ್ ದ ಮೋಸ್ಟ್ ಸೀನಿಯರ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್. ಸೊ ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಈಗ ನೋಡಿ ಟೋಟಲ್ ಒಬ್ರು CJI ಇರ್ತಾರಲ್ವಾ, ಮತ್ತೆ 33 ಅದರ್ ಜಡ್ಜಸ್ ಇರ್ತಾರೆ. ಓಕೆ, ಅದರ್ ಜಡ್ಜಸ್ ಇದಾರಪ್ಪ ಇಲ್ಲಿ ನೋಡಿ. ಓಕೆ, ಇಲ್ಲಿ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಅಂತಂದ್ರೆ ಪ್ರಸ್ತುತ ಪ್ರೆಸೆಂಟ್ ಯಾರು ಚೀಫ್ ಜಸ್ಟಿಸ್ ಇದಾರಲ್ವಾ, ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಚೀಫ್ ಜಸ್ಟಿಸ್ ಪ್ರೆಸೆಂಟ್ ಇರ್ತಕ್ಕಂಥ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೀನಿಯರ್ ಮೋಸ್ಟ್ ಜಡ್ಜ್ ಅನ್ನ, ಓಕೆ, ಮೋಸ್ಟ್ ಸೀನಿಯರ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಓಕೆ, ಸುಪ್ರೀಂ ಕೋರ್ಟ್ ನ ಮೋಸ್ಟ್ ಸೀನಿಯರ್ ಯಾರು ಹೆಚ್ಚು ವರ್ಷಗಳ ಕಾಲ ಒಂದು ಸೇವೆ ಸಲ್ಲಿಸಿರ್ತಾರಲ್ವಾ, ಸೀನಿಯರ್ ಜಡ್ಜ್, ಅವರ ಹೆಸರನ್ನ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಗಿ ಅಪಾಯಿಂಟ್ ಮಾಡಕ್ಕೆ ಏನ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಈ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರೆ, ಒಬ್ರು ಸೀನಿಯರ್ ಮೋಸ್ಟ್ ಜಡ್ಜ್ ಹೆಸರನ್ನ ಈ 33 ಜಡ್ಜಸ್ ಇದಾರಲ್ವೇ, ಇದ್ರಲ್ಲಿ ಯಾರಾದ್ರೂ ಒಬ್ರನ್ನ ಏನ್ ಮಾಡ್ತಾರೆ, ಈ 33 ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ರನ್ನ ಹೆಸರನ್ನ ಯಾರು ತುಂಬಾ ಸೀನಿಯರ್ ಇದಾರೋ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯೋ ಅವ್ರ ಹೆಸರನ್ನ ಎಲ್ಲಿಗೆ ರೆಕಮೆಂಡ್ ಮಾಡ್ತಾರೆ, CJI ಸ್ಥಾನಕ್ಕೆ ರೆಕಮೆಂಡ್ ಮಾಡ್ತಾರೆ. ಓಕೆ, ಸೊ ಇದು ಕೂಡ ಏನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್. ಓಕೆ, ನೆಕ್ಸ್ಟ್ ಚೀಫ್ ಜಸ್ಟಿಸ್ ಗಳು ಇದೇ ರೀತಿ ಆಯ್ಕೆ ಆಗೋದು. ಓಕೆ, ಆಯಾ ಚೀಫ್ ಜಸ್ಟಿಸ್ ಗಳು ಪ್ರೆಸೆಂಟ್ ಇರ್ತಕ್ಕಂಥವ್ರು ಯಾರು ಸೀನಿಯರ್ ಇರ್ತಾರೋ ಅವ್ರನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಓಕೆ, ಈ ರೆಕಮೆಂಡೇಶನ್ಸ್ ಅನ್ನ ನೋಡಿ, ಆನ್ ದಿಸ್ ರೆಕಮೆಂಡೇಶನ್ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್. ಈ ರೆಕಮೆಂಡೇಶನ್ಸ್ ಇವ್ರು ಕಳ್ಸಿರ್ತಾರಲ್ವಾ CJI, ಈ ರೆಕಮೆಂಡೇಶನ್ಸ್ ನ ಯಾರು ಪ್ರೆಸಿಡೆಂಟ್ ಏನ್ ಮಾಡಿ ಕನ್ಸಿಡರ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಆಗಿ ಇಂಡಿಯಾವಾಗಿ. ನೆಕ್ಸ್ಟ್ ಚೀಫ್ ಜಸ್ಟಿಸ್ ಇಂಡಿಯಾವಾಗಿ ಯಾವಾಗ ಅವ್ರ ಟರ್ಮ್ ಸ್ಟಾರ್ಟ್ ಆಗ್ಬೇಕಾದ್ರ ಪ್ರಕಾರ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೊ ನಾರ್ಮಲಿ ಹೆಂಗಾಗುತ್ತಪ್ಪ ಅಂತಂದ್ರೆ, ಈಗ ಒಬ್ರು ಜಡ್ಜ್ ಇದ್ದಾರೆ, ಒಬ್ರು CJI ಇದ್ದಾರೆ, ಒಬ್ರು ಚೀಫ್ ಜಸ್ಟಿಸ್ ಇದ್ದಾರೆ ಅಂತಾದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ವಾರದಲ್ಲಿ ಅವ್ರದ್ದು ಏನು ಸ್ಥಾನ ತೆರವಾಗುತ್ತಪ್ಪ, ಇನ್ನೊಂದು ವಾರದಲ್ಲಿ ಅವರ ಸ್ಥಾನ ತೆರವಾಗುತ್ತೆ ಅಂತ ಆದ್ರೆ ಹಂಗ ಒಂದು ವಾರ ಇದ್ದಂಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ವಲ್ಪ ಟೈಮ್ ಮುಂಚೆನೆ ಏನ್ ಮಾಡ್ತಾರೆ, ಒಬ್ಬರ ಹೆಸರನ್ನ ಸೀನಿಯರ್ ಮೋಸ್ಟ್ ಜಡ್ಜ್ ಹೆಸರನ್ನ ನೇಮಕ ಮಾಡಿ ರೆಕಮೆಂಡ್ ಮಾಡಿ ಪ್ರೆಸಿಡೆಂಟ್ಗೆ ಕಳಿಸ್ತಾರೆ. ಅವಾಗ ಪ್ರೆಸಿಡೆಂಟ್ ಅವ್ರನ್ನ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಓಕೆ, ಅದರ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಬೇರೆ ಜಡ್ಜ್ಗಳನ್ನು ಕೂಡ ಯಾರು ಅಪಾಯಿಂಟ್ ಮಾಡೋದು, ಪ್ರೆಸಿಡೆಂಟ್ ಅವರೇ. ಇದು ಕ್ಲಿಯರ್ ಆಗಿರ್ಲಿ. ಆನ್ ದ ರೆಕಮೆಂಡೇಶನ್ ಆಫ್ ದ ಕೊಲಿಜಿಯಂ ಕಂಪ್ರೈಸಿಂಗ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಅದರ್ 4 senior judges of the Supreme Court and on the advice of the Union Cabinet. ಎಸ್, ಇಲ್ಲಿ ನೋಡಿ, ಚೀಫ್ ಜಸ್ಟಿಸ್ ನೇನು ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ. ಓಕೆ, ಯಾರು, ಈ ಚೀಫ್ ಜಸ್ಟಿಸ್ ನ ಒಂದು ರೆಕಮೆಂಡೇಶನ್ ಮೇಲೆ. ಸೊ ಅದಾದ್ಮೇಲೆ ಈ ಬೇರೆ ಜಡ್ಜಸ್ ಇದಾರಲ್ವಾ, ಸೊ ಇಲ್ಲಿ ಈ ಜಡ್ಜ್ಗಳಿಗೆ ನೀವು ಒಂದು ಈ ಜಡ್ಜ್ಗಳಂತ ಬಂದಾಗ ಒಂದು ಕೊಲಿಜಿಯಂ ಸಿಸ್ಟಮ್ ಅಂತ ಬರುತ್ತೆ. ಓಕೆ, ಏನ್ ಹೇಳಿ, ಕೊಲಿಜಿಯಂ ಸಿಸ್ಟಮ್ ಅಂತ. ಸೊ ಇಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಬರೀತೀನಿ ನಾನು, ಇಲ್ಲೇ ಬರೀತೀನಿ ನಾನು. ಓಕೆ, ಕೊಲಿಜಿಯಂ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಒಬ್ರು CJI, ಓಕೆ, ಒಬ್ರು ಚೀಫ್ ಜಸ್ಟಿಸ್ ಪ್ಲಸ್ ಯಾರು ನೋಡಿ, ಅದರ್ 4 senior most judges, 4 senior judges ಇರ್ತಾರಲ್ವಾ, ಇವ್ರನ್ನ ಸೇರಿಸಿ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಕೊಲಿಜಿಯಂ ಅಂತ ಹೇಳ್ತೀವಿ. ಏನಂತ, ಕೊಲಿಜಿಯಂ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮಿಕ್ಕಿದಂತ ಒಂದು ಏನು
ಜಡ್ಜ್ಗಳ ನೇಮ್ ಅನ್ನು ಕೂಡ ಇವ್ರು ಏನ್ ಮಾಡ್ತಾರೆ, ಆ ಒಂದು ಪ್ರೆಸಿಡೆಂಟ್ಗೆ ಕಳಿಸ್ತಾರೆ. ರಿಮೈನಿಂಗ್ 33 ಜಡ್ಜಸ್ ಇದಾರಲ್ವಾ, ಆ 33 ಯಾರ್ಯಾರು ಆಗ್ಬೇಕು ಅನ್ನೋದಕ್ಕೂ ಕೂಡ ಯಾರು ಮಾಡ್ತಾರೆ, ಈ ಒಂದು CJI ಮತ್ತೆ ಈ ಒಂದು 4 ಜಡ್ಜಸ್ ಏನಿದಾರಲ್ಲ, ಸೀನಿಯರ್ 4 ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್, ಇವ್ರು ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ಗೆ ನೇಮ್ ಅನ್ನ ಕಳಿಸ್ತಾರೆ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಇರಲಿ. ಸೊ ಇಲ್ಲಿ ಅಪಾಯಿಂಟ್ ನೋಡಿ, ಕೋರ್ಟ್ಗಳಲ್ಲಿ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡ್ಲಿಕ್ಕಾದ್ರೆ ಇಲ್ಲಿ MLA MP ಗಳದ್ದು ಯಾವ ಪಾತ್ರನೂ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಸ್ವಲ್ಪ ಅಲ್ಲಿ ರೆಕಮೆಂಡೇಶನ್ಸ್ ಅನ್ನೋದು ಬರುತ್ತೆ ಆನ್ ದ ಅಡ್ವೈಸ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್. ಸೊ ನೋಡಿ, ಅಂದ್ರೆ ಅಡ್ವೈಸ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್, ಆ ಕೇಂದ್ರ ಮಂತ್ರಿಮಂಡಲ ಏನಿರುತ್ತಲ್ವಾ, ಸೊ ಅವರ ಒಂದು ಏನು ರೆಕಮೆಂಡೇಶನ್ ಕೂಡ ಇಲ್ಲಿ, ಅಡ್ವೈಸ್ ಕೂಡ ಇಲ್ಲಿ ತಗೊಂಡು ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಬೇರೆ ಜಡ್ಜಸ್ ಗಳನ್ನ ಗೊತ್ತಿರಲಿ. ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು MLA ಗಳ ಆ ಒಂದು ಪಾತ್ರ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಇದು ಜುಡಿಷಿಯರಿ ಸಿಸ್ಟಮ್ ಅಲ್ವಾ, ಇದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ಆ ಇಂಡಿಪೆಂಡೆನ್ಸ್ ಅನ್ನ ಕಾಪಾಡ್ಲಿಕ್ಕೋಸ್ಕರ ಓಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ, ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ನೆನಪಿರ್ಲಿ, ಒಬ್ರು ಚೀಫ್ ಜಸ್ಟಿಸ್ ಮತ್ತೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಗಳು ಅಲ್ಲಿ ಇರ್ತಾರೆ ಸ್ಟೂಡೆಂಟ್ಸ್. ಓಕೆ, ಮತ್ತೆ ಯೂನಿಯನ್ ಕ್ಯಾಬಿನೆಟ್ ನ ಅಡ್ವೈಸ್ ಇಂದಲೇ ಏನು ನೇಮಕ ಮಾಡ್ತಾರೆ ಅದರ ಜಡ್ಜಸ್ ಅನ್ನ, ಬೇರೆ ಜಡ್ಜಸ್ ಗಳನ್ನ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ದೆನ್ ನೋಡ್ತಾ ಹೋಗೋದಾದ್ರೆ, ಹಿಸ್ ರಿಟೈರ್ಮೆಂಟ್ ಏಜ್ ಇಸ್ 65 ಇಯರ್ಸ್. ಎಷ್ಟು? 65 ಇಯರ್ಸ್, 65 ವರ್ಷ ರಿಟೈರ್ಮೆಂಟ್. ಇವ್ರಿಗೆ ಏನು ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಅಂತಂದ್ರೆ 65 ವರ್ಷ ತನಕ ಇವರಿಗೆ ಇಂಡಿವಿಜುವಲ್ ಆಗಿ ಅವರಿಗೆ 65 ವರ್ಷ ಆಗೋವರೆಗೂ ಅವ್ರು ಏನ್ ಮಾಡ್ಬೋದು, ಸೇವೆಯಲ್ಲಿ ಇರ್ಬೋದು. ಓಕೆ, ಬಟ್ ಕ್ಯಾನ್ ಸಬ್ಮಿಟ್ ರೆಸಿಗ್ನೇಷನ್ ಟು ದ ಪ್ರೆಸಿಡೆಂಟ್ ಈವನ್ ಬಿಫೋರ್ ದಟ್. ಬಟ್ ಅದಕ್ಕಿಂತ ಮುಂಚೆನೂ ಕೂಡ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಇಟ್ಸ್ ದೇರ್ ವಿಷಯ ಆಗಿರುತ್ತೆ. ಅವ್ರಿಗೆ ಏನಾದ್ರು ಯಾವ್ದಾದ್ರು ಕಾರಣಗಳಿಂದ ನಾನು ಜಡ್ಜ್ ಆಗಿ ಮುಂದುವರಿಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಅವರು ರಾಜೀನಾಮೆಯನ್ನು ಯಾರಿಗೆ ಕೊಡ್ಬೋದು, ಪ್ರೆಸಿಡೆಂಟ್ಗೆ ಕೊಡ್ಬೋದು. ನೆನಪಿರ್ಲಿ, ಇಲ್ಲಿ ಪ್ರೆಸಿಡೆಂಟ್ ಪಾತ್ರ ತುಂಬಾ ಜಾಸ್ತಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಅಪಾಯಿಂಟ್ ಮಾಡಿದವ್ರೆ ರಾಜೀನಾಮೆ ಕೊಡ್ಬೇಕಂದ್ರೆ ಅವರಿಗೆ ಕೊಡ್ಬೇಕಾಗುತ್ತೆ ಇವರು. ಓಕೆ, ರೆಸಿಗ್ನೇಷನ್ ಮೀನ್ಸ್ ರಾಜೀನಾಮೆ. ಓಕೆ, 65 ವರ್ಷ ಕ್ಲಿಯರ್ ಆಗಿರ್ಲಿ. ಅಂಡ್ ಹಿ ಮೇ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಡೆಫಿನೆಟ್ ಮೆಜಾರಿಟಿ ಆಫ್ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಆನ್ ದ ಗ್ರೌಂಡ್ ಆಫ್ ಪ್ರೂವನ್ ಮಿಸ್ಕಂಡಕ್ಟ್ ಆರ್ ಇನ್ಕೆಪಾಸಿಟಿ. ಅಂದ್ರೆ ಸೊ ಇಲ್ಲ, ಇನ್ನೊಂದು ಇದೇನಿದೆ ಏನಪ್ಪಾ ಅಂದ್ರೆ, ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ರಾಜೀನಾಮೆ ಕೊಡ್ಬೋದು. ಓಕೆ, ದೆನ್ ಇದಾದ್ಮೇಲೆ ಇನ್ನೊಂದೇನಿದೆ ಅಪ್ಪ ಅಂತಂದ್ರೆ, ಅವ್ರೇನಾದ್ರು ಆ ಜಡ್ಜ್ಗಳು ಯಾರು ಇರ್ತಾರಲ್ವಾ, ಆ ಜಡ್ಜ್ಗಳು ಅವ್ರೇನಾದ್ರು ಅವರ ಸಾಮರ್ಥ್ಯಕ್ಕೆ ತಕ್ಕಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ಅಥವಾ ಯಾವುದೇ ರೀತಿಲಿ ಅವರು ಏನೋ ಒಂದು ಕೆಲಸ ಸರಿ ಮಾಡಿಲ್ಲ, ಮಿಸ್ಕಂಡಕ್ಟ್ ಅಂತಂದ್ರೆ ಸರಿಯಾದ ರೀತಿಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾದ್ರೆ, ಅವಾಗ ಈ ಪಾರ್ಲಿಮೆಂಟ್ ಇದೆ ಅಲ್ವಾ, ಪಾರ್ಲಿಮೆಂಟ್ ನೆನಪಿರಲಿ, ಪಾರ್ಲಿಮೆಂಟ್ ಇಲ್ಲಿ ಬರೋದು. ಓಕೆ, ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲ, ಈ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಏನ್ ಮಾಡ್ತಾರೆ, 2 ಸದನದವರು, ಲೋಕಸಭಾ ಪ್ಲಸ್ ರಾಜ್ಯಸಭಾದವ್ರು ಏನ್ ಮಾಡ್ತಾರೆ, ಅಲ್ಲಿ ಮೆಜಾರಿಟಿಯನ್ನ ಪಾಸ್ ಮಾಡಿ ಆ ಒಂದು ಜಡ್ಜ್ಗಳನ್ನ ಏನ್ ಮಾಡ್ಬೋದು, ಅವರ ಸ್ಥಾನದಿಂದ ತೆಗೆದಾಕ್ಲಿಕ್ಕೆ ಆ ಒಂದು ಪ್ರಕ್ರಿಯೆಯನ್ನ ಕೂಡ ಅವರು ನಡೆಸ್ಬೋದು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಯಾವಾಗ ಈ ಪಾರ್ಲಿಮೆಂಟ್ ಅಲ್ಲಿ 2 ಹೌಸ್ಗಳು ಏನೋ ಆ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಏನೋ ಪಾಸ್ ಮಾಡ್ತಾವೋ, ಈ ಜಡ್ಜ್ನ ನಾವು ತೆಗಿಯೋಣ ಅಂತ, ಆವಾಗ ಅದು ರೆಕಮೆಂಡೇಶನ್ ಅಲ್ಲಿ ಎಲ್ಲಿಗೆ ಹೋಗುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗಿ ಪ್ರೆಸಿಡೆಂಟ್ ಅವರು ಅವ್ರನ್ನ ಅವರ ಸ್ಥಾನದಿಂದ ತೆಗಿತಾರೆ. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. ಯಾವಾಗ ತೆಗಿಬೋದಪ್ಪ ಅಂತಂದ್ರೆ ಇವೆರಡು ಟರ್ಮ್ಗಳು, ಮಿಸ್ಕಂಡಕ್ಟ್ ಆರ್ ಇನ್ಕೆಪಾಸಿಟಿ. ಮಿಸ್ಕಂಡಕ್ಟ್ ಓಕೆ ಮತ್ತೆ ಇನ್ಕೆಪಾಸಿಟಿ, ಇದು ನೆನಪಿರಲಿ ನಿಮಗೆ. ಹಿ ಕೆನಾಟ್ ಕಂಟಿನ್ಯೂ ಟು ಪ್ರಾಕ್ಟಿಸ್ ಲಾ ಇನ್ ಎನಿ ಕೋರ್ಟ್ ಆಫ್ ದ ಕಂಟ್ರಿ ಆಫ್ಟರ್ ರಿಟೈರ್ಮೆಂಟ್ ಆರ್ ರಿಮೂವಲ್. ಅಂದ್ರೆ ಅವ್ರು ಒಂದ್ಸತಿ 65 ವರ್ಷ ಆಗಿ ಅವ್ರೇನಾದ್ರು ಏನೋ ರಿಟೈರ್ಡ್ ಆಗ್ತಾರಲ್ವಾ, ಅದಾದ್ಮೇಲೆ ಅವರು ಮತ್ತೆ ಬೇರೆ ಯಾವುದೇ ದೇಶದ ಯಾವುದೇ ಕಂಟ್ರಿ ಏನು ಕೋರ್ಟ್ಗಳಲ್ಲಿ ಏನ್ ಮಾಡಂಗಿಲ್ಲ, ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ಕೆನಾಟ್ ಪ್ರಾಕ್ಟೀಸ್ ಅಂದ್ರೆ ಕೆನಾಟ್ ಪ್ರಾಕ್ಟೀಸ್ ಮಾಡಂಗಿಲ್ಲ ಅನ್ನೋದು ಕೂಡ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದೇರ್ ಪೇ ಅಂಡ್ ಅಲವೆನ್ಸಸ್ ಆರ್ ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್ ಬೈ ಮೇಕಿಂಗ್ ಅ ಲಾ. ಓಕೆ, ದೇರ್ ಸ್ಯಾಲರಿ ಅಂಡ್ ಅಲವೆನ್ಸಸ್ ಆರ್ ಪೇಡ್ ಫ್ರಮ್ ದ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ. ಭಾರತದ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾದಿಂದ ಅವ್ರಿಗೆ ಸ್ಯಾಲರಿ ಕೊಡ್ತಾರೆ. ಮತ್ತೆ ಯಾರು ಡಿಸೈಡ್ ಮಾಡ್ತಾರೆ ನೋಡಿ, ಪಾರ್ಲಿಮೆಂಟ್ ವೆರಿ ಇಂಪಾರ್ಟೆಂಟ್. ಜಡ್ಜ್ಗಳಿಗೆ ಎಷ್ಟು ಸ್ಯಾಲರಿ ಕೊಡಬೇಕು ಅವರಿಗೆ, ಮತ್ತೆ ಬೇರೆ ಬೇರೆ ಏನಾದ್ರು ಫೆಸಿಲಿಟಿ ಕೊಡಬೇಕು, ಇದನ್ನೆಲ್ಲ ಯಾರು ಡಿಸೈಡ್ ಮಾಡ್ತಾರಪ್ಪ ಅಂತಂದ್ರೆ ಪಾರ್ಲಿಮೆಂಟ್. ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಡಿಸೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್? ಪಾರ್ಲಿಮೆಂಟ್. ಓಕೆ, ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದೆನ್ ಫಂಕ್ಷನ್ಸ್ ನೋಡ್ತಾ ಹೋಗೋಣ ನಾವು.
ಏನ್ ಫಂಕ್ಷನ್ಸ್ ಅಪ್ಪ ಇವರಿಗೆ ಇದೆ ಹಂಗಾದ್ರೆ ಇವ್ರೇನ್ ಕೆಲಸ ಮಾಡ್ತಾರೆ, ಇವರಿಗೆ ಪವರ್ಸ್ ಏನೇನಿದೆ, ಯಾರಿಗೆ? ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದಲ್ವಾ. ಸುಪ್ರೀಂ ಕೋರ್ಟ್ಗೆ ಏನೇನು ಅಧಿಕಾರಗಳಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಒರಿಜಿನಲ್ ಪವರ್ಸ್ ಅಂದ್ರೆ ಮೂಲ ಅಧಿಕಾರ ವ್ಯಾಪ್ತಿ. ಅಂದ್ರೆ ಮೂಲ ಅಧಿಕಾರ ಅಂತಂದ್ರೆ ಕೇವಲ ಮೂಲ ಅಧಿಕಾರ ಅಥವಾ ಒರಿಜಿನಲ್ ಪವರ್ಸ್ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಮಾತ್ರ ರೈಟ್ಸ್ ಇರೋದು. ಈ ವಿಚಾರಗಳಲ್ಲಿ ಇಲ್ಲಿದೆ, ನಾನು ಹೇಳ್ತೀನಿ ಯಾವ್ದ್ಯಾವ್ದು ಅಂತ. ಈ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಮಾತ್ರ ರೈಟ್ಸ್ ಇರೋದು. ಆ ವಿಚಾರಗಳ ಬಗ್ಗೆ ತೀರ್ಪು ಕೊಡ್ಲಿಕ್ಕೆ, ವಿಚಾರಣೆ ಮಾಡ್ಲಿಕ್ಕೆ ಹೋಗಿ ಅವುಗಳನ್ನ ನಾವೇನಂತ ಹೇಳ್ತೀವಿ? ಒರಿಜಿನಲ್ ಪವರ್ಸ್ ಅಥವಾ ಮೂಲ ಅಧಿಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಯೂನಿಯನ್ ಅಂಡ್ ದ ಸ್ಟೇಟ್ಸ್ ಅಂಡ್ ಬಿಟ್ವೀನ್ ದ ಸ್ಟೇಟ್ಸ್, interpreting the provisions of the constitution vested with the Supreme Court. Interpreting the provisions of the constitution vested with the Supreme Court. ಅಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ, ಒರಿಜಿನಲ್ ಪವರ್ಸ್ ಅಂತಂದ್ರೆ ನೋಡಿ, ಸೆಂಟರ್ ವರ್ಸಸ್ ಸ್ಟೇಟ್. ಓಕೆ, ಸೆಂಟರ್ ವರ್ಸಸ್ ಸ್ಟೇಟ್ ವರ್ಸಸ್ ಸ್ಟೇಟ್ಸ್. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೆಂಟರ್ ವರ್ಸಸ್ ಸ್ಟೇಟ್ ಅಂತಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಯಾವುದೇ ವಿಚಾರವಾಗಿ ಪ್ರಾಬ್ಲಮ್ ಅಂದ್ರೆ ಕೂಡ ನೀವು ಅವಾಗ ನೋಡಿರ್ತಾರೆ, ಏನೋ ಈ ತೆರಿಗೆ ಹಂಚೋ ವಿಚಾರದಲ್ಲಿ ಕೆಲವೊಂದು ರಾಜ್ಯಗಳು ಫೈಟ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ಗೆ ಹೋಗಿ, ನಮಗೆ ಕೇಂದ್ರ ಸರ್ಕಾರ ಸರಿಯಾಗಿರ್ತಕ್ಕಂಥ ತೆರಿಗೆಯನ್ನ ಕೊಡ್ತಾ ಇಲ್ಲ ಅಥವಾ ಇನ್ನೊಂದೇನೋ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಇದನ್ನ ಡೈರೆಕ್ಟ್ ಆಗಿ ಯಾರು ನೋಡ್ತಾರೆ? ಈ ತರ ವಿಚಾರಗಳು ಬಂದ್ರೆ ಆ ಕೇಸ್ಗಳು ಫಸ್ಟ್ ಡೈರೆಕ್ಟ್ ಹೋಗೋದೇ ಸುಪ್ರೀಂ ಕೋರ್ಟ್ಗೆ. ದಟ್ಸ್ ವಿ ಕಾಲ್ ಇಟ್ ಆಸ್ ದ ಒರಿಜಿನಲ್ ಪವರ್ಸ್. ಓಕೆ, ಮತ್ತೆ ಸ್ಟೇಟ್ಸ್ ಗಳ ಮಧ್ಯೆ ಯಾವ ವಿಚಾರಕ್ಕಾದ್ರೂ ಆಯ್ತು. ಓಕೆ, ಒಂದು ರಾಜ್ಯ ಸ್ವಲ್ಪ ಕರ್ನಾಟಕ ಮತ್ತೆ ತಮಿಳುನಾಡು, ಆಂಧ್ರ ಈ ರೀತಿ ಮೂರು ರಾಜ್ಯಗಳ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಯಾವುದೇ ವಿಚಾರಕ್ಕೋಸ್ಕರ ಅವಾಗ್ಲೂ ಕೂಡ ಎಲ್ಲಿಗೆ ಹೋಗ್ತಾರೆ? ಅವರು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಓಕೆ, ಇದಿಷ್ಟು ಏನು ಒರಿಜಿನಲ್ ಪವರ್ಸ್ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಒರಿಜಿನಲ್ ಮೀನ್ಸ್ ಸುಪ್ರೀಂ ಕೋರ್ಟ್ಗೆ ಮಾತ್ರ ಆ ಒಂದು ರೈಟ್ಸ್ ಇರ್ತಕ್ಕಂಥದ್ದು. ಓಕೆ, ತುಂಬಾ ದೊಡ್ಡದಾಗಿರ್ತಕ್ಕಂಥ ವಿಚಾರಗಳೆಲ್ಲ ಡೈರೆಕ್ಟ್ ಎಲ್ಲಿ ಹೋಗ್ತವೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ. ಇದು ಕ್ಲಿಯರ್ ಇರಲಿ. ದೆನ್ ಅಪಿಲೇಟ್ ಪವರ್ಸ್. ಅಪಿಲೇಟ್ ಅಂತಂದ್ರೆ ಮೇಲ್ಮನವಿಯ ಅಧಿಕಾರ ಅಂತ ಹೇಳ್ತೀವಿ ನಾವು. ಅಪಿಲೇಟ್ ಮಾಡಿ ಅಂತ ಅಂದ್ರೆ ಮೇಲ್ಮನವಿ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರಿಗೆ ಪ್ರಾಬ್ಲಮ್ ಇರುತ್ತೆ, ಸೊ ಅವ್ರು ಎಲ್ಲಿಗೆ ಹೋಗ್ತಾರೆ? ಹೈಕೋರ್ಟ್ಗೆ ಹೋಗ್ತಾರೆ. ಕರ್ನಾಟಕದಲ್ಲಿ ಯಾರೋ ಒಬ್ರಿಗೆ ಪ್ರಾಬ್ಲಮ್ ಇದೆ. ಸೊ ಓಕೆ, ಸೊ ನಾನು ಏನ್ ಮಾಡ್ತೀನಿ ಈಗ, ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನನಗೆ ಏನೋ ಒಂದು ಇಶ್ಯೂ ಆಗಿದೆ. ಸೊ ನಾನು ಎಲ್ಲಿಗೆ ಹೋಗ್ತೀನಪ್ಪ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ತೀನಿ. ನಾನು ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ಅಲ್ಲಿ ನಾನು ಏನ್ ಮಾಡ್ತೀನಿ? ಅರ್ಜಿ ಹಾಕಿ ವಿಚಾರಣೆ ನಡೆಯುತ್ತೆ. ಅಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನು ಕೂಡ ಕೊಡುತ್ತೆ. ಸೊ ಬಟ್ ಈ ತೀರ್ಪು, ಈ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪು ನನಗೆ ಇಷ್ಟ ಆಗೋಲ್ಲ. ಓಕೆ, ನನಗೆ ಇಷ್ಟ ಆಗಲ್ಲ. ಅವಾಗ ನಾನೇನ್ ಮಾಡ್ಬೋದಪ್ಪ ಅಂತಂದ್ರೆ ಆ ತೀರ್ಪನ್ನ ಮೇಲ್ಮನವಿ ಅಥವಾ ಅಪಿಲೇಟ್ ಅಂತ ಹೇಳ್ಬಿಟ್ಟು ನಾವು ಎಲ್ಲಿಗೆ ಹಾಕ್ಬೋದು? ಸುಪ್ರೀಂ ಕೋರ್ಟ್ಗೆ ಹಾಕ್ಬೋದು. ಅದರ ಮತ್ತೆ ವಿಚಾರಣೆ ಮಾಡ್ಲಿಕ್ಕೆ ಎಲ್ಲಿಗೆ ಹಾಕ್ಬೋದು? ಸುಪ್ರೀಂ ಕೋರ್ಟ್ಗೆ ಓಕೆ ಹೋಗ್ಬೋದು. ಇದನ್ನ ನಾವು ಅಪಿಲೇಟ್ ಅಂತ ಅಥವಾ ಮೇಲ್ಮನವಿ ಅಧಿಕಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಮೇಲ್ಮನವಿ ಅಧಿಕಾರ ಅಂತಂತ ಅಂದ್ರೆ ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಪ್ರಶ್ನೆ ಮಾಡೋದು. ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಏನ್ ಮಾಡೋದು? ಪ್ರಶ್ನೆ ಮಾಡ್ಕೊಂಡು ಇನ್ನೊಂದು ಕೋರ್ಟ್ಗೆ ಹೋಗೋದನ್ನ ನಾವು ಅಪಿಲೇಟ್ ಜುಡಿಷಿಯಲ್ ಅಂತ ಕರಿತೀವಿ. ಓಕೆ, ಸಿಟಿಸನ್ಸ್ ಮೇ ಫೈಲ್ ಕೇಸಸ್ ಇನ್ ದ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಗಿವನ್ ಇನ್ ದ ಲೋವರ್ ಕೋರ್ಟ್ಸ್. ದ ಸುಪ್ರೀಂ ಕೋರ್ಟ್ ಮೇ ಅಕ್ಸೆಪ್ಟ್ ಸಚ್ ಅಪೀಲ್ಸ್ ಅಂಡ್ ಇಶ್ಯೂ ಜಡ್ಜ್ಮೆಂಟ್ ಇನ್ ದೀಸ್ ಮ್ಯಾಟರ್ಸ್. ಅಂದ್ರೆ ಯಾವುದೇ ಆಗಿರ್ಲಿ, ಈ ಲೋವರ್ ಕೋರ್ಟ್ಸ್ ಇದೆಯಲ್ಲ, ಹೈಕೋರ್ಟು, ಸಬಾರ್ಡಿನೇಟ್ ಕೋರ್ಟ್ಸ್, ಇನ್ನು ಬೇರೆ ಬೇರೆ ಕೋರ್ಟ್ಸ್ ಬರ್ತವೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕೆಳಗಡೆ ಬರ್ತಕ್ಕಂಥ ಕೋರ್ಟ್ಸ್ಗಳು ಯಾವ್ಯಾವ ಇದಾವಲ್ಲ, ಆ ಎಲ್ಲಾ ಕೋರ್ಟ್ಗಳು ಕೊಡ್ತಕ್ಕಂಥ ತೀರ್ಪುಗಳನ್ನ ಪ್ರಶ್ನೆ ಮಾಡಿ ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದನ್ನ ನಾವಿಲ್ಲಿ ಅಪಿಲೇಟ್ ಅಥವಾ ಮೇಲ್ಮನವಿ ಅಧಿಕಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದೆನ್ ಅಡ್ವೈಸರಿ ಪವರ್ಸ್ ಅಂತ ಬರುತ್ತೆ. ಸಲಹೆಗಳನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಸಲಹೆ ಕೊಡ್ತಕ್ಕಂಥದ್ದು. ಓಕೆ, ಸಲಹೆ ಅಧಿಕಾರ. ಸೊ ಏನಪ್ಪಾ ಈಗ ಅಂತಂದ್ರೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಅಥಾರಿಟಿ ಟು ಅಡ್ವೈಸ್ ದ ಪ್ರೆಸಿಡೆಂಟ್ ಆನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್, ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್ ಅಂಡ್ ಲೆಜಿಸ್ಲೇಟಿವ್ ಇಂಪಾರ್ಟೆನ್ಸ್. ಅಂದ್ರೆ ಪ್ರೆಸಿಡೆಂಟ್ ಗೊತ್ತಲ್ವಾ, ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಅವ್ರಿಗೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಡ್ವೈಸ್ ದ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಅಡ್ವೈಸ್ ಅನ್ನ ಮಾಡ್ತಾರೆ. ಓಕೆ, ಅಡ್ವೈಸ್ ದ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಅಡ್ವೈಸ್ ಮಾಡ್ತಾರೆ. ಇವರು ಕೆಲವೊಂದು ವಿಚಾರಗಳಲ್ಲಿ ಯಾವ್ದೋ ಪಬ್ಲಿಕ್ ರಿಲೇಟೆಡ್ ಯಾವ್ದೋ ಒಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇಶ್ಯೂ ಇದೆ, ಮತ್ತೆ ಸಂವಿಧಾನ ರಿಲೇಟೆಡ್ ಯಾವ್ದೋ ಒಂದು ಇಂಪಾರ್ಟೆಂಟ್ ವಿಚಾರಗಳು ಇರ್ತಾವಲ್ವಾ, ಯಾವ್ದಾದ್ರು ಒಂದು ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಯಾವ್ದೋ ಒಂದು ಕಾನೂನು ತಂದಾಗ, ತುಂಬಾ ಸೂಕ್ಷ್ಮವಾದಂತ ಕಾನೂನುಗಳನ್ನ ಜಾರಿಗೆ ತಂದಾಗ, ಆ ಕಾನೂನುಗಳನ್ನ
ಏನು ಯಾವ ರೀತಿ ಸಾಲ್ವ್ ಮಾಡಬೇಕು, ಅದಕ್ಕೆ ಏನ್ ಪರಿಹಾರ ಕೊಡ್ಬೇಕನ್ನೋ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದು, ಈ ಒಂದು ಪ್ರೆಸಿಡೆಂಟ್ಗೆ ಏನ್ ಮಾಡ್ಬೋದು, ಕೆಲವೊಂದು ಏನು ಅಡ್ವೈಸ್ ಅನ್ನ ಕೊಡ್ಬೋದು. ಅದನ್ನ ನಾವು ಅಡ್ವೈಸರಿ ಪವರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಕೂಡ ನಿಮ್ಗೆ ಕ್ಲಿಯರ್ ಆಗಿರ್ಲಿ. ದೆನ್ ಪವರ್ಸ್ ಆಫ್ ಜುಡಿಷಿಯಲ್ ರಿವ್ಯೂ. ಪವರ್ಸ್ ಆಫ್ ಜುಡಿಷಿಯಲ್ ರಿವ್ಯೂ, ಓಕೆ, ಅಂದ್ರೆ ನ್ಯಾಯಿಕ ವಿಮರ್ಶನೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಜುಡಿಷಿಯಲ್ ರಿವ್ಯೂ ಏನಂತ ನೋಡಿ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ರಿವ್ಯೂ ವೆದರ್ ದ statutes enacted by the legislature and the orders and decisions of the executive are constitutional or not. If these are violation of the constitutions, they are declared unconstitutional and invalid. This is called judicial review. Okay, so ಇದು ನಿಮಗೆ ಈ ಫೋರ್ತ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಇಸ್ ಜುಡಿಷಿಯಲ್ ರಿವ್ಯೂ ಅಂತ ಕೇಳ್ತಾರೆ, ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಕೂಡ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಏನಂತ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿ the statutes enacted by the legislature and the orders and decisions of the executive are constitutional or not. If these are violation of the constitutional, they are declared unconstitutional and invalid. Okay, ಅಂದ್ರೆ ಪಾರ್ಲಿಮೆಂಟ್ ಇದೆ ಗೊತ್ತಲ್ವಾ ನಿಮಗೆ, ಪಾರ್ಲಿಮೆಂಟ್ ಇದಾದ ನಂತರ ಇನ್ನೊಂದೇನಿದೆ, ಸ್ಟೇಟ್ ಲೆಜಿಸ್ಲೇಚರ್. ತುಂಬಾ ಸುಲಭ ಇದೆ. ಅಂದ್ರೆ ದೇಶ ಅಂತ ಬಂದಾಗ ಪಾರ್ಲಿಮೆಂಟ್ ಅವ್ರು ಏನೋ ಈ ಕಾನೂನುಗಳನ್ನೆಲ್ಲ ತರ್ತಾರಲ್ವಾ, ಹೊಸ ಹೊಸ ಕಾನೂನುಗಳನ್ನ, ರೂಲ್ಸ್ ಗಳನ್ನೆಲ್ಲ. ಸೊ ರಾಜ್ಯ ಅಂತ ಬಂದಾಗ ಪ್ರತಿ ರಾಜ್ಯದ ಒಂದು ಏನು ಆಯಾ ರಾಜ್ಯದ ವಿಧಾನಸಭೆಗಳಲ್ಲಿ ಕಾನೂನುಗಳನ್ನ ತರ್ತಾರಲ್ವಾ, ಆ ತಂದಂತ ಕಾನೂನುಗಳೇನಾದ್ರು ಯಾವುದೇ ರೀತಿಲಿ ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ ನೋಡಿ, ಇಫ್ ದೀಸ್ ಆರ್ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್, ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ, ಸಂವಿಧಾನದಲ್ಲಿ ಜನಗಳಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ ಅವುಗಳನ್ನ ಏನಾದ್ರು ಉಲ್ಲಂಘನೆ ಮಾಡ್ತಾ ಇದ್ರೆ, ಯಾಕಂತಂದ್ರೆ ಯಾವುದೇ ನೋಡಿ, ಯಾವುದೇ ಸೆಂಟ್ರಲ್ ಗವರ್ನಮೆಂಟ್ ವಿತ್ ಇಟ್ ಇಸ್ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ಸ್ಟೇಟ್ ಗವರ್ನಮೆಂಟ್, ಅವ್ರು ತರ್ತಕ್ಕಂಥ ಕಾನೂನು ಹೇಗಿರ್ಬೇಕಪ್ಪ ಸ್ಟೂಡೆಂಟ್ಸ್ ಅಂತಂದ್ರೆ ಜನಗಳಿಗೆ ಹೆಲ್ಪ್ ಆಗ್ಬೇಕು. ಓಕೆ, ಜನಗಳಿಗೆ ಹೆಲ್ಪ್ ಆಗ್ಬೇಕು. ಬಟ್ ಆ ಕಾನೂನುಗಳೇ ಏನಾದ್ರು ಜನಗಳ ರೈಟ್ಸ್ ಅನ್ನ ಕಿತ್ಕೊಂಡು ಆ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾ ಇದಾವೆ ಅಂತಾದ್ರೆ ಅವಾಗ ಈ ಎರಡು ಕೋರ್ಟ್ಗಳು ಏನ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಪಾರ್ಲಿಮೆಂಟ್ ಜಾರಿ ತಂದಂತ ಕಾನೂನುಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ಬೋದು, ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿ ಅದನ್ನ ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ರಾಜ್ಯ ಸರ್ಕಾರಗಳು ಜಾರಿ ತಂದಂತ ಕಾನೂನುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಎರಡರಲ್ಲಿ ಯಾವ್ದಾರ ಒಂದು ಕೂಡ ವಿಚಾರಣೆ ಮಾಡಿ ಅದು ಸರಿ ಇಲ್ಲ ಅಂತಾದ್ರೆ ಅದನ್ನ ತೆಗ್ದಾಕ್ಬೋದು. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಅಸಂವಿಧಾನಿಕ ಮತ್ತೆ ಇನ್ವ್ಯಾಲಿಡ್ ಅಂತ ಹೇಳ್ಬಿಟ್ಟು ಇದನ್ನ ಏನ್ ಮಾಡ್ತಾರೆ, ತೆಗ್ದಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಜುಡಿಷಿಯಲ್ ರಿವ್ಯೂ. ಓಕೆ, ಸೊ ಯಾರು ಮಾಡ್ತಾರೆ ಈ ಅಧಿಕಾರ ಇರೋದು, ಜುಡಿಷಿಯಲ್ ರಿವ್ಯೂ ಇರೋದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಗಳಿಗೆ, ಯಾವ್ದ್ರ ವಿರುದ್ಧ, ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಮತ್ತೆ ತರ್ತಕ್ಕಂಥ ಆರ್ಡರ್ಸ್ ಗಳ ವಿರುದ್ಧ. ಓಕೆ, ಎಕ್ಸಿಕ್ಯೂಟಿವ್ ಆರ್ಡರ್ ಅಂತಂದ್ರೆ ಅದೇ ಸರ್ಕಾರದ ಒಂದು ಆದೇಶಗಳ ಪ್ರಕಾರ. ಓಕೆ, ಆದೇಶಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ರೈಟ್ಸ್. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಓಕೆ, ದ ಸುಪ್ರೀಂ ಕೋರ್ಟ್ ಪ್ರೊಟೆಕ್ಟ್ಸ್ ದ ಫಂಡಮೆಂಟಲ್ ರೈಟ್ಸ್ ಬೈ issuing special order. It's under Article 32 of the Constitution of India. So the Supreme Court is the guardian of the fundamental rights. ಇದು ನಿಮ್ಗೆ ಕ್ಲಿಯರ್ ಆಗಿರಲಿ. ಗಾರ್ಡಿಯನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಯಾರು ಕರಿತೀವಿ, ಸುಪ್ರೀಂ ಕೋರ್ಟ್ ನ. ಆರ್ಟಿಕಲ್ 32, ಓಕೆ, ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 32 ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಇರಲಿ ನಿಮಗೆ. ಆರ್ಟಿಕಲ್ 32 ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ಓದ್ಬೇಕಾದ್ರೆ ನೀವು ನೋಡಿದ್ವಿ, ರಿಟ್ ಅರ್ಜಿಗಳು ಅಂತ ನಾವು ಚರ್ಚೆ ಮಾಡಿದ್ವಿ. 5 ರೀತಿ ಅಂತ ರಿಟ್ ಅರ್ಜಿಗಳು ಬರುತ್ತೆ, ರಿಟ್ ಅರ್ಜಿಗಳು. ಓಕೆ, ಈ ರಿಟ್ ಅರ್ಜಿಗಳನ್ನ ಆರ್ಡರ್ ಮಾಡೋ ಮುಖಾಂತರ ಏನ್ ಮಾಡಬಹುದು, ಜನಗಳ ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನ ಕಾಪಾಡ್ತವೆ. ಇದಕ್ಕೆ ನಾವು ಏನಂತೀವಿ, ಸೊ ಈ ಮುಖಾಂತರ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿ ಜನಗಳ ಫಂಡಮೆಂಟಲ್ ರೈಟ್ಸ್ ಅನ್ನ ಕಾಪಾಡ್ತಂತಂದ್ರೆ ಥ್ರೂ ಇಶ್ಯೂಯಿಂಗ್ ರಿಟ್ಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಆರ್ಟಿಕಲ್ 32. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ 32 ಅನ್ನು ನಾವ್ ಏನಂತ ಕರಿತೀವಿ, ಹಾರ್ಟ್ ಅಂಡ್, ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಕಲ್ತಿದ್ದೀರಾ, ಹಾರ್ಟ್ ಅಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್. ಹಾರ್ಟ್ ಅಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾವುದು, ಆರ್ಟಿಕಲ್ 32. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಇರಲಿ.
Dr. B.R. Ambedkar praised Article 32 as the heart and soul of the Constitution. ಸೊ ಮತ್ತೆ ಬರ್ದಿದ್ದೀನಿ ನಾನು ಅದನ್ನೇ. ಓಕೆ, ಕ್ಲಿಯರ್ ಇರಲಿ ಅದು ನಿಮಗೆ. ಆಮೇಲೆ ನೋಡಿ, ಆ ಯಾವ್ದಪ್ಪ ಅದು 5 ರೈಟ್ಸ್ಗಳು ಯಾವ್ದಾವ್ದಪ್ಪ ಅಂತಂದ್ರೆ, ಆ ಫಂಡಮೆಂಟಲ್ ರೈಟ್ಸ್ ಗಳನ್ನ ಜಾರಿ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡ್ತಕ್ಕಂಥ 5 ರೈಟ್ಸ್ ಯಾವ್ದಪ್ಪ ಅಂತಂದ್ರೆ ನೋಡಿ, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಚಿಯೋರರಿ, ಕೋವಾರೆಂಟ್. ಓಕೆ, ಸೊ ಇಷ್ಟು ಏನೋ 5 ರಿಟ್ ಅರ್ಜಿಗಳನ್ನ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಓಕೆ, ಇನ್ ವ್ಯೂ ಆಫ್ ಅಬವ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್, ಇಟ್ ಈಸ್ ಕ್ಲಿಯರ್ ದ ಸುಪ್ರೀಂ ಕೋರ್ಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಜುಡಿಷಿಯಲ್ ಸಿಸ್ಟಮ್ ಆಫ್ ಇಂಡಿಯಾ. ದ ಸುಪ್ರೀಂ ಕೋರ್ಟ್ ಪ್ರೊಟೆಕ್ಟ್ಸ್ ದ ಕಾನ್ಸ್ಟಿಟ್ಯೂಷನ್. ಇದ್ರ ಮುಖಾಂತರ ಏನು ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ರಕ್ಷಣೆ ಮಾಡುತ್ತೆ ಅನ್ನೋದು ನಮಗೆಲ್ಲರಿಗೂ ಕೂಡ ಏನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ನೋದು. ಓಕೆ, ಸೊ ಇದೇನು ಈ 5 ಏನಿದೆ ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹಿಂದೆ ಒಂದ್ 2-3 ಕ್ಲಾಸ್ ಹಿಂದೆ ಆಗಿತ್ತಲ್ವಾ, ಅಲ್ಲಿ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಏನು ಆ ಕ್ಲಾಸ್ಗಳಲ್ಲಿ ನೀವು ಸ್ಟಡಿ ಮಾಡಿ ಸ್ಟೂಡೆಂಟ್ಸ್. ಓಕೆ, ಯಾ ದೆನ್ ಸುಪ್ರೀಂ ಕೋರ್ಟ್ ಆಯ್ತು. ಅಲ್ಲಿಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಕ್ಲಿಯರ್ ಆಗಿತ್ತು ನಿಮಗೆ. ಸುಪ್ರೀಂ ಕೋರ್ಟ್ ಆದ್ಮೇಲೆ ನಾವು ಯಾವ್ದು ಹೋಗೋಣ, ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗೋಣ. ಓಕೆ, ಯಾವ್ದಕ್ಕೆ ಹೋಗೋಣ, ಹೈಕೋರ್ಟ್ಗೆ ಹೋಗೋಣ. ಸುಪ್ರೀಂ ಕೋರ್ಟ್ ದೇಶದಕ್ಕೂ ಒಂದೇ ಇರೋದು, ದೇಶಕ್ಕೊಂದೇ, ದೆಹಲಿಯಲ್ಲಿ. ಓಕೆ, ಈಗ ನಾವು ಚರ್ಚೆ ಮಾಡ್ತಾ ಬಂದಿರೋದು ಹೈಕೋರ್ಟ್. ಇದು ಎಲ್ಲಿ ಇರೋದು, ಇದು ನಮ್ಮ ಬೆಂಗಳೂರಲ್ಲಿ ಇರೋದು. ನಮ್ಮ ಬೆಂಗಳೂರಿಂದ ಇದು ನಾವು ಕರ್ನಾಟಕದ ಹಾಕಿರೋದು. ಬಟ್ ನಿಮಗೆ ಕ್ಲಿಯರ್ ಆಗಿ ನೆನಪಿರ್ಲಿ, ಪ್ರತಿ ರಾಜ್ಯಕ್ಕೂ ಕೂಡ ಒಂದೊಂದು ಹೈಕೋರ್ಟ್ ಇರುತ್ತೆ, ಪ್ರತಿ ರಾಜ್ಯಕ್ಕೂ ಒಂದೊಂದು, ಅಥವಾ ಪ್ರತಿ ರಾಜ್ಯಕ್ಕಿಲ್ಲ ಅಂತಂದ್ರೂ 2 ಸ್ಟೇಟ್ ಇಂದ 1 ಹೈಕೋರ್ಟ್ ಅಂತೂ ಇದ್ದೇ ಇರುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಹೈಕೋರ್ಟ್ ಇನ್ ಎವ್ರಿ ಸ್ಟೇಟ್. ಸಂವಿಧಾನ ಪ್ರಕಾರ ಪ್ರತಿ ರಾಜ್ಯದಲ್ಲಿ ಏನಿರಬೇಕು, ಒಂದು ಹೈಕೋರ್ಟ್ ಇರಬೇಕು ಅನ್ನೋದು ಹೇಳ್ತಾ ಇದ್ದಾರೆ, ಪ್ರತಿ ರಾಜ್ಯದಲ್ಲೂ. ಸಮಟೈಮ್ಸ್ ದೇರ್ ಇಸ್ 1 ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್. ಸಮಟೈಮ್ಸ್ ಏನಾಗುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಒಂದು ಹೈಕೋರ್ಟ್ ಆಗುತ್ತೆ. ಓಕೆ, ಪ್ರೆಸೆಂಟ್ ಕೂಡ ಆ ರೀತಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಓಕೆ, ಸೊ ದೆನ್ ಹೈಕೋರ್ಟ್ ಕನ್ಸಿಸ್ಟ್ ಆಫ್ ದ ಚೀಫ್ ಜಸ್ಟಿಸ್ ಅಂಡ್ ಅದರ್ ಜಡ್ಜಸ್. ಇಲ್ಲೂ ಕೂಡ ಏನಿರ್ತಾರೆ, ಸೇಮ್ ಚೀಫ್ ಜಸ್ಟಿಸ್ ಇರ್ತಾರೆ, ಅದಾದ ನಂತರ ಅದರ್ ಜಡ್ಜಸ್ ಕೂಡ ಇರ್ತಾರೆ. ಓಕೆ, ದ ನಂಬರ್ ಆಫ್ ಜಡ್ಜಸ್ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕಲ್ತಿದ್ವಿ ಅಲ್ವಾ, 34 ಅಂತ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತಲ್ಲ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಹೈಕೋರ್ಟ್, ಜಡ್ಜಸ್ ಗಳ ನೇಮು ಎಲ್ಲಾ ರಾಜ್ಯಗಳಲ್ಲೂ ಸೇಮ್ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಕರ್ನಾಟಕದಲ್ಲಿ ಬೇರೆ, ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥ ಜಡ್ಜ್ಗಳ ಸಂಖ್ಯೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಹೈಕೋರ್ಟ್ ಜಡ್ಜ್ಗಳ ಸಂಖ್ಯೆಗೆ ಡಿಫ್ರೆಂಟ್ ಇರುತ್ತೆ. ಓಕೆ, ಅಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಜಡ್ಜ್ಗಳ ಸಂಖ್ಯೆ, ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥ ಜಡ್ಜ್ಗಳ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಜಡ್ಜ್ಗಳ ಸಂಖ್ಯೆಗೆ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ರಾಜ್ಯದಿಂದ ರಾಜ್ಯಕ್ಕೆ ಜಡ್ಜ್ಗಳ ಸಂಖ್ಯೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕ್ವಾಲಿಫಿಕೇಶನ್ಸ್ ಏನಪ್ಪಾ ಆಗೋದ್ರೆ ಅಂತಂದ್ರೆ ನೋಡಿ, ನಾರ್ಮಲ್ ಸಿಟಿಸನ್ ಆಗಿರ್ಬೇಕು, 2ನೇದು. ಸೊ ಇಲ್ಲೂ ಕೂಡ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಶುಡ್ ಹ್ಯಾವ್ ಸರ್ವ್ಡ್ ಆಸ್ ದ ಜಡ್ಜ್ ಆಫ್ 10 years ಇನ್ ಎನಿ ಸಬಾರ್ಡಿನೇಟ್ ಕೋರ್ಟ್ ಇನ್ ಇಂಡಿಯಾ ಆರ್ ಮಸ್ಟ್ ಈ ಸರ್ವ್ಡ್ ಆಸ್ ದ ಅಡ್ವೊಕೇಟ್ ಆಫ್ 10 years ಇನ್ ಎನಿ ಆರ್ 1 or more ಹೈಕೋರ್ಟ್ಸ್. ಅಂದ್ರೆ ಇಲ್ಲೇನ್ ಹೇಳಿದ್ರಪ್ಪ ಅಂತಂದ್ರೆ 2 ರೂಲ್ ಇದೆ. ಒಂದು, ಜಡ್ಜ್ ಆಗಿರ್ಬೇಕು ಎಷ್ಟು ವರ್ಷಕ್ಕೆ, 10 ವರ್ಷಕ್ಕೆ. ಎಲ್ಲಿ ಸಬಾರ್ಡಿನೇಟ್ ಕೋರ್ಟ್ ಅಲ್ಲಿ. ಓಕೆ, ಅಂದ್ರೆ ಈ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳಂತೆಲ್ಲ ಬರ್ತಾವಲ್ವಾ ಹೈಕೋರ್ಟ್ ಇಂದ ಕೆಳಗಡೆ, ಸೊ ಅಲ್ಲಿ ಏನಾಗಿರ್ಬೇಕು, ಇವರು 10 ವರ್ಷ ಕೆಲಸ ಮಾಡಿರ್ಬೇಕು ಜಡ್ಜ್ ಆಗಿ ನೆನಪಿರ್ಲಿ. ಓಕೆ, ಅಥವಾ ಇನ್ನೊಂದು ರೂಲ್ ಏನಪ್ಪಾ ಅಂತಂದ್ರೆ ಅಡ್ವೊಕೇಟ್ ಆಗಿರ್ಬೇಕು. ಇವರು ಅಡ್ವೊಕೇಟ್ ಆಗಿ ಕೆಲಸ ಮಾಡಿರ್ಬೇಕು. ಎಷ್ಟು ವರ್ಷಗಳ ಕಾಲ, 10 ವರ್ಷ. ಇದು ಕೂಡ ಬಟ್ ಎಲ್ಲಿ 1 or more ಇಲ್ಲಿ ಹೈಕೋರ್ಟ್ಸ್ ಅಲ್ಲಿ. ಬೇರೆ ಬೇರೆ ಹೈಕೋರ್ಟ್ಸ್ ಇದೆಯಲ್ವಾ ನಮ್ಮ ದೇಶದಲ್ಲಿ, ಪ್ರತಿ ರಾಜ್ಯದಲ್ಲಿ ಒಂದೊಂದು. ಆ ಯಾವ್ದಾದ್ರು ಹೈಕೋರ್ಟ್ಗಳಲ್ಲಿ ಮಿನಿಮಮ್ 10 ವರ್ಷ ವಕೀಲರಾಗಿ ಏನ್ ಮಾಡಿರ್ಬೇಕು, ಕೆಲಸ ಮಾಡಿರ್ಬೇಕು. ಅವಾಗ ಅವ್ರನ್ನ ಏನ್ ಮಾಡಬಹುದಪ್ಪ ಅಂತಂದ್ರೆ ಯಾವ್ದಾರ ಒಂದು ರಾಜ್ಯಕ್ಕೆ ಹೈಕೋರ್ಟ್ ಜಡ್ಜ್ ಆಗಿ ನೇಮಕ ಮಾಡಬಹುದು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ಇವರ ಅಪಾಯಿಂಟ್ಮೆಂಟ್ ಏನು, ಮತ್ತೆ ಎಷ್ಟು ವರ್ಷ, ಯಾವ ರೀತಿ ತೆಗಿಬಹುದಪ್ಪ ಅಂತಂದ್ರೆ ಸೇಮ್ ಬರುತ್ತೆ ಸ್ಟೂಡೆಂಟ್. ಅಲ್ಲಿ ಯಾವ ರೀತಿ ಇತ್ತು ಅದೇನೇ ಸೇಮ್. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಒಂದು ಸ್ವಲ್ಪ 20% ಚೇಂಜ್ ಆಗುತ್ತೆ ಅಷ್ಟೇ, ತುಂಬಾ ಸುಲಭ ಇದೆ. ದ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಕೊಲಿಜಿಯಂ ಕನ್ಸಿಸ್ಟಿಂಗ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಅದರ್ 4 senior most judges of the Supreme Court and on the advice of the Union Cabinet. ಇದು ಸೇಮ್.
ಸೇಮ್ ಆಸ್ ಸುಪ್ರೀಂ ಕೋರ್ಟ್. ಓಕೆ, ನೀವು ಇದೊಂದು ನೆನ್ಪಿಟ್ಕೊಂಡು ನೋಡಿ, ಇಲ್ಲಿಗೂ ಅದೇ ಅಪ್ಲೈ ಆಗುತ್ತೆ, ಅಲ್ಲಿಗೂ ಅಪ್ಲೈ ಆಗುತ್ತೆ, ಇಲ್ಲೂ ಕೂಡ ಏನೋ. ಮತ್ತೆ ಇದನ್ನ ಕನ್ಫ್ಯೂಷನ್ ಆಗ್ಬೇಡಿ, ಹೈಕೋರ್ಟ್ ಅಂದ ತಕ್ಷಣ ಗವರ್ನರ್ ಬರ್ತಾರೇನೋ, CM ಬರ್ತಾರೇನೋ, ಇಲ್ಲ, ಪಾರ್ಲಿಮೆಂಟೇ ಬರೋದು. ಓಕೆ, ಕ್ಲಿಯರ್ ಆಗಿರ್ಲಿ. ಪ್ರೆಸಿಡೆಂಟ್, ರಾಷ್ಟ್ರಪತಿಗಳೇ ಅಪಾಯಿಂಟ್ ಮಾಡೋದು. ಯಾರ ಅಡ್ವೈಸ್ ಮೇಲೆ? ಯೂನಿಯನ್ ಕ್ಯಾಬಿನೆಟ್, ನಾಟ್ ಸ್ಟೇಟ್ ಕ್ಯಾಬಿನೆಟ್, ನಾಟ್ ಸ್ಟೇಟ್ ಕ್ಯಾಬಿನೆಟ್. ರಾಜ್ಯ ಮಂತ್ರಿಮಂಡಲ ಅಲ್ಲ, ಕೇಂದ್ರ ಮಂತ್ರಿಮಂಡಲದ ಅಡ್ವೈಸ್ ಅನ್ನ ತಗೊಂಡು ಏನ್ ಮಾಡ್ತಾರೆ? ಅದರ್ ಜಡ್ಜಸ್ ಅನ್ನ ನೇಮಕ ಮಾಡ್ತಾರೆ. ಓಕೆ, ಸೇಮ್ ಅಲ್ಲೇನಿತ್ತು ಅದೇ ರೀತಿ ಇಲ್ಲೂ ಕೂಡ ಏನಿರುತ್ತೆ, ಆ ಕೊಲಿಜಿಯಂ ಸಿಸ್ಟಮ್ ಅಲ್ಲೇನು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, CJI ಪ್ಲಸ್ ಅದರ್ 4 ಜಡ್ಜಸ್, ಸೀನಿಯರ್ ಜಡ್ಜಸ್. ಸೊ ಇಲ್ಲೂ ಕೂಡ ಅವರೇ ಬರ್ತಾರೆ, ಅಲ್ಲಿಗೂ ಅವರೇ ಅಪಾಯಿಂಟ್ ಮಾಡ್ತಾರೆ ಬೇರೆ ಜಡ್ಜ್ಗಳನ್ನ. ಅದೇ ಕೊಲಿಜಿಯಂ ಬೇರೆ ಬೇರೆ ರಾಜ್ಯಗಳ ಒಂದು ಏನು ಹೈಕೋರ್ಟ್ಗೂ ಕೂಡ ಅವರೇ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೇಮ್ ಅಲ್ಲೇ ಹೇಗಿದೆ ಅಲ್ಲೇನೆ, ಇಲ್ಲಿ ಗವರ್ನರ್ ಆಗ್ಲಿ, ಸ್ಟೇಟ್ ಏನು ಕ್ಯಾಬಿನೆಟ್ ಇಲ್ಲಿ ಏನು ಬರೋದಿಲ್ಲ. ಓಕೆ, ಸೊ ಇದರ ನಂತರ ಅದರ್ ಜಡ್ಜಸ್ ಆಫ್ ದ ಹೈಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ collegium comprising the chief justice of the Supreme Court and 2 other senior judges. So ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಅದರ್ ಜಡ್ಜಸ್. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ಯಾವ್ದ್ರ ಬಗ್ಗೆ ನಾವು ನೋಡಿದ್ದು? ಚೀಫ್ ಜಸ್ಟಿಸ್ ಬಗ್ಗೆ. ಇಲ್ಲಿ ಕ್ಲಿಯರ್ ಆಗಿರ್ಲಿ, ಚೀಫ್ ಜಸ್ಟಿಸ್ ಬಗ್ಗೆ ಇಲ್ಲಿ ನಾವು ನೋಡಿದ್ದು ಮುಖ್ಯ ನ್ಯಾಯಮೂರ್ತಿ. ಹೈಕೋರ್ಟ್ಗೆ, ಪ್ರತಿ ಹೈಕೋರ್ಟ್ಗೆ ಒಬ್ಬೊಬ್ರು ಏನಿರ್ತಾರೆ? ಪ್ರತಿ ಹೈಕೋರ್ಟ್ಗೆ ಏನಿರ್ತಾರೆ? ಒಬ್ರು ಮುಖ್ಯ ನ್ಯಾಯಮೂರ್ತಿ ಇರ್ತಾರಲ್ವಾ. ಸೊ ಅವರನ್ನ ಏನ್ ಮಾಡ್ತಾರೆ? ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದು ಇದು ಫಸ್ಟ್ ಒನ್. ಇದು ಕೇವಲ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ. ಬಟ್ ಇದು ಮಿಕ್ಕಿದಂತ ಜಡ್ಜ್ಗಳಿಗೆ ಅವ್ರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ, ಯಾರು? ಅವ್ರನ್ನ ಪ್ರೆಸಿಡೆಂಟೇ ಆಯ್ಕೆ ಮಾಡೋದು. ಓಕೆ, ಯಾವ್ದ್ರ ಆದರ್ಶದ ಮೇಲೆ? ಕೊಲಿಜಿಯಂ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ನ CJI ಮತ್ತೆ 2 ಅದರ್ ಸೀನಿಯರ್ ಜಡ್ಜಸ್ ಪ್ಲಸ್ 2 ಅದರ್. ಓಕೆ, ಇಲ್ಲಿ 2 ಬರುತ್ತೆ. ಸೊ ಮತ್ತೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ 4 ಬರ್ತಾರೆ. ಓಕೆ, ಕ್ಲಿಯರ್ ಇರಲಿ, ನಿಮಗೆ ಕನ್ಫ್ಯೂಷನ್ ಆಗ್ಬೇಡಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಹೈಕೋರ್ಟ್ ಅಲ್ಲಿ CJI ಬರ್ತಾರಲ್ವಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇವರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಕೊಲಿಜಿಯಂ CJI ಪ್ಲಸ್ 4 ಜಡ್ಜಸ್. ಓಕೆ, ಅಂಡ್ ಅದರ್ 4 ಸೀನಿಯರ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಪ್ಲಸ್ ಯಾರ ಒಂದು ಇದ್ರ ಮೇಲೆ? ಯೂನಿಯನ್ ಕ್ಯಾಬಿನೆಟ್ ಮೇಲೆ. ಓಕೆ, ಯೂನಿಯನ್ ಕ್ಯಾಬಿನೆಟ್ ನ ಏನ್ ಮೇಲೆ? ಅಡ್ವೈಸ್ ಮೇಲೆ. ಓಕೆ, ಇದು ಚೀಫ್ ಜಸ್ಟಿಸ್ ವಿಚಾರವಾಗಿ ಹೈಕೋರ್ಟ್. ಸೊ ಅದರ್ ಜಡ್ಜಸ್ ಅಂತ ಬರ್ತಾರಲ್ವಾ, ಅದರ್ ಜಡ್ಜಸ್. ಸೊ ಇವ್ರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅದರ್ ಜಡ್ಜಸ್ ಅನ್ನ ಏನ್ ಮಾಡ್ತಾರೆ? ಕೊಲಿಜಿಯಂ ಸಿಸ್ಟಮ್ ಪ್ರಕಾರನೇ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಮತ್ತೆ 2 ಜನ ಸೀನಿಯರ್ ಮೋಸ್ಟ್ ಜಡ್ಜಸ್. ಓಕೆ, ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಅವರೇ, ಹೈಕೋರ್ಟ್ ಚೀಫ್ ಜಸ್ಟಿಸ್ ಇಲ್ಲಿ ಬರೋದಿಲ್ಲ. ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಆಮೇಲೆ ಇವರ ಒಂದು ಅಧಿಕಾರಾವಧಿ ಎಷ್ಟಪ್ಪ ಅಂತಂದ್ರೆ 62. ಕ್ಲಿಯರ್ ಇರಲಿ, ಎಷ್ಟು? 62. ಅಲ್ಲಿ ಎಷ್ಟು ಬಂದಿತ್ತು? 65 ಬಂದಿತ್ತು. ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, 62 ಬರುತ್ತೆ. ಸೊ ಅಪಾಯಿಂಟ್ಮೆಂಟ್, ಟೆನ್ಯೂರ್, ರಿಮೂವಲ್ ಯಾವ ರೀತಿ ಅದು ನೋಡ್ತಾ ಇದೀವಿ. ಸೊ ದೆನ್ he can submit his resignation to the president even before that. ಸೇಮ್ ಅಲ್ಲೂ ಏನಿತ್ತು ಅಲ್ಲೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲೂ ಕೂಡ ಇವರು ಏನೋ ಅವರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ಬೋದು? ಯಾರಿಗೆ? ರಾಷ್ಟ್ರಪತಿಗಳಿಗೆ ಕೊಟ್ಬಿಟ್ಟು ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ದೆನ್ he can be removed by the president on the recommendation of the definite majority of both the houses of the parliament on the grounds of proven misconduct or incapacity. ಸೇಮ್ ಲಾಸ್ಟ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ರೀತಿ. ಸೊ ಇಲ್ಲೂ ಕೂಡ ಯಾರು ಬರ್ತಾರೆ? ಮೆಜಾರಿಟಿ ಆಫ್ ದ 2 ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಓಕೆ, ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ನ 2 ಸದನಗಳು ಎಲ್ಲೂ ಕೂಡ ರಾಜ್ಯ ಶಾಸಕಾಂಗ ಆಗ್ಲಿ, ರಾಜ್ಯ ವಿಧಾನಸಭೆ ಬರೋದಿಲ್ಲ. ಓಕೆ, ಇದು ಕ್ಲಿಯರ್ ಇರ್ಲಿ. ಆಮೇಲೆ ಇವರ ಸ್ಯಾಲ್ರಿ, ಸಂಬಳ ಇದೆಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಇದನ್ನು ಕೂಡ ಪಾರ್ಲಿಮೆಂಟ್. ಓಕೆ, ಸೇಮ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಏನು ಬೈ ಮೇಕಿಂಗ್ ಅಲ್ಲ, ಕಾನೂನು ತರ ಮುಖಾಂತರ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ, ನಾಟ್ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಮತ್ತೆ ಇವರಿಗೆ ಸ್ಯಾಲ್ರಿ ಎಲ್ಲಿಂದ ಕೊಡ್ತಾರಪ್ಪ ಅಂತಂದ್ರೆ ಇದೊಂದು ತಿಳ್ಕೊಳ್ಳಿ, ಸ್ಟೇಟ್ ಕನ್ಸಾಲಿಡೇಟ್ ಫಂಡ್ ಇಂದ. ಓಕೆ, ಸ್ಟೇಟ್ ರಾಜ್ಯ ನಿಧಿಯಿಂದ ಕೊಡ್ತಾರೆ. ಓಕೆ, ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಎಲ್ಲಿಂದ ಕೊಡೋರು? ಇಂಡಿಯನ್ ಕನ್ಸಾಲಿಡೇಟ್ ಫಂಡ್ ಇಂದ ಕೊಡೋರು. ಬಟ್ ಇಲ್ಲಿ ಯಾವ ಪರ್ಟಿಕ್ಯುಲರ್ ಸ್ಟೇಟ್ ಇರುತ್ತಲ್ವಾ, ಕರ್ನಾಟಕದ ಜಡ್ಜ್ಗಳಿಗೆ ಕರ್ನಾಟಕದ ಕನ್ಸಾಲಿಡೇಟ್ ಫಂಡ್ ಇಂದ ಕೊಡ್ತಾರೆ. ತಮಿಳುನಾಡಿನ ಜಡ್ಜ್ಗಳಿಗೆ ತಮಿಳುನಾಡಿನ ಕನ್ಸಾಲಿಡೇಟ್ ಫಂಡ್ ಇಂದ ಕೊಡ್ತಾರೆ. ಗುಜರಾತ್ನ ಜಡ್ಜ್ಗಳಿಗೆ ಗುಜರಾತ್ನ ಕನ್ಸಾಲಿಡೇಟ್ ಫಂಡ್ ಏನಿದೆ ಅದರಿಂದ
ಸ್ಯಾಲರಿಯನ್ನ ಕೊಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಕೂಡ ಕ್ಲಿಯರ್ ಆಗಿರಲಿ. ಆಲ್ಮೋಸ್ಟ್ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೆಂಗಿದೆ ಅಂತಂದ್ರೆ 80% ಸೇಮ್ ಇದೆ, 80% ಸೇಮ್ ಇದೆ, 20% ಅಷ್ಟೇ ಡಿಫ್ರೆಂಟ್ ಇದೆ, 80% ಸೇಮ್ ಇದೆ. ಸ್ವಲ್ಪ ಫೋಕಸ್ ಮಾಡಿ. ಓಕೆ, ಪವರ್ಸ್ ಮತ್ತೆ ಫಂಕ್ಷನ್ಸ್ ಅಂತ ಬಂದಾಗ ಇಲ್ಲಿ ಕೂಡ ಏನು ಒರಿಜಿನಲ್ ಜುಡಿಷನ್ ಅಂತ ಬರುತ್ತೆ. ಅಂದ್ರೆ ಮೂಲ ಅಧಿಕಾರ, ಹೈಕೋರ್ಟ್ಗೆ ಮೂಲವಾಗಿ ಅಧಿಕಾರ ಇರ್ತಕ್ಕಂಥ ವಿಚಾರಗಳು ಯಾವ್ದಾವ್ದು ವಿಚಾರದಲ್ಲಿ ಅಂತಂದ್ರೆ ಟು ಸೆಟಲ್ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ಮ್ಯಾಟ್ರಿಮೋನಿಯಲ್ ರಿಲೇಷನ್ಸ್, ಡೆತ್ ಸರ್ಟಿಫಿಕೇಟ್ ಅಂಡ್ ಕಂಟೆಂಪ್ಟ್ ಆಫ್ ಕೋರ್ಟ್. ಅಂದ್ರೆ ಈ ಹೈಕೋರ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಮ್ಯಾಟ್ರಿಮೋನಿಯಲ್ ರಿಲೇಷನ್ಸ್, ವಿವಾಹ, ಡಿವೋರ್ಸ್, ಇದ್ರ ರಿಲೇಟೆಡ್ ಏನ್ ಮಾಡುತ್ತೆ, ಯಾವ್ದೇ ವಿಚಾರಗಳು ಬಂದ್ರು ಅದು ಏನ್ ಮಾಡುತ್ತೆ ಅಂದ್ರೆ ಈ ವಿಚಾರಗಳು ಬಂದ್ರೆ ಡೈರೆಕ್ಟ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಕ್ಕಂಥವ್ರು ಡೈರೆಕ್ಟ್ ಆ ರಾಜ್ಯದ ಎಲ್ಲಿಗೆ ಹೋಗ್ಬೋದು, ಹೈಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದಾದ ನಂತರ ಡೆತ್ ಸರ್ಟಿಫಿಕೇಟ್, ಯಾವ್ದಾದ್ರು ವ್ಯಕ್ತಿಯ ಮರಣ ಪ್ರಮಾಣ ಪತ್ರದ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೋಗ್ಬೋದು. ದೆನ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ ಯಾರಾದ್ರೂ ಈಗ ಕೋರ್ಟ್ಗಳಿಗೆ ಏನಾದ್ರು ನಿಂದನೆ ಎಲ್ಲ ಮಾಡ್ತಾರಲ್ವಾ, ನಿಂದನೆ ಮಾಡ್ತಕ್ಕಂಥದ್ದು ಆ ತರ ಏನಾದ್ರು ಮಾಡಿದ್ರೆ ಅದಕ್ಕೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೀವಿ. ಅದರ ವಿರುದ್ಧ ಏನು ವಿಚಾರಣೆ ನಡೆಸ್ತಕ್ಕಂಥದ್ದು ಒರಿಜಿನಲ್ ಜುಡಿಷನ್ ಅಲ್ಲಿ ಬರುತ್ತೆ. ಸೊ ದೆನ್ ಅಪೀಲೇಟ್ ಜುಡಿಷನ್ ಅಂದ್ರೆ ಮೇಲ್ಮನವಿ ಡಿಸ್ಪೋಸ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ ಪಾಸ್ಡ್ ಬೈ ದ ಸಬಾರ್ಡಿನೇಟ್ ಕೋರ್ಟ್ಸ್. ಈ ಡಿಸ್ಟ್ರಿಕ್ಟ್ ತಾಲೂಕ್ ಕೋರ್ಟ್ಸ್ ಎಲ್ಲ ಬರ್ತಾವಲ್ಲ, ಇಲ್ಲಿ ಕೊಟ್ಟಂತ ತೀರ್ಪುಗಳನ್ನ ಎಲ್ಲಿಗೆ ಹಾಕ್ಬೋದು ನಾವು, ಆ ರಾಜ್ಯದ ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ಇದನ್ನ ಅಪೀಲೇಟ್ ಜುಡಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕನ್ನಡದಲ್ಲಿ ಲಾಸ್ಟ್ ಟೈಮ್ ಬರೀಬೇಕಾದ್ರೆ ಬರ್ತಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಮತ್ತೆ ಬರಿತಾ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನಿಮಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಓದ್ಬೇಕಾದ್ರೆ ನೀವು ಸ್ಟಡಿ ಮಾಡಿದ್ರಿಂದ ಕ್ಲಿಯರ್ ಆಗುತ್ತೆ. ಇಟ್ ಹ್ಯಾಸ್ ದ ಪವರ್ ಟು ಸೂಪರ್ವೈಸ್ ಕೇಸಸ್ ಇನ್ ಸಬಾರ್ಡಿನೇಟ್ ಕೋರ್ಟ್ಸ್ ಫೈಲಿಂಗ್ ವಿತ್ ಇನ್ ದ jurisdiction of the high court and direct them to observe certain rules and collect all records. ಏನಪ್ಪಾ ಅಂತಂದ್ರೆ ಈ ಹೈಕೋರ್ಟ್ ಏನಂತ ಹೇಳುತ್ತಪ್ಪ ಅಂತಂದ್ರೆ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ಕೋರ್ಟ್ಗಳಿಗೂ ಸರಿಯಾಗಿರ್ತಕ್ಕಂಥ ದಾಖಲೆಗಳನ್ನ ಏನ್ ಮಾಡ್ಲಿಕ್ಕೆ, ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ, ಮೇಂಟೈನ್ ಮಾಡಿ ಅನ್ನೋ ಒಂದು ಆದೇಶವನ್ನು ಕೂಡ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಮಾಂಗ್ ಫ್ರಮ್ ದೀಸ್ ಇಟ್ ಹ್ಯಾಂಡಲ್ಸ್ ರಿಕ್ರೂಟ್ಮೆಂಟ್ ಅಂಡ್ ಕಂಟ್ರೋಲ್ಸ್ ಸ್ಟಾಫ್, ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ರಿಸೀವಿಂಗ್ ವೇರಿಯಸ್ ರೈಟ್ ಟು ಪೆಟಿಷನ್ಸ್ ಅಂಡ್ ಪ್ರೂವಿಂಗ್ ಜಸ್ಟಿಸ್. ಅಂದ್ರೆ ಇದ್ರ ಜೊತೆಗೆ ಇನ್ನೂ ಏನೇನಿದೆ ನೋಡಿ, ಬೇರೆ ಬೇರೆ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು, ಆ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಮತ್ತೆ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಇವರಿಗೂ ರೈಟ್ಸ್ ಇದೆ ಅಲ್ವಾ. ಲೈಕ್ ಸುಪ್ರೀಂ ಕೋರ್ಟ್ ಯಾವ ರೀತಿ ಆರ್ಟಿಕಲ್ 32 ಅಂಡರಲ್ಲಿ ರಿಟ್ ಅರ್ಜಿ ಕೊಡುತ್ತೋ ಫಂಡಮೆಂಟಲ್ ರೈಟ್ಸ್ ಗಳನ್ನ ಕಾಪಾಡ್ಲಿಕ್ಕೆ, ಹೈಕೋರ್ಟ್ ಕೂಡ ಆರ್ಟಿಕಲ್ 226 ಅಂಡರಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಹೈಕೋರ್ಟ್ ಕೂಡ ಏನ್ ಮಾಡುತ್ತೆ, ತನ್ನ ಯಾರ್ಯಾವ ವ್ಯಕ್ತಿಗಳಿಗೆ ಆ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗಿರುತ್ತಲ್ವಾ, ಆ ಒಂದು ಏನ್ ಮಾಡುತ್ತೆ ಅದನ್ನ ಜಾರಿ ತರಲಿಕ್ಕೆ ಇದು ವರ್ಕ್ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಿರ್ಬೇಕು. ಅದಾದ ನಂತರ ಅದೇ ರಿಟ್ ಪೆಟಿಷನ್ಸ್ ಮೂಲಕ ಸಾಲ್ವ್ ಮಾಡುತ್ತೆ ಮತ್ತೆ ನ್ಯಾಯವನ್ನ ಕೊಡುತ್ತೆ. ಓಕೆ, ಇದು ಕ್ಲಿಯರ್ ಆಗಿರಲಿ. ಮತ್ತೆ ಇನ್ನೊಂದು ಸ್ಟೂಡೆಂಟ್ಸ್, ಹೈಕೋರ್ಟ್ ನ ಜುಡಿಷನ್ ಆಯಾ ರಾಜ್ಯಕ್ಕೆ ಮಾತ್ರ ಸೀಮಿತ. ಓಕೆ, ಕರ್ನಾಟಕದಲ್ಲಿ ಯಾವುದೇ ಕೇಸ್ ಬಂದ್ರು ಕರ್ನಾಟಕದ ಹೈಕೋರ್ಟೇ ನೋಡ್ಬೇಕು. ಓಕೆ, ಸೊ ಓನ್ಲಿ ಯಾವಾಗಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನಾದ್ರು ಹೇಳಿದ್ರೆ ನೋಡಪ್ಪ ಈ ಕೇಸನ್ನ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಹೋಗೋದ್ ಬಿಟ್ರೆ, ಸೊ ಅದರ್ವೈಸ್ ಆಯಾ ರಾಜ್ಯದ ಕೇಸ್ಗಳನ್ನ ಆಯಾ ರಾಜ್ಯದ ಒಂದು ಹೈಕೋರ್ಟೇ ನೋಡ್ಕೋಬೇಕು. ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರುತ್ತೆ. ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ ಆಯ್ತು, ದೆನ್ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇದ್ರ ಬಗ್ಗೆ ನೋಡ್ತಾ ಹೋಗುವ. ಸೊ ಸಬಾರ್ಡಿನೇಟ್ ಕೋರ್ಟ್ಸ್ ಅಂದ್ರೆ ಅಧೀನ ನ್ಯಾಯಾಲಯಗಳು, ತಾಲೂಕು ಮಟ್ಟ ಡಿಸ್ಟ್ರಿಕ್ಟ್ ಲೆವೆಲ್ ಬರ್ತಕ್ಕಂಥ ಈ ಒಂದು ಏನು ಸಬಾರ್ಡಿನೇಟ್ ಕೋರ್ಟ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ದ ಕಾನ್ಫರೆನ್ಸ್ ಆಫ್ ದ ಕೋರ್ಟ್ಸ್ ದಟ್ ವಾಸ್ ಹೆಲ್ಡ್ ಇನ್ 1948 ಅರ್ಜೆಡ್ ಫಾರ್ ದ ಅಟೋನಮಿ ಟು ಸಬಾರ್ಡಿನೇಟ್ ಕೋರ್ಟ್ಸ್. ಈ 1948 ಅಲ್ಲಿ ಒಂದು ಏನ್ ನಡೆಯುತ್ತೆ, ಒಂದು ಒಂದು ಸಮ್ಮೇಳನ ನಡೆಯುತ್ತೆ. ಯಾವುದಕ್ಕೋಸ್ಕರ, ಈ ಅಧೀನ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ. ಲೈಕ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ರೀತಿಯೂ ಕೂಡ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕ್ ಸೆಂಟ್ರಲ್ ಕೂಡ ಏನ್ ಬೇಕು, ಕೋರ್ಟ್ಗಳು ಬೇಕು ಅನ್ನೋ ಒಂದು ಸಮ್ಮೇಳನದಲ್ಲಿ ಇದನ್ನ ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಸ್ ದ ರಿಸಲ್ಟ್ ಸ್ಪೆಸಿಫಿಕೇಶನ್ಸ್ ಅಬೌಟ್ ದ ಸ್ಟ್ರಕ್ಚರ್ ಅಂಡ್ ಸ್ಕೋಪ್ ಆಫ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅದ್ರ ಪ್ರಕಾರ ಏನ್ ಮಾಡಿದ್ದಾರೆ, ಯಾವ ಸಬಾರ್ಡಿನೇಟ್ ಕೋರ್ಟ್ಸ್ ಬಗ್ಗೆ ಯಾವ ರೀತಿ ಇರಬೇಕು ರಚನೆ, ಅದೆಲ್ಲದ್ರ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ, ಈ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ದೋ ಸಬಾರ್ಡಿನೇಟ್ ಕೋರ್ಟ್ಸ್ ಡಿಫರೆಂಟ್ ಫ್ರಮ್ ಸ್ಟೇಟ್ ಟು ಸ್ಟೇಟ್, ದೇರ್ ಮೇನ್ ಫೀಚರ್ಸ್ ರಿಮೈನ್ ದ ಸೇಮ್. ಅಂದ್ರೆ ಸಬಾರ್ಡಿನೇಟ್ ಕೋರ್ಟ್ಸ್ ಗಳ ಒಂದು ಏನು ಸ್ಟ್ರಕ್ಚರ್ ಒಂದು ಸೇಮ್ ಇರುತ್ತೆ.
ಓಕೆ, ರಾಜ್ಯದಿಂದ ರಾಜ್ಯಕ್ಕೆ ಸೇಮ್ ಇದ್ರು ಕೂಡ ಕೆಲವೊಂದು ಲಕ್ಷಣಗಳಲ್ಲಿ ಏನಿರುತ್ತೆ ಸೇಮ್, ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ವಾ ಬಂದಿರೋದು. ಕಾನ್ಸ್ಟಿಟ್ಯೂಷನ್ ದೇಶಕ್ಕೆಲ್ಲ ಒಂದೇನೆ. ಸೊ ಅದ್ರ ಪ್ರಕಾರ ಏನು ಇರುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಅದನ್ನ ಮೈನ್ ಆಗಿ ಎರಡು ರೀತಿ ಡಿವೈಡ್ ಮಾಡ್ತಾರೆ ಈ ಸಬಾರ್ಡಿನೇಟ್ ಕೋರ್ಟ್ಸ್ ಅನ್ನ ಮೈನ್ ಆಗಿ ಸಿವಿಲ್ ಕೋರ್ಟ್ಸ್, ನಾಗರಿಕ ಕೋರ್ಟ್ಸ್ ಮತ್ತೆ ಅಪರಾಧ ಕೋರ್ಟ್ಸ್ ಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕ್ರಿಮಿನಲ್ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಎರಡು ಡಿವಿಷನ್ ಮಾಡ್ತೀವಿ. ಓಕೆ, ಸಿವಿಲ್ ಕೋರ್ಟ್ ದೆನ್ ಕ್ರಿಮಿನಲ್, ಸಿ ಅಕ್ಷರದಿಂದಲೇ ಬರ್ತವೆ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಸಿವಿಲ್ ಕೋರ್ಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾಗರಿಕ ನ್ಯಾಯಾಲಯ ಹಂಗಂತಂದ್ರೆ ಏನು, ಯಾವ ವಿಚಾರಗಳ ಬಗ್ಗೆ ಇವು ತಮ್ಮ ತೀರ್ಪನ್ನ ಕೊಡ್ತವೆ, ಯಾವ ವಿಚಾರಗಳಲ್ಲಿ ರೈಟ್ಸ್ ಇದೆ. ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಎವ್ರಿ ಡಿಸ್ಟ್ರಿಕ್ಟ್ ಆಸ್ ಎ ಸಿವಿಲ್ ಕೋರ್ಟ್ ಅಂಡ್ ದ ಡಿಸ್ಟ್ರಿಕ್ಟ್ ಜಡ್ಜ್ ಇಸ್ ಇಟ್ಸ್ ಚೀಫ್ ಜಡ್ಜ್. ಸೊ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಒಂದೊಂದು ಏನಿರುತ್ತೆ, ಈ ಒಂದು ಸಿವಿಲ್ ಕೋರ್ಟ್ ಅನ್ನೋದು ಇರುತ್ತೆ. ಆ ಜಡ್ಜ್, ಆ ಡಿಸ್ಟ್ರಿಕ್ಟ್ ಕೋರ್ಟ್ ನ ಜಡ್ಜ್ ಯಾರು ಇರ್ತಾರಲ್ವಾ ಅವ್ರು ಏನಾಗಿರ್ತಾರೆ, ಅಲ್ಲೂ ಕೂಡ ಒಬ್ರು ಚೀಫ್ ಜಡ್ಜ್ ಅನ್ನೋರು. ಲೈಕ್ ಯಾವ ರೀತಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇದಾರೋ ಅದೇ ರೀತಿ ಆ ಜಿಲ್ಲೆಗೂ ಕೂಡ ಒಬ್ರು ಚೀಫ್ ಜಡ್ಜ್ ಅನ್ನೋದು ಅವ್ನು ಸಿವಿಲ್ ಕೋರ್ಟ್ಗೆ ಇರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಒಂದೊಂದು ಕೋರ್ಟ್ ಇರುತ್ತೆ. ಓಕೆ, ಗವರ್ನರ್ ಏನ್ ಮಾಡ್ತಾರೆ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ಯಾರ ಜೊತೆ ಚರ್ಚೆ ಮಾಡಿ, ಆ ರಾಜ್ಯದ ಹೈಕೋರ್ಟ್ ಜಡ್ಜ್ಗಳ ಚರ್ಚೆ ಮಾಡಿ, ಆ ರಾಜ್ಯದ ಹೈಕೋರ್ಟ್ ಜಡ್ಜ್ಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ಗಳನ್ನ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಓಕೆ, ಗವರ್ನರ್ ಅವರು ದ ಚೀಫ್ ಜಡ್ಜ್ ಶುಡ್ ಹ್ಯಾವ್ ಸರ್ವ್ಡ್ ಆಸ್ ಅನ್ ಅಡ್ವೊಕೇಟ್ ಇನ್ ಎನಿ ಕೋರ್ಟ್ ಆಫ್ ದ ಸ್ಟೇಟ್ ಫಾರ್ ಎ ಪೀರಿಯಡ್ ಆಫ್ 7 years. ನೋಡಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಚೀಫ್ ಜಡ್ಜ್ ಆಗ್ತಕ್ಕಂಥವ್ರು ಏನಾಗಿರ್ಬೇಕು, 7 years ಏನಾಗಿ ವರ್ಕ್ ಮಾಡಿರ್ಬೇಕು, ಅಡ್ವೊಕೇಟ್. ಓಕೆ, ಅಡ್ವೊಕೇಟ್ ಆಗಿ ಏನ್ ಮಾಡಿರ್ಬೇಕು ಇನ್ ಎನಿ ಕೋರ್ಟ್ ಆಫ್ ದ ಸ್ಟೇಟ್. ಎನಿ ಕೋರ್ಟ್ ಆಫ್ ದಿ ಸ್ಟೇಟ್, ಆ ರಾಜ್ಯದ ಅಂಡರ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಕೋರ್ಟ್ ಅಲ್ಲಿ, ಯಾವುದೇ ಡಿಸ್ಟ್ರಿಕ್ಟ್ ಇಲ್ಲಿ ಏನಾಗಿರ್ಬೇಕು 7 ವರ್ಷ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರ್ಬೇಕು. ಅದಾದ ನಂತರ ಬೇರೆ ಜಡ್ಜ್ಗಳನ್ನ ಯಾವ ಮುಖಾಂತರ ತಗೊಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಲ್ವ ನಿಮಗೆ, ಬೇರೆ ಬೇರೆ ಜಾಬ್ಗಳಿಗೆಲ್ಲ ಕೂಡ ಅವಾಗ ಎಕ್ಸಾಮ್ಸ್ ಅನ್ನ ಮಾಡ್ತಾರೆ. ಆ ಎಕ್ಸಾಮ್ಸ್ ಮುಖಾಂತರ ಬೇರೆ ಜಡ್ಜ್ ತಗೊಳ್ತಾರೆ. ಬಟ್ ಚೀಫ್ ಜಡ್ಜ್ ಅಂತ ಬಂದಾಗ ಯಾವ ರೀತಿ ತಗೊಳ್ತಾರೆ, ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಸೊ ಹಾಗಾದ್ರೆ ಇವು ಯಾವ ಒಂದು ವಿಚಾರಗಳು ರಿಲೇಟೆಡ್ ನೋಡಿ, ಸೆಟಲ್ ಡಿಸ್ಪ್ಯೂಟ್ಸ್, ವಿವಾದಗಳನ್ನ ಯಾವ್ಯಾವ ರಿಲೇಟೆಡ್ ಅಂತಂದ್ರೆ ಪ್ರಾಪರ್ಟಿ, ಆಸ್ತಿ ವಿಚಾರ, ಭೂಮಿ ವಿಚಾರ, ಮಾನಿಟರಿ ಟ್ರಾನ್ಸಾಕ್ಷನ್ಸ್, ಹಣಕಾಸಿನ ವಿಚಾರ, ಮ್ಯಾರೇಜ್, ಮದುವೆ, ಡಿವೋರ್ಸ್ ಅಂತ ಅದರ್ಸ್. ಓಕೆ, ಇಷ್ಟು ವಿಚಾರಗಳು, ಇದಿಷ್ಟು ಕೂಡ 5 ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಪ್ರಾಪರ್ಟಿ, ಲ್ಯಾಂಡ್, ಮಾನಿಟರಿ ಟ್ರಾನ್ಸಾಕ್ಷನ್ಸ್, ಮ್ಯಾರೇಜ್, ಡೈವರ್ಸ್. ಓಕೆ, ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಈ ಇಷ್ಟು ವಿಚಾರಗಳ ಮೇಲೆ ಸಿವಿಲ್ ಕೋರ್ಟ್ ಮೇನ್ ಆಗಿ ಫೋಕಸ್ ಮಾಡ್ತಾ ಹೋಗುತ್ತೆ. ದೇ ಆಲ್ಸೋ ಇಯರ್ ಅಪೀಲ್ಸ್ ಫ್ರಮ್ ದ ಲೋವರ್ ಕೋರ್ಟ್ಸ್. ಸೊ ಆಮೇಲೆ ಇದಕ್ಕಿಂತ ಸಿವಿಲ್ ಕೋರ್ಟ್ ಗಿಂತ ಕೆಳಗಡೆ ಬರ್ತಕ್ಕಂಥ ನ್ಯಾಯಾಲಯಗಳು ಯಾವ್ದಾರು ಇದ್ರೆ ಆ ಕೋರ್ಟಿಂದ ಬರ್ತಕ್ಕಂಥ ಅಪೀಲ್ಗಳನ್ನ ಇಲ್ಲಿ ಏನ್ ಮಾಡ್ತಾರೆ, ತಗೊಳ್ಳುತ್ತೆ. ಈ ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ, ತಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ದ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸೈಸ್ ಕಂಟ್ರೋಲ್ ಓವರ್ ಆಲ್ ದ ಸಿವಿಲ್ ಕೋರ್ಟ್ಸ್ ಇನ್ ದ ಡಿಸ್ಟ್ರಿಕ್ಟ್. ಈ ಡಿಸ್ಟ್ರಿಕ್ಟ್ ಜಡ್ಜ್ ಯಾರು ಇರ್ತಾರಲ್ವಾ ಅವ್ರು ಏನ್ ಮಾಡ್ತಾರೆ, ಒಂದು ಏನೋ ಕಂಟ್ರೋಲ್ ಅನ್ನ ಹೊಂದಿರ್ತಾರೆ. ಎಲ್ಲ ಸಿವಿಲ್ ಕೋರ್ಟ್, ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಸಿವಿಲ್ ಕೋರ್ಟ್ ಗಳ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ದೀಸ್ ಸಬಾರ್ಡಿನೇಟ್ ಕೋರ್ಟ್ಸ್ ಆರ್ ಅಂಡರ್ ದ ಡಿಸ್ಟ್ರಿಕ್ಟ್ ಕೋರ್ಟ್. ಆ ಡಿಸ್ಟ್ರಿಕ್ಟ್ ಕೋರ್ಟ್ ಅಂಡರ್ ಬರ್ತಕ್ಕಂಥ ಸಬಾರ್ಡಿನೇಟ್ ಕೋರ್ಟ್ಸ್ ಯಾವ್ದಪ್ಪ ಅಂತಂದ್ರೆ ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್, ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜಸ್, ಕೋರ್ಟ್ ಆಫ್ ಮುನ್ಸಿಫ್ಸ್, ಅಡಿಷನಲ್ ಮುನ್ಸಿಫ್ಸ್. ಓಕೆ, ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. 1 marks ಅಥವಾ 2 marks ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, 1 marks ಅಥವಾ 2 marks ಕೇಳ್ತಾರೆ. ಸೊ ಇದು ನಿಮ್ಗೆ ಏನೇ ಆಗಿರಲಿ ಕ್ಲಿಯರ್ ಇರಲಿ ಸ್ಟೂಡೆಂಟ್ಸ್. ಸೊ ದೆನ್ ಕ್ರಿಮಿನಲ್ ಕೋರ್ಟ್, ಸಿವಿಲ್ ಕೋರ್ಟ್ ಆಯ್ತು. ಸಿವಿಲ್ ಕೋರ್ಟ್ ಬಗ್ಗೆ ನಾವೇನು ಚರ್ಚೆಯನ್ನ ಮಾಡಿದ್ವಿ. ಓಕೆ, ಸೊ ದೆನ್ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗುವ ನಾವು, ಕ್ರಿಮಿನಲ್ ಕೋರ್ಟ್. ಈ ಒಂದು ಕ್ರಿಮಿನಲ್ ಕೋರ್ಟ್ ಬಗ್ಗೆ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣ. ಓಕೆ, ಅಪರಾಧ ನ್ಯಾಯಾಲಯಗಳು ಅಂತ ಹೇಳ್ತೀವಿ ನಾವು. ಏನಂತ, ಅಪರಾಧ ನ್ಯಾಯಾಲಯಗಳು. ಅಪರಾಧ ನ್ಯಾಯಾಲಯಗಳು ಅನ್ನೋ ಒಂದು ಏನು ಕೋರ್ಟ್ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸಿವಿಲ್ ಕೋರ್ಟ್ ನಿಮಗೆ ಕ್ಲಿಯರ್ ಆಗಿದೆ.
ಸಿವಿಲ್ ಕೋರ್ಟ್ ಯಾವ್ಯಾವ ವಿಚಾರಗಳ ಬಗ್ಗೆನೂ ಕೂಡ ಏನು 5 ಪಾಯಿಂಟ್ಸ್ ಇತ್ತಲ್ವಾ, ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಮಿನಲ್ ಕೋರ್ಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಫ್ರಮ್ 1st April 1974. ಯಾವಾಗ ಜಾರಿಗೆ ಬಂದವಪ್ಪ ಈ ಅಪರಾಧ ನ್ಯಾಯಾಲಯಗಳು ಅಂತಂದ್ರೆ 1st April 1974. ವೆರಿ ಇಂಪಾರ್ಟೆಂಟ್. ದೇ ಆರ್ ಆಲ್ಸೋ ನೋನ್ ಆಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ಇವುಗಳ ಇನ್ನೊಂದು ಹೆಸರು ಏನಿದೆಪ್ಪ ಅಂತಂದ್ರೆ ನೋಡಿ ಇಲ್ಲೇ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಕೂಡ ನಾವೇನ್ ಮಾಡ್ತೀವಿ ಕರಿತೀವಿ. ಓಕೆ, ಕ್ರಿಮಿನಲ್ ಕೋರ್ಟ್ಸ್ ಅಂದ್ರೆ ಒಂದೇನೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂದ್ರೂ ಕೂಡ ಒಂದೇನೆ. ನೀವು ಅಲ್ಲಿ ಎಲ್ಲೂ ಕೂಡ ಕನ್ಫ್ಯೂಷನ್ಸ್ ಆಗ್ಬಾರ್ದು. ಓಕೆ, ದ ಫಂಕ್ಷನ್ ಅಂಡರ್ ದ ಹೈಕೋರ್ಟ್. ಹೈಕೋರ್ಟ್ ಅಂಡರ್ ಅಲ್ಲಿ ಏನ್ ಮಾಡ್ತವೆ, ಕೆಲಸ ಮಾಡ್ತವೆ. ಅದು ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ದ ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಆರ್ ದ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಇಸ್ ದ ಸೆಷನ್ ಕೋರ್ಟ್. ದ ಡಿಸ್ಟ್ರಿಕ್ಟ್ ಜಡ್ಜ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ದ ಜಡ್ಜ್ ಆಫ್ ದಿಸ್ ಕೋರ್ಟ್. ಏನಪ್ಪಾ ಅಂತಂದ್ರೆ ಒಂದು ಜಿಲ್ಲೆಯ ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಯಾವ್ದಪ್ಪ ಅಂತಂದ್ರೆ ಸೆಷನ್ ಕೋರ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಆ ಸೆಷನ್ ಕೋರ್ಟ್ ಅಂತ ನಾವು ಕರಿತೀವಲ್ವಾ, ಅದು ಆ ಜಿಲ್ಲೆಯ ಏನಾಗಿರುತ್ತೆ ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಅಂದ್ರೆ ಅತ್ಯುನ್ನತ ಜಿಲ್ಲೆಯ ಕ್ರಿಮಿನಲ್ ಕೋರ್ಟ್ ಯಾವ್ದಪ್ಪ ಅಂತಂದ್ರೆ ಸೆಷನ್ ಕೋರ್ಟ್. ಇದು ಯಾರು ಇದ್ ಮಾಡ್ತಾರಪ್ಪ ಅಂತಂದ್ರೆ ದ ಡಿಸ್ಟ್ರಿಕ್ಟ್ ಜಡ್ಜ್. ಆ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರಲ್ವಾ, ಅವರೇ ಇದರ ಏನು ಫಂಕ್ಷನ್ಸ್ ಅನ್ನ ನಡೆಸ್ತಾರೆ. ಓಕೆ, ದ ಕೋರ್ಟ್ ಆಗ್ಬೇಕು. ದಿ ಕೋರ್ಟ್ ಟೇಕ್ ಅಪ್ಸ್ ಕ್ರಿಮಿನಲ್ ಕ್ರೈಮ್ಸ್ ಲೈಕ್ ಯಾವ್ದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೆಸರಲ್ಲೇ ಇದೆ ಕ್ರಿಮಿನಲ್ ಅಂತ. ಒಂದು ಮರ್ಡರ್, ಕೊಲೆ, ಈ ವಿಚಾರಗಳ ಬಗ್ಗೆ ಇದು ಮಾಡ್ತಾರೆ. ರಾಬರಿ, ಕಳ್ಳತನ, ಡಕಾಯಿತಿ, ಲೂಟಿ ಮಾಡ್ತಕ್ಕಂಥದ್ದು, ಇದೆಲ್ಲ ಏನು ಇಟ್ ಹ್ಯಾಸ್ ದ ಪವರ್ ಟು ಇಶ್ಯೂ ಡೆತ್ ಸೆಂಟೆನ್ಸಸ್ ಅಂಡ್ ಆಲ್ಸೋ ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸಸ್. ಸೊ ಅಂದ್ರೆ ನೋಡಿ ಕ್ರಿಮಿನಲ್ ಕೋರ್ಟ್ಗೆ ಯಾವ ವಿಚಾರಗಳ ಬಗ್ಗೆ ಇದೆಯಪ್ಪ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಮರ್ಡರು, ರಾಬರಿ, ಡಕಾಯಿತಿ, ಈ ಸೀರಿಯಸ್ ಕ್ರೈಮ್ಗಳಲ್ಲಿ ಈ ಒಂದು ಕ್ರಿಮಿನಲ್ ಕೋರ್ಟ್ ಏನ್ ಮಾಡುತ್ತೆ, ವಿಚಾರಣೆಯನ್ನ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಇಟ್ ಹ್ಯಾಸ್ ದ ಪವರ್ ಟು ಇಶ್ಯೂ ಡೆತ್ ಸೆಂಟೆನ್ಸಸ್. ಡೆತ್ ಸೆಂಟೆನ್ಸಸ್ ಅಂದ್ರೆ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಯಾರಿಗಿದೆ, ಕ್ರಿಮಿನಲ್ ಕೋರ್ಟ್ಸ್ಗಿದೆ. ಇದು ನಿಮಗೆ ಏನಾಗಿರ್ಬೇಕು, ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಓಕೆ, ದೆನ್ ಹವೆವರ್ ಸಚ್ ಸೆಂಟೆನ್ಸಸ್ ವಿಲ್ ಹ್ಯಾವ್ ಟು ಬಿ ರಾಟಿಫೈಡ್ ಬೈ ದ ಹೈಕೋರ್ಟ್. ಬಟ್ ಇಲ್ಲಿ ಕೊಡ್ತಕ್ಕಂಥ ಈ ಲೈಫ್ ಇಂಪ್ರಿಸನ್ಮೆಂಟ್ ಆಗಲಿ ಅಥವಾ ಡೆತ್ ಸೆಂಟೆನ್ಸ್ ಏನಿದೆಯಲ್ವಾ, ಈ ಕ್ರಿಮಿನಲ್ ಕೋರ್ಟ್ ಕೊಡ್ತಕ್ಕಂಥದ್ದು, ಇದು ಏನಾಗಿರ್ಬೇಕು, ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೈಕೋರ್ಟ್ ಏನ್ ಮಾಡುತ್ತೆ, ರಾಟಿಫೈ ಮಾಡುತ್ತೆ. ಒಂದ್ಸತಿ ರಾಟಿಫೈ ಮೀನ್ಸ್ ಚೆಕ್ ಮಾಡುತ್ತೆ, ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಚೆಕ್ ಮಾಡುತ್ತೆ. ಓಕೆ, ಸಿಮಿಲರ್ಲಿ ಆನ್ ಅಪೀಲ್ ಮೇ ಬಿ ಮೇಡ್ ಟು ಹೈಕೋರ್ಟ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಗಿವನ್ ಬೈ ದ ಕ್ರಿಮಿನಲ್ ಕೋರ್ಟ್. ಸೊ ಅದೇ ರೀತಿ ಅಪೀಲ್ ಕೂಡ ಮಾಡಬಹುದು ಅನ್ನೋದು. ಈ ಒಂದು ಕ್ರಿಮಿನಲ್ ಕೋರ್ಟ್ ಕೊಡ್ತಕ್ಕಂಥ ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ ಕೋರ್ಟ್ ಕೊಡ್ತಕ್ಕಂಥ ತೀರ್ಪಿನ ವಿರುದ್ಧ ಏನ್ ಮಾಡ್ಬೋದು, ಅಪೀಲ್ ಅನ್ನ ಮಾಡಬಹುದು. ಅಪೀಲ್ ಅಂತಂದ್ರೆ ಮೇಲ್ಮನವಿ ಸಲ್ಲಿಸ್ತಕ್ಕಂಥದ್ದು. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ನಮ್ಗೆ ಸರಿ ಆಗ್ತಾ ಇಲ್ಲ, ಸೊ ಇದನ್ನ ಸ್ವಲ್ಪ ಪ್ರಶ್ನೆ ಮಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಅಪೀಲ್ ಅನ್ನು ಕೂಡ ಮಾಡಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಕೂಡ ನಿಮ್ಗೆ ಏನಾಗಿರ್ಲಿ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು, ಹೈಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ. ಆಮೇಲೆ ಈ ವಿಚಾರಗಳು ಮರ್ಡರ್ ಯಾವ್ಯಾವ ವಿಚಾರಗಳ ಮೇಲೆ ಅನ್ನೋದು. ಸೊ ದೆನ್ ಲೈಫ್ ಇಂಪ್ರಿಸನ್ಮೆಂಟ್ ಮತ್ತೆ ಡೆತ್ ಸೆಂಟೆನ್ಸ್ ಕೊಡ್ತಕ್ಕಂಥ ಏನು ಪವರ್ಸ್ ಇದಕ್ಕಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ದೆನ್ ಈ ಕ್ರಿಮಿನಲ್ ಕೋರ್ಟ್ ಅಂಡರ್ ಅಲ್ಲಿ ಹಲವಾರು ಕೋರ್ಟ್ಗಳು ಬರುತ್ತೆ. ಓಕೆ, ಈ ಕ್ರಿಮಿನಲ್ ಕೋರ್ಟ್ ಅಂಡರ್ ಅಲ್ಲಿ ಕೂಡ ಸೊ ನೀವು ಏನ್ ಮಾಡಿ ಅಂತಂದ್ರೆ ಕ್ರಿಮಿನಲ್ ಕೋರ್ಟ್ ಅಂಡರ್ ಅಲ್ಲಿ ಸೊ ಏನ್ ಮಾಡಿ ಈ ತರ ಒಂದೊಂದು ಬರ್ಕೊಳ್ತಾ ಹೋಗಿ. ಓಕೆ, ಸೊ ಈ ರೀತಿ ಲಿಸ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ನಾನಿಲ್ಲಿ ಏನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಬರುತ್ತೆ, ಮುಖ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ. ಇದೇನ್ ಮಾಡತ್ತಪ್ಪ ಅಂತಂದ್ರೆ ಸೊ ಒಟ್ಟು ಎಷ್ಟು ಬರುತ್ತೆ ನಿಮಗೆ ಅಂತಂದ್ರೆ 6, 7, 8, 9, 10. ಓಕೆ, ಇಷ್ಟು ವಿಚಾರಗಳು ಅಲ್ಲಿ ಬರ್ತಾ ಹೋಗ್ತವೆ. ಇದೆಲ್ಲದ್ರ ಬಗ್ಗೆ ಏನ್ ಮಾಡೋದ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ತುಂಬಾ ಸುಲಭ ಇದೆ. ಫಸ್ಟ್ ಒನ್ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ದಿಸ್ ಕೋರ್ಟ್ ಡಸ್ ನಾಟ್ ಹ್ಯಾವ್ ದ ಪವರ್ಸ್ ಟು ಪಾಸ್ ಡೆತ್ ಸೆಂಟೆನ್ಸ್ or life imprisonment sentences. However, it can impose 7 years punishment. ಅಂದ್ರೆ ಇಲ್ಲಿಂದ ನಾವು ಯಾವ ಕೋರ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀಯಲ್ವಾ, ಇಲ್ಲಿಂದ ಇದೆಲ್ಲ ಎಲ್ಲಿ ಬರುತ್ತೆ, ಈ ಕ್ರಿಮಿನಲ್ ಕೋರ್ಟ್ ನ ಕೆಳಗಡೆ ಬರ್ತಕ್ಕಂಥದ್ದು. ಓಕೆ, ಕೆಳಗಡೆ ಅಂತಂದ್ರೆ ಸಾಮಾನ್ಯವಾಗಿ ಈ ಕ್ರಿಮಿನಲ್ ಕೋರ್ಟ್ ಗಿಂತ ಸ್ವಲ್ಪ ಏನು ಪವರ್ಸ್ ಅನ್ನೋದು
ಕಮ್ಮಿ ಇರುತ್ತೆ ಅನ್ನೋದು ನೀವು ತಿಳ್ಕೊಬೇಕು. ಪವರ್ಸ್ ಯಾವತ್ತು ಕೂಡ ಮೇಲೆ ಹೋದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಳಗೆ ಬಂದಂಗೆ ಕಮ್ಮಿ ಆಗುತ್ತೆ, ಅದು ನಿಮ್ಗೆ ಕ್ಲಿಯರ್ ಇರಲಿ. ಈ ಮುಖ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಇದು ಏನ್ ಮಾಡ್ತಪ್ಪ ಅಂದ್ರೆ ಇದಕ್ಕೆ ಏನಿಲ್ಲ, ಡಸ್ ನಾಟ್ ಹ್ಯಾವ್ ದ ಪವರ್ ಟು ಪಾಸ್ ಡೆತ್ ಸೆಂಟೆನ್ಸ್ ಆರ್ ಲೈಫ್ ಪ್ರಿಸನ್ಮೆಂಟ್. ಈ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಗಲ್ಲು ಶಿಕ್ಷೆ ಅಥವಾ ಮರಣದಂಡನೆ ಕೊಡ್ತಕ್ಕಂಥ ಏನು ಪವರ್ ಅಧಿಕಾರ ಇರೋದಿಲ್ಲ. ಬಟ್ ಇದು ಏನ್ ಮಾಡ್ಬೋದು, 7 years ಪನಿಷ್ಮೆಂಟ್ ಅನ್ನ ಏನ್ ಮಾಡ್ಬೋದು, 7 year ಪನಿಷ್ಮೆಂಟ್ ಅನ್ನ ಕೊಡ್ಬೋದು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ದೆನ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೇನ್ ಹೇಳುತ್ತಪ್ಪ ಅಂತಂದ್ರೆ ದಿಸ್ ಕೋರ್ಟ್ ಹಸ್ ಗ್ರೇಟರ್ ಪವರ್ ಅಂಡ್ ಕ್ಯಾನ್ ಇಂಪೋಸ್ ಪನಿಷ್ಮೆಂಟ್ ಅಪ್ ಟು 3 years ಆರ್ ಫೈನ್ ಅಪ್ ಟು 10,000 ಆರ್ ಇಂಪೋಸ್ ಬೋತ್. ಮೋರ್ ಎವರ್ ಇಟ್ ಕ್ಯಾನ್ ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ ಫ್ರಮ್ ದ ಲೋವರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ನೋಡಿ ಆ ಮಾರ್ಕ್ ಮಾಡಿದ್ದೀನಲ್ವ ನಾವು, ಸೊ ಅಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದು ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ದಿಸ್ ಕೋರ್ಟ್ ಹಸ್ ಗ್ರೇಟರ್ ಪವರ್ಸ್ ಅಂಡ್ ಕ್ಯಾನ್ ಇಂಪೋಸ್ ಪನಿಷ್ಮೆಂಟ್ ಅಪ್ ಟು 3 years, 3 ವರ್ಷದವರೆಗೂ ಶಿಕ್ಷೆ ಕೊಡ್ಬೋದು ಅಥವಾ 10 ವರ್ಷದವರೆಗೂ ಫೈನ್ ಅನ್ನ ಹಾಕ್ಬೋದು ಆ ಒಂದು ಯಾವ್ದು ಆ ಕೋರ್ಟ್ಗೆ ಇರ್ತಕ್ಕಂಥ ವಿಚಾರಗಳಲ್ಲಿ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾದ ನಂತರ ಇಟ್ ಕ್ಯಾನ್ ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ಜಡ್ಜ್ಮೆಂಟ್ ಫ್ರಮ್ ಲೋವರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ಇದಕ್ಕಿಂತ ಕೆಳಗಡೆ ಬರ್ತಕ್ಕಂಥ ಲೋವರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಏನಿದೆ ಅದರಿಂದ ಇದು ಏನ್ ಮಾಡ್ಬೋದು, ಅಪೀಲ್ಸ್ ನ ತಗೊಳುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಇರಲಿ. ಓಕೆ, ದೆನ್ ಸೆಕೆಂಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಎರಡನೇ ಮುಖ್ಯ ದರ್ಜೆ ಕೋರ್ಟ್, ದಿಸ್ ಕೋರ್ಟ್ ಹಸ್ ದ ಪವರ್ ಟು ಇಂಪೋಸ್ ಪನಿಷ್ಮೆಂಟ್ ಅಪ್ ಟು 1 year ಆಫ್ ಎ ಫೈನ್ ಆಫ್ 5,000 ಆರ್ ಬೋತ್. ಸೊ ನಿಮಗೆ ಇಲ್ಲಿ ಯಾವುದು ಒಂದು ಇಯರ್ಸ್ ಆಫ್ ಏನು ಇಯರ್ಸ್ ಆಫ್ ಓಕೆ ಇಯರ್ಸ್ ಆಫ್ ಪನಿಷ್ಮೆಂಟ್, ಇಯರ್ಸ್ ಆಫ್ ಪನಿಷ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಅದಾದ್ಮೇಲೆ ಫೈನ್ ಅಮೌಂಟ್, ಪ್ರತಿ ಕೋರ್ಟ್ಗೂ ಕೂಡ ಇದು ನೆನ್ಪಿಟ್ಕೊಳ್ಳಿ, ಆ ಫೈನ್ ಅಮೌಂಟ್ ಎಷ್ಟು ಅನ್ನೋದು ಕೂಡ ನೀವು ಕ್ಲಿಯರ್ ಆಗಿ ಬರ್ಕೋಬೇಕು. ಓಕೆ, ಆ ಫೈನ್ ಅಮೌಂಟ್ ಎಷ್ಟಿದೆ ಅನ್ನೋದು ಕೂಡ ಏನಾಗುತ್ತೆ ನೀವು ಇಲ್ಲಿಗೆ ಏನು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗದು ಕ್ಲಿಯರ್ ಇರಲಿ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಇರಲಿ ನಿಮ್ಗದು ಫೈನ್ ಅಮೌಂಟ್ ಮತ್ತೆ ಆ ಒಂದು ವರ್ಷ ಎಷ್ಟು ವರ್ಷ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಬರ್ತೀನಿ ನೋಡಿ, ಅಮೌಂಟ್ ಎಷ್ಟು ಫೈನ್ ದಂಡ, ದೆನ್ ಇಯರ್ಸ್ ಎಷ್ಟು ವರ್ಷ ಶಿಕ್ಷೆ ಅನ್ನೋದು ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ದಿಸ್ ಕೋರ್ಟ್ ಹ್ಯಾಸ್ ದ ಪವರ್ ಓನ್ಲಿ ಟು ಇಂಪೋಸ್. ಓಕೆ, ಸೊ ಇದಾದ ಹತ್ರ ಜಸ್ಟ್ ಅ ಸೆಕೆಂಡ್, ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಗ್ಗೆ ನೋಡ್ತಾ ಹೋದ್ರೆ ದಿಸ್ ಕೋರ್ಟ್ ಹ್ಯಾಸ್ ದ ಪವರ್ ಓನ್ಲಿ ಟು ಇಂಪೋಸ್ 1 month imprisonment ಆರ್ ಫೈನ್ ಆಫ್ ₹50 ಆರ್ ಬೋತ್, ನೈದರ್ ದ ಸೆಕೆಂಡ್ ಗ್ರೇಡ್ ನಾರ್ ದ. ಓಕೆ, ಸೊ ಅಂದ್ರೆ ಇವ್ರು ಏನ್ ಮಾಡ್ಬೋದು, ಈ ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಇಷ್ಟು ಫೈನ್ ಅನ್ನ ಹಾಕ್ಬೋದು ಅಥವಾ 1 month ಇಂಪ್ರಿಸನ್ಮೆಂಟ್ ಕೊಡ್ಬೋದು ಅನ್ನೋದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಕೋರ್ಟ್ಸ್ ಕ್ಯಾನ್ ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ ಆಫ್ ಎನಿ ಅದರ್ ಕೋರ್ಟ್. ಸೊ ಇವೇನ್ ಮಾಡೋದು, ಈ ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಕೋರ್ಟ್ ಏನ್ ಮಾಡ್ಬೋದು, ಬೇರೆ ಕೋರ್ಟ್ಸ್ ನ ಬರ್ತಕ್ಕಂಥ ಅಪೀಲ್ಗಳನ್ನ ಏನ್ ಮಾಡ್ಬೋದು, ತಗೋಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಕ್ಲಿಯರ್ ಇರಲಿ ಇಲ್ಲಿ ನಿಮಗೆ, ಬೋತ್ ದ ಗ್ರೇಡ್ ಡಿಸ್ಟ್ರಿಕ್ಟ್ ಅಂಡ್ ದ ಸೆಷನ್ ಗ್ರೇಡ್ ಕೋರ್ಟ್ಸ್ ಆರ್ ಒನ್ ಅಂಡ್ ದ ಸೇಮ್ with the same judge passing judgments in both. When the court takes up a civil matter, it's called the district court. Whether it takes up a criminal matter, it is called a session court. ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಕೋರ್ಟ್ ಇರುತ್ತೆ. ಓಕೆ, ಕೋರ್ಟು ಒಂದೇ ಇರುತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಯಾವಾಗ ಆ ಕೋರ್ಟು ಸಿವಿಲ್ ಕೇಸಸ್ ಅನ್ನು ತಗೊಳುತ್ತಲ್ವಾ, ಸಿವಿಲ್ ಕೇಸಸ್ ವಿಚಾರವಾಗಿ, ಸಿವಿಲ್ ಕೇಸಸ್ ಅಂದ್ರೆ ಆಲ್ರೆಡಿ ಬಂದಿತ್ತು, ಮ್ಯಾರೇಜ್, ಲ್ಯಾಂಡ್, ಪ್ರಾಪರ್ಟಿ, ಈ ತರ ವಿಚಾರಗಳನ್ನ ಯಾವಾಗ ಚರ್ಚೆ ಮಾಡುತ್ತೋ ಆವಾಗ ಆ ಜಡ್ಜ್ ಇರ್ತಾರಲ್ವಾ, ಆ ಜಡ್ಜು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವಾಗ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಯಾವಾಗ ಅದೇ ಕೋರ್ಟು ಕ್ರಿಮಿನಲ್, ಕೊಲೆ, ಸುಲಿಗೆ ಈ ತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತಲ್ವಾ, ಅಲ್ಲಿ ತೀರ್ಪನ್ನ ಕೊಡುತ್ತಲ್ವಾ, ಕ್ರಿಮಿನಲ್ ಮ್ಯಾಟರ್ಸ್, ಅವಾಗ ಏನಂತ ಕರಿತೀವಿ, ಸೆಷನ್ ಕೋರ್ಟ್. ನಾನು ಇಲ್ಲಿ ಸಿಂಪಲ್ ಆಗಿ ಬರ್ದಿದ್ದೀನಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ ಸ್ಟೂಡೆಂಟ್ಸ್. ಓಕೆ, ಇದು ಕೂಡ ನಿಮಗೆ ಕ್ಲಿಯರ್ ಆಗಿರ್ಲಿ, ಮತ್ತೆ ಬೇರೆ ಬೇರೆ ಕನ್ಫ್ಯೂಷನ್ ಬೇಡ. ಸೊ ದೆನ್ ರೆವೆನ್ಯೂ ಕೋರ್ಟ್ಸ್,
ರೆವೆನ್ಯೂ ಕೋರ್ಟ್ಸ್ ಅಂತಂದ್ರೆ ತೆರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೋರ್ಟ್ಸ್ಗಳು. ದೇರ್ ಆರ್ ರೆವೆನ್ಯೂ ಕೋರ್ಟ್ಸ್ ಇನ್ ಎವ್ರಿ ಡಿಸ್ಟ್ರಿಕ್ಟ್, ಪ್ರತಿ ಸ್ಟೇಟ್ ಅಲ್ಲೂ ಇದೆ. ದೇ ಕ್ಯಾನ್ ಟೇಕ್ ಅಪ್ ಕೇಸಸ್ ರಿಲೇಟೆಡ್ ಟು ಲ್ಯಾಂಡ್ ಟ್ಯಾಕ್ಸ್, ಲ್ಯಾಂಡ್ ರೆಕಾರ್ಡ್ಸ್. ರೆವೆನ್ಯೂ ಕೋರ್ಟ್ಸ್ ಕಂಪ್ರೈಸ್ ದ ಫಾಲೋವಿಂಗ್ ಕೋರ್ಟ್ಸ್. ಓಕೆ, ಸೊ ಅಂದ್ರೆ ನೋಡ್ತಾ ಹೋಗೋಣ. ರೆವೆನ್ಯೂ ಕೋರ್ಟ್ಸ್ ಅಲ್ಲಿ ನೋಡಿ ಯಾವ ವಿಚಾರವಾಗಿ, ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ಟ್ಯಾಕ್ಸ್, ಭೂಕಂದಾಯ ಮತ್ತೆ ಆ ಲ್ಯಾಂಡ್ ರೆಕಾರ್ಡ್ಸ್, ಏನಾದ್ರು ಜಾಗಕ್ಕೆ ಸಂಬಂಧಪಟ್ಟಂತೆ ಇವಾಗೆಲ್ಲ ಜಾಸ್ತಿ ಇದೆ, ಆಸ್ತಿ ರಿಲೇಟೆಡ್ ಏನೋ ಇಶ್ಯೂಸ್ ಎಲ್ಲ ಜಾಸ್ತಿ ಆದಾಗ ಆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಲ್ವಾ, ನಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಆ ರೀತಿ ಏನು ಪ್ರಾಬ್ಲಮ್ ಬಂದಾಗ ಎಲ್ಲ ಹೋಗುತ್ತೆ, ಅದು ಈ ರೆವೆನ್ಯೂ ಕೋರ್ಟ್ಗೆ ಹೋಗುತ್ತೆ. ಆ ರೆವೆನ್ಯೂ ಕೋರ್ಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಯಾವ್ದಾದಪ್ಪ ಅಂತಂದ್ರೆ ನೋಡ್ತಾ ಹೋಗುವ. ಮೊದಲನೇದು ತಹಶೀಲ್ದಾರ್ ಕೋರ್ಟ್. ದ ತಹಶೀಲ್ದಾರ್ ಕೋರ್ಟ್ ಇಸ್ ದ ಲೋವೆಸ್ಟ್ ಕೋರ್ಟ್ ಅಂಡ್ ಅಮಾಂಗ್ ದ ರೆವೆನ್ಯೂ ಕೋರ್ಟ್ಸ್ ಅಂಡ್ ತಹಶೀಲ್ದಾರ್ ಇಸ್ ದ ಜಡ್ಜ್. ದ ಕೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ದ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ತಹಶೀಲ್ದಾರ್ ಕೋರ್ಟ್ ಅಂದ್ರೆ ತಹಶೀಲ್ದಾರ್ ಅಂತ ತಾಲೂಕಲ್ಲಿ ಇರ್ತಾರೆ, ನೀವು ಕೇಳಿರ್ತೀರಲ್ವಾ, ಅವರು ಏನ್ ಮಾಡ್ತಾರೆ, ಈ ಒಂದು ತಹಶೀಲ್ದಾರ್ ಕೋರ್ಟ್ ನ ಮುಖ್ಯ ಜಡ್ಜ್ ಆಗಿರ್ತಾರೆ. ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದ್ರೆ ಕೂಡ ನಾವು ಕರಿತೀವಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಾದ ನಂತರ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್. ದ ಅಸಿಸ್ಟೆಂಟ್ ಕಮಿಷನರ್ ಇಸ್ ದ ಜಡ್ಜ್ ಇನ್ ದಿಸ್ ಕೋರ್ಟ್. ದಿಸ್ ಕೋರ್ಟ್ ಟೇಕ್ ಅಪ್ ಅಪೀಲ್ ಅಗೇನ್ಸ್ಟ್ ದ ಡಿಸಿಷನ್ಸ್ ಅಂಡ್ ಜಡ್ಜ್ಮೆಂಟ್ಸ್ ಆಫ್ ದ ತಹಶೀಲ್ದಾರ್ ಕೋರ್ಟ್. ಅಂದ್ರೆ ಫಸ್ಟ್ ತಹಶೀಲ್ದಾರ್ ಕೋರ್ಟ್ ಬರುತ್ತೆ, ನಾನು ಸಿಂಪಲ್ ಆಗಿ ಬರೀತೀನಿ. ಅದಾದ ನಂತರ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಬರುತ್ತೆ. ಓಕೆ, ಉಪವಿಭಾಗಾಧಿಕಾರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇವ್ರು ಬರ್ತಾರೆ. ಸೊ ಇವ್ರು ಕೊಡ್ತಕ್ಕಂಥ ತೀರ್ಪಿನ ವಿರುದ್ಧ ಯಾರು, ಇವರು ಮೇಲ್ಮನವಿಯನ್ನ ಏನ್ ಮಾಡ್ಬೋದು, ಅಪೀಲ್ಸ್ ನ ತಗೊಳ್ತಾರೆ. ಓಕೆ, ಸೊ ಇದಾದ ನಂತರ ಡಿಸ್ಟ್ರಿಕ್ಟ್ ರೆವೆನ್ಯೂ ಕೋರ್ಟ್ ಆರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಬರುತ್ತೆ. ಎಕ್ಸಿಸ್ಟಿಂಗ್ ಇನ್ ಎವ್ರಿ ಡಿಸ್ಟ್ರಿಕ್ಟ್. ದಿಸ್ ಕೋರ್ಟ್ ಟೇಕ್ಸ್ ಅಪ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಗಿವನ್ ಬೈ ದ ತಹಶೀಲ್ದಾರ್ ಕೋರ್ಟ್ ಆರ್ ದ ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್. ದ ಡೆಪ್ಯೂಟಿ ಕಮಿಷನರ್ ಇಸ್ ದ ಜಡ್ಜ್. ಸೊ ಇವು ಎರಡು ಕೋರ್ಟ್ಗಳ ಒಂದು ಏನೋ ಏನಿರುತ್ತಲ್ವಾ ಅಪೀಲ್, ಇದೆಲ್ಲಿಗೆ ಹೋಗುತ್ತೆ, ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುತ್ತೆ. ಓಕೆ, ಇಲ್ಲಿ ಯಾರು ಜಡ್ಜ್ ಆಗಿರ್ತಾರೆ, ಡೆಪ್ಯೂಟಿ ಕಮಿಷನರ್, ಡಿ ಸಿ ಅಂತ ಹೇಳ್ತೀವಲ್ವ ನಾವು, ಅವ್ರೇನಾಗಿರ್ತಾರೆ, ಇಲ್ಲಿ ಏನಾಗಿರ್ತಾರೆ, ಜಡ್ಜ್ ಆಗಿರ್ತಾರೆ. ಓಕೆ, ಸೊ ಇಲ್ಲಿ ಇವ್ರಿಗಿಂತ ಮೇಲ್ಗಡೆ ಬರುತ್ತೆ ಅದು. ಸೊ ದೆನ್ ಕಮಿಷನರ್ ಕೋರ್ಟ್ಸ್ ಅಂತ ಬರುತ್ತೆ. ದಿಸ್ ಕೋರ್ಟ್ ಟೇಕಪ್ಸ್ ದ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ದ ರೀಜನಲ್ ಕಮಿಷನರ್ ಆಫೀಸರ್ ಇಸ್ ದ ಜಡ್ಜ್. ಓಕೆ, ಕಮಿಷನರ್ ಕೋರ್ಟ್ ಬರುತ್ತೆ ಅದ್ರ ಮೇಲ್ಗಡೆ. ಓಕೆ, ಅದಾದ ನಂತರ ರೆವೆನ್ಯೂ ಬೋರ್ಡ್ ಬರುತ್ತೆ. ದಿಸ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಡೀಲಿಂಗ್ ವಿತ್ ದ ಲ್ಯಾಂಡ್ ಟ್ಯಾಕ್ಸ್ ಕೇಸಸ್. ಇಟ್ ಹಸ್ ಯಾವ್ದು ಅಂತ ಕೇಳ್ತಾರೆ, ವಿಚ್ ಇಸ್ ದ ಹೈಯೆಸ್ಟ್ ಬೋರ್ಡ್ ಅಂತ ಕೇಳ್ತಾರೆ. ಡೀಲಿಂಗ್ ವಿತ್ ದ ಲ್ಯಾಂಡ್ ಟ್ಯಾಕ್ಸಸ್ ಯಾವುದು, ರೆವೆನ್ಯೂ ಬೋರ್ಡ್, ಆದಾಯ ಮಂಡಳಿ. ಓಕೆ, ಇಟ್ ಹ್ಯಾಸ್ ದ ಪವರ್ ಟು ಟೇಕ್ ಅಪ್ ಅಪೀಲ್ಸ್ ಅಗೇನ್ಸ್ಟ್ ದ ಜಡ್ಜ್ಮೆಂಟ್ಸ್ ಆಫ್ ದ ಲೋವರ್ ರೆವೆನ್ಯೂ ಕೋರ್ಟ್ಸ್. ದ ರೆವೆನ್ಯೂ ಸೆಕ್ರೆಟರಿ ಇಸ್ ಇಟ್ಸ್ ಹೆಡ್. ದ ಕೋರ್ಟ್ ಫಂಕ್ಷನ್ಸ್ ಅಂಡ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಹೈಕೋರ್ಟ್. ಈ ಒಂದು ರೆವೆನ್ಯೂ ಬೋರ್ಡ್ ಅನ್ನೋದು ಯಾವ್ದ್ರ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ, ಹೈಕೋರ್ಟ್ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನೋಡಿ, ರೆವೆನ್ಯೂ ಬೋರ್ಡ್, ಸೊ ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಯಾವುದು, ಕಮಿಷನರ್ ಕೋರ್ಟ್. ನಾನು ಸಿಂಪಲ್ ಆಗಿ ಬರಿತಾ ಇದ್ದೀನಿ. ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಓಕೆ, ದೆನ್ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್. ಸೊ ದೆನ್ ತಹಶೀಲ್ದಾರ್ ಕೋರ್ಟ್. ಓಕೆ, ಸೊ ಇದೇ ರೀತಿ ಬರುತ್ತೆ. ಈ ಮಾರ್ಕ್ ಏನ್ ಹಾಕಿದೀನಲ್ವಾ, ಅಪೀಲ್ಸ್ ಇದೇ ರೀತಿ ಹೋಗುತ್ತೆ ನೋಡಿ. ತಹಶೀಲ್ದಾರ್ ಇಂದ AC ಕೋರ್ಟ್ಗೆ, AC ಇಂದ DC ಕೋರ್ಟ್ಗೆ, ಈ ರೀತಿ ಮೇಲ್ಗಡೆ ಹೋಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಇರಲಿ. ರೆವೆನ್ಯೂ ಬೋರ್ಡ್ ಇದೇನಾಗಿರುತ್ತೆ, ಹೈಯೆಸ್ಟ್ ಲ್ಯಾಂಡ್ ಟ್ಯಾಕ್ಸ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೋರ್ಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ತುಂಬಾ ಸುಲಭ ಇದೆ. ಸೊ ದೆನ್ ಇದಾದ್ಮೇಲೆ ಪೀಪಲ್ಸ್ ಕೋರ್ಟ್ ಅಂತ ಬರುತ್ತೆ, ಅಥವಾ ಲೋಕ್ ಅದಾಲತ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಲೋಕ್ ಅದಾಲತ್ ಏನೀಗ ಅಂತಂದ್ರೆ ಏನಕ್ಕೋಸ್ಕರ ಇವನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಈಗ. ಓಕೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಏನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇನ್ ಇಂಡಿಯಾ ಲೀಗಲ್ ಪ್ರೊಸೀಜರ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಎಕ್ಸ್ಪೆನ್ಸಿವ್. ಲೀಗಲ್ ಪ್ರೊಸೀಜರ್ ಅಂತಂದ್ರೆ ಈ ಒಂದು ಏನು ಕೋರ್ಟಿಗೆ ಹೋಗ್ಬಿಟ್ಟು ನ್ಯಾಯ ಪಡ್ಕೊಳ್ತಕ್ಕಂಥ ಈ ಪ್ರಕ್ರಿಯೆ ಇದೆಯಲ್ವಾ, ಇದು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಅಂದ್ರೆ ಹೆಚ್ಚು ಸಮಯ ಪಡ್ಕೊಳ್ಳುತ್ತೆ, ಮತ್ತೆ ಎಕ್ಸ್ಪೆನ್ಸಿವ್ ಅಂತಂದ್ರೆ ತುಂಬಾ ದುಬಾರಿ. ಈಗ ನಾನು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾವುದೋ ಒಂದು ಕೇಸ್ ಬಗ್ಗೆ ವಿಚಾರ ಮಾಡ್ಬೇಕು ಅಂತಂದ್ರೆ, ನನ್ನದೊಂದು ಕೇಸ್ ಇದೆ. ಓಕೆ, ನಾನು ಡೈರೆಕ್ಟ್ ಹೈಕೋರ್ಟಿಗೆ ಹೋಗ್ಬೇಕು, ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ನಾನು ಬಯಸ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಕ್ ಆಗಲ್ಲ. ಓಕೆ, ಅಲ್ಲಿ
ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, ಅದನ್ನ ಕಟ್ಟಬೇಕು. ಆ ಅಮೌಂಟ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ, ಬಡವರಿಗೆ ಅದು ಆಗೋದಿಲ್ಲ. ಓಕೆ, ಬಡವರಿಗೆ ಬಹಳ ಕಷ್ಟ ಆ ಅಮೌಂಟ್ ಅನ್ನು ಪೇ ಮಾಡ್ಲಿಕ್ಕೆ. ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಅಂದ್ರೆ ಇವತ್ತು ನಾನು ಏನಾದ್ರು ಒಂದು ಕೇಸನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ರೆ ವರ್ಷಾನುಗಟ್ಲೆ ಹೋಗುತ್ತೆ ಅದು. ಓಕೆ, ಅದು ಸಾಲ್ವ್ ಆಗೋಷ್ಟೊಳಗಡೆ ಆ ವ್ಯಕ್ತಿಗೆ ವಯಸ್ಸಾಗಿ ಹೋಗಿರುತ್ತೆ. ಅಂದ್ರೆ ಅಷ್ಟು ಏನು ಟೈಮ್ ಕನ್ಸ್ಯೂಮ್ ಆಗೋಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕು. ಸೊ ಇವೆರಡು ವಿಷಯಗಳನ್ನ, ಈ ಟೈಮ್ ಕನ್ಸ್ಯೂಮ್ ಮತ್ತೆ ಎಕ್ಸ್ಪೆನ್ಸಿವ್, ಇವೆಲ್ಲ ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ಯಾವ್ದಂತಂದ್ರು ಪೀಪಲ್ ಕೋರ್ಟ್ ಅಥವಾ ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯಗಳು ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಕರಿತೀವಿ, ಇವನ್ನ ತಂದಿರೋದು. ಓಕೆ, ಅಂಡ್ ಆಲ್ಟರ್ನೇಟಿವ್ ದ ಗವರ್ನಮೆಂಟ್ ಹ್ಯಾಸ್ ಸೆಟ್ ಅಪ್ ಅದರ್ ಫಾರ್ಮ್ಸ್ ಆಫ್ ಲೀಗಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಫಂಕ್ಷನ್ ಫಾಸ್ಟರ್ ಅಂಡ್ ಆರ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್. ಸೊ ಇದನ್ನ ನೋಡಿ, ಟೈಮ್ ಕನ್ಸ್ಯೂಮ್ ಬದಲು ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ, ಎಕ್ಸ್ಪೆನ್ಸಿವ್ ಬದಲು ಲೆಸ್ ಎಕ್ಸ್ಪೆನ್ಸಿವ್ ಆಗಿರ್ಲಿಕ್ಕೆ ಏನ್ ತಂದಿದ್ದಾರೆ, ಈ ಒಂದು ಲೋಕ್ ಅದಾಲತನ್ನ ತಂದಿದ್ದಾರೆ. ಓಕೆ, ದೀಸ್ ಇನ್ಸ್ಟಿಟ್ಯೂಷನ್ಸ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಇನ್ 1985. 1985 ಇವು ಅಸ್ತಿತ್ವಕ್ಕೆ ಬಂದಿದ್ದ ಅನ್ನೋದು ಗೊತ್ತಿರಲಿ. ಒನ್ ಆಫ್ ದೆಮ್ ಇಸ್ ದ ಲೋಕ್ ಅದಾಲತ್. ಇಟ್ ಟೇಕ್ಸ್ ಅಪ್ ಕೇಸಸ್ ಫ್ರಮ್ ಪಾರ್ಟೀಸ್ ವಿಚ್ ಮ್ಯೂಚುವಲಿ ಅಗ್ರಿ ಟು ಸೆಟಲ್ ದ ಕೇಸ್ ಅಮಿಕೇಬಲಿ. ಅಂದ್ರೆ ಈಗ 2 ಜನ ಇದ್ದಾರೆ, ಇಲ್ಲ ಒಬ್ರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಎ ಅಂತ ಒಬ್ರು ಇದ್ದಾರೆ, ಬಿ ಅಂತ ಒಬ್ರು ಇದ್ದಾರೆ. ಓಕೆ, ಸೊ ಇವರಿಬ್ರು ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಓಕೆ, ಇಬ್ರು ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಇವರಿಬ್ರು ಕೂಡ ಈಗ ಏನೋ ಕೋರ್ಟಿಗೆ ಹೋಗ್ಬೇಕು. ಬಟ್ ಕೋರ್ಟಿಗೆ ಹೋಗಕ್ಕೆ ಇಬ್ರ ಹತ್ರನೂ ದುಡ್ಡಿಲ್ಲ, ಜಾಸ್ತಿ ಇಲ್ಲ ದುಡ್ಡು. ಓಕೆ, ಇಬ್ರು ಕೂಡ ಬಡವರು. ಅವಾಗ ಏನ್ ಮಾಡ್ತಾರೆ, ಈ ಇಬ್ರು ಕೂಡ ಈ ಒಂದು ಲೋಕ ಅದಾಲತ್ಗೆ ಹೋಗಿ ಇಬ್ರು ಕೂಡ ಪರಸ್ಪರ ಒಪ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿಗೆ ಹೋಗೋಣ, ಈ ಒಂದು ಲೋಕ ಅದಾಲತ್ಗೆ ಹೋಗೋಣ, ಅಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ. ಓಕೆ, ಅಲ್ಲಿ ಏನ್ ತೀರ್ಪು ಬರುತ್ತಲ್ವಾ ಅದನ್ನ ಪರಸ್ಪರ ಇಬ್ರು ಒಪ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರಿಬ್ರು ಎಲ್ಲಿಗೆ ಹೋಗ್ತಾರೆ, ಫೈನಲ್ ಆಗಿ ಎಲ್ಲಿಗೆ ಹೋಗ್ತಾರೆ, ಈ ಲೋಕ ಅದಾಲತ್ಗೆ ಬರ್ತಾರೆ. ಓಕೆ, ಮ್ಯೂಚುವಲಿ ಪರಸ್ಪರ ಏನ್ ಮಾಡ್ತಾರೆ, ಅಗ್ರಿ, ಆ ಒಂದು ಕೇಸ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳಕ್ಕೆ ಪರಸ್ಪರ ಒಪ್ಪಿಗೆ ಕೊಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಸಮ್ ಜಡ್ಜ್ಮೆಂಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್, ಸೋಷಿಯಲ್ ವರ್ಕರ್ಸ್, ಯಂಗ್ ಲಾ ಗ್ರಾಜುಯೇಟ್ಸ್ ಆರ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ದೀಸ್ ಕೋರ್ಟ್ಸ್. ಹಾಗಾದ್ರೆ ಈ ಲೋಕ ಅದಾಲತ್ನಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದ್ರೆ ನೋಡಿ, ಸಮ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಜಡ್ಜ್ಗಳು ಇರ್ತಾರೆ, ಮತ್ತೆ ಸೋಷಿಯಲ್ ವರ್ಕರ್ಸ್, ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಯಂಗ್ ಲಾ ಗ್ರಾಜುಯೇಟ್ಸ್, ಕಾನೂನು ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಗ್ರಾಜುಯೇಟ್ಸ್ ಇರ್ತಾರಲ್ವಾ, ಪದವೀಧರರು, ಅವರು ಕೂಡ ಏನು ಈ ಲೋಕ ಅದಾಲತ್ನಲ್ಲಿ ಇರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಅವರೆಲ್ಲ ಸೇರಿ ಏನ್ ಮಾಡ್ತಾರೆ, ಇದರಲ್ಲಿ ಬರ್ತಕ್ಕಂಥ ಕೇಸ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೇಸಸ್ ವಿಚ್ ಹ್ಯಾವ್ ನಾಟ್ ಯೆಟ್ ಬೀನ್ ಡಿಸ್ಪೋಸ್ಡ್ ಆಫ್ ಬೈ ದ ಅದರ್ ಕೋರ್ಟ್ಸ್ ಆರ್ ಹೈ ಕೋರ್ಟ್ಸ್ ಕ್ಯಾನ್ ಬಿ ಸೆಟಲ್ಡ್ ಬೈ ದ ಲೋಕ್ ಅದಾಲತ್ಸ್. ಅಂದ್ರೆ ಯಾವಾಗ ನೋಡಿ, ಅಂದ್ರೆ ಯಾವ ಕೇಸ್ಗಳು ಹೈಕೋರ್ಟ್ ಮತ್ತೆ ಬೇರೆ ಕೋರ್ಟ್ ಇಂದ ಇನ್ನೂ ಸಾಲ್ವ್ ಆಗಿಲ್ವೋ ಆ ಕೇಸ್ಗಳನ್ನ ಏನ್ ಮಾಡ್ತಾರೆ, ಲೋಕ್ ಅದಾಲತ್ ಇಂದ ಸಾಲ್ವ್ ಮಾಡ್ತಾರೆ. ಓಕೆ, ದ ಫಂಕ್ಷನಿಂಗ್ ಆಫ್ ದ ಲೋಕ್ ಅದಾಲತ್ ಆಸ್ ಡ್ರಾನ್ ಅಪ್ರಿಸಿಯೇಷನ್ ಫ್ರಮ್ ದ ಪೀಪಲ್ ಮೇನ್ಲಿ ಡ್ಯೂ ಟು ದ 3 ರೀಸನ್ಸ್. ಈ ಒಂದು ಲೋಕ ಅದಾಲತ್ನ ಏನು ವರ್ಕು ಜನರಿಂದ ಹೆಚ್ಚು ಪ್ರಶಂಸೆಗೊಳಗಾಗಿದೆ. ಯಾವ ಕಾರಣಕ್ಕಾಗಿ, ಮುಖ್ಯವಾಗಿ 3 ವಿಚಾರಕ್ಕೋಸ್ಕರ ಅಂತ ಹೇಳಿದ್ದಾರೆ. ಯಾವ್ದಪ್ಪ ಆ 3 ವಿಚಾರ ಅಂತಂದ್ರೆ, ಫಸ್ಟ್ ಒನ್, ಇಟ್ ಲೈಸ್ ಸ್ಟ್ರೆಸ್ ಆನ್ ಕಾಂಪ್ರಮೈಸ್. ನೋಡಿ, ಈ 3 ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 3ವೇ, ಇಟ್ ಲೈಸ್ ಸ್ಟ್ರೆಸ್ ಆನ್ ಕಾಂಪ್ರಮೈಸ್. ಕಾಂಪ್ರಮೈಸ್ ಅಂತಂದ್ರೆ, ಕಾಂಪ್ರಮೈಸ್ ಮೀನ್ಸ್ ರಾಜಿ ಸಂಧಾನ. ಓಕೆ, ರಾಜಿ ಸಂಧಾನವನ್ನ ಮಾಡ್ಸುತ್ತೆ ಯಾವುದೇ ಕೇಸ್ ಇದ್ರು. ಫಾಸ್ಟ್ ಅಂಡ್ ಚೀಪ್, ತುಂಬಾ ಫಾಸ್ಟ್ ಆಗಿ ಕ್ವಿಕ್ ಆಗಿ ಡಿಸಿಷನ್ಸ್ ಅನ್ನ ಕೊಡ್ತಾರೆ. ಕೋರ್ಟ್ಗಳ ರೀತಿ ವರ್ಷಾನುಗಟ್ಲೆ ಏನು ಕೇಸ್ ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಸಾಲ್ವ್ ಮಾಡ್ತಾರೆ. ಮತ್ತೆ ತುಂಬಾ ಕಡಿಮೆ ಹಣದಲ್ಲಿ ಕೂಡ ಏನು ಕೇಸನ್ನ ಏನು ಸಾವಿರಾರು ರೂಪಾಯಿ ಬೇಕಾಗಲ್ಲ, ಅದಕ್ಕಿಂತ ಕಮ್ಮಿ ಹಣದಲ್ಲಿ ಏನ್ ಮಾಡ್ತಾರೆ, ಕೇಸನ್ನ ಸಾಲ್ವ್ ಮಾಡ್ತಾರೆ. ದೆನ್ ಇಟ್ ರಿಡ್ಯೂಸಸ್ ದ ಜುಡಿಷಿಯಲ್ ಬರ್ಡನ್ ಆನ್ ದ ಅದರ್ ಕೋರ್ಟ್ಸ್. ಅಂದ್ರೆ ಜುಡಿಷಿಯಲ್ ಬರ್ಡನ್ ಅಂದ್ರೆ ಈಗ ಕೋರ್ಟ್ಗಳು ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ವಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಿ. ಸೊ ಈ ಲೋಕ ಅದಾಲತ್ನಲ್ಲಿ ಕೇಸನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಆ ಬೇರೆ ಕೋರ್ಟ್, ಹೈಕೋರ್ಟ್ ಮತ್ತೆ ಬೇರೆ ಬೇರೆ ಕೋರ್ಟ್ ಮೇಲೆ ಇರ್ತಕ್ಕಂಥ ಕೇಸ್ಗಳ ಸಂಖ್ಯೆ ಏನಾಗುತ್ತೆ, ಕಮ್ಮಿ ಆಗಿ ಅವ್ರಗಳ ಮೇಲೆ ಆ ಬರ್ಡನ್ ಅನ್ನೋದು ಕಮ್ಮಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕೇಳ್ಸಕ್ಕಂಥ ಚಾನ್ಸಸ್ ಇರುತ್ತೆ. ಯಾವ ಕಾರಣಕ್ಕೋಸ್ಕರ ಅನ್ನೋದು, ಅಥವಾ 1 ಮಾರ್ಕ್ಸ್ಗೆ ಈ ಯಾವ್ದಾದ್ರು ಒಂದು ಪಾಯಿಂಟ್ ಕೊಟ್ಟು ನಿಮ್ಮನ್ನ ಕೇಳ್ಬೋದು. ಓಕೆ, ಯಾವ ವಿಚಾರಕ್ಕೋಸ್ಕರ ಲೋಕ ಅದಾಲತ್ತು ತುಂಬಾ ಜನಪ್ರಿಯ ಆಗಿದೆ ಅಂತ. ಓಕೆ, ಲೋಕ್ ಅದಾಲತ್ಸ್ ಟೇಕ್ ಅಪ್ ಕೇಸಸ್ ರಿಲೇಟಿಂಗ್ ಟು ವೆಹಿಕಲ್ ಆಕ್ಸಿಡೆಂಟ್, ಲ್ಯಾಂಡ್ ಪೊಸೆಷನ್ಸ್, ಬ್ಯಾಂಕಿಂಗ್, ಮ್ಯಾರೇಜ್ ಅಂಡ್ ಅಲಿಮನಿ. ಓಕೆ, ಲೇಬರರ್ ಪ್ರಾಬ್ಲಮ್ಸ್ ದೀಸ್. ಓಕೆ, ಅಂದ್ರೆ ಇಷ್ಟು ವಿಚಾರಗಳ ಬಗ್ಗೆ ಇದನ್ನ ಲೀಸ್ಟ್ ಔಟ್ ಮಾಡಿ ಸಪರೇಟ್ ಆಗಿ. ವೆಹಿಕಲ್ ಆಕ್ಸಿಡೆಂಟ್, ಅಪಘಾತ, ಏನೋ
ಭೂಮಿ ರಿಲೇಟೆಡ್ ವಿಚಾರ, ಬ್ಯಾಂಕ್ ರಿಲೇಟೆಡ್ ಏನಾದ್ರು ಹಣದ ಸಮಸ್ಯೆ, ಮದುವೆ ರಿಲೇಟೆಡ್, ಮತ್ತೆ ಲೇಬರ್ಸ್ ಕಾರ್ಮಿಕರ ವರ್ಕ್ ರಿಲೇಟೆಡ್, ಇವರಿಗೆಲ್ಲರೂ ಕೂಡ ಈ ರಿಲೇಟೆಡ್ ಏನೋ ಕೇಸಸ್ಗಳನ್ನ ಏನ್ ಮಾಡುತ್ತೆ ಲೋಕ ಅದಾಲತಲ್ಲಿ ಸಾಲ್ವ್ ಮಾಡ್ತಾರೆ. ಬಟ್ ಬೇರೆ ಕ್ರಿಮಿನಲ್ ಎಲ್ಲ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಓಕೆ, ಕ್ರಿಮಿನಲ್ ಕೇಸ್ಗಳೆಲ್ಲ ಕ್ರಿಮಿನಲ್ ಕೋರ್ಟ್ಗೆ ಹೋಗುತ್ತೆ. ಬಟ್ ಈ ಒಂದು ವಿಚಾರಗಳು ಏನು ಪರ್ಟಿಕ್ಯುಲರ್ ಆಗಿ ಆಯಾ ಕೋರ್ಟ್ಗೆ ಇಂತಿಂತ ಏನೋ ವಿಚಾರಗಳಂತ ಕೊಟ್ಟಿರ್ತಾರಲ್ವಾ, ಸೊ ಅದು ನಿಮ್ಗೆ ಏನಾಗಬೇಕು ಕ್ಲಿಯರ್ ಆಗಬೇಕು. ದೀಸ್ ಕೋರ್ಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಐದರ್ ದ ಡಿಸ್ಟ್ರಿಕ್ಟ್ ಲೆವೆಲ್ legal services authority or the taluk legal services authority. There are 2 mediators in it. mediators ಅಂದ್ರೆ 2 ಜನ ಮಧ್ಯವರ್ತಿಗಳು ಇರ್ತಾರೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಥಾರಿಟಿ ಅವರು ಇದನ್ನ ಏನ್ ಮಾಡ್ತಾರೆ, ಇದನ್ನ ಪೀಪಲ್ ಏನು ಲೋಕ ಅದಾಲತನ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ದ ಜಡ್ಜ್ಮೆಂಟ್ಸ್ ಗಿವನ್ ಬೈ ದ ಲೋಕ ಅದಾಲತ್, ಇಲ್ಲಿ ಕೊಡ್ತಕ್ಕಂಥ ತೀರ್ಪುಗಳು ಏನಿದೆ ಅಲ್ವಾ, ಆರ್ ಫೈನಲ್ ಅಂಡ್ ಬೈಂಡಿಂಗ್ ಆನ್ ಬೋತ್ ದ ಪಾರ್ಟೀಸ್ ಅಂಡ್ ಅಪೀಲ್ಸ್ ಕ್ಯಾನ್ ನಾಟ್ ಬಿ ಫೈಲ್ಡ್ ಅಗೇನ್ಸ್ಟ್ ದೆಮ್. ಓಕೆ, ಅಂದ್ರೆ ಈ ಲೋಕ ಅದಾಲತಲ್ಲಿ ಅವ್ರು ತೀರ್ಪು ಏನ್ ಕೊಡ್ತಾರಲ್ವಾ, ಅದು 2 ಜನಗಳು ಏನೋ ಎ ಬಿ ಅಂತ ಹೇಳಿದ್ನಲ್ವಾ, ಅವ್ರ 2 ಜನ ಕೂಡ ಒಪ್ಕೊಂಡ್ಲೇಬೇಕು, ಕಂಪಲ್ಸರಿ ಒಪ್ಕೋಬೇಕು, ಮತ್ತೆ ಅಪೀಲ್ ಇರೋದಿಲ್ಲ. ಓಕೆ, ನೋ ಅಪೀಲ್, ಕ್ಲಿಯರ್ ಇರ್ಲಿ, ನೋ ಅಪೀಲ್. ನೀವು ಇಲ್ಲಿ ಲೋಕ ಅದಾಲತ ಕೊಡ್ತಕ್ಕಂಥ ಏನೋ ತೀರ್ಪಿನ ವಿರುದ್ಧ ಯಾವುದೇ ಕೋರ್ಟ್ಗೆ ಏನ್ ಮಾಡಂಗಿಲ್ಲ, ಹೋಗಂಗಿಲ್ಲ, ಅಪೀಲ್ ಅನ್ನ ಸಲ್ಲಿಸ್ಬಿಟ್ಟು ಹೋಗಂಗಿಲ್ಲ. ಓಕೆ, ದೀಸ್ ಜಡ್ಜ್ಮೆಂಟ್ಸ್ ಇನ್ ದ ಸೇಮ್ ರೆಸ್ಪೆಕ್ಟ್ ದಟ್ ದ ಜಡ್ಜ್ಮೆಂಟ್ಸ್ ಆಫ್ ದ ಸಿವಿಲ್ ಕೋರ್ಟ್ಸ್. ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಏನೋ ತೀರ್ಪು ಕೊಡ್ತಾವಲ್ಲ, ಅಷ್ಟೇ ಒಂದು ಈಕ್ವಲ್ ಆಗಿರ್ತಕ್ಕಂಥ ತೀರ್ಪು ಕೂಡ ಇವು ಕೊಡ್ತವೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ನಿಮಗೆ ಇಷ್ಟು ಕೂಡ ಏನಾಗಿದೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದಿಷ್ಟು ಕೂಡ ಇವತ್ತಿನ ಚಾಪ್ಟರ್ ಬಗ್ಗೆ. ಸೊ ಎಲ್ಲಾ ವಿಚಾರಗಳನ್ನು ಕೂಡ ನಾವೇನ್ ಮಾಡಿದೀವಿ, ಡೀಟೇಲ್ ಆಗಿ ಸ್ಟಡಿ ಮಾಡಿದೀವಿ. ತುಂಬಾ ಈಸಿ ಚಾಪ್ಟರ್, ಸುಲಭವಾಗಿರ್ತಕ್ಕಂಥ ಚಾಪ್ಟರ್ ಆಗಿದೆ ಸ್ಟೂಡೆಂಟ್ಸ್. ಐ ಹೋಪ್ ನಿಮಗೆ ತುಂಬಾ ಏನು ಚಾಪ್ಟರ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ, ತುಂಬಾ ಸುಲಭ ಇದೆ, ಕ್ಲಿಯರ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್ ಸ್ಟೂಡೆಂಟ್. ಚೆನ್ನಾಗಿ ಓದಿ, ಸ್ಟಡೀಸ್ ಮಾಡಿ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬೈ, ಥ್ಯಾಂಕ್ ಯು.